500 rupees ಅಷ್ಟೇನೆ. ಹ್ಮ್ ನನಗೆ ಇವಾಗ ಇಲ್ಲಿ 2,500 ರೂಪಾಯಿ ಬೇಕಾಗಿತ್ತು. ಹ್ಮ್ ಆಮೇಲೆ ಸರಿ ಅಂದ್ಬಿಟ್ಟು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ಕೊಂಡು ಹ್ಮ್ ಯಾವ್ದಾನ ನೋಡೋಣ ಬಂದಿದ್ಯಾ ಅಂತ ಅಂದ್ಬಿಟ್ಟು ನಾನು ಚೆಕ್ ಅಂತ ಓಪನ್ ಮಾಡಿ ನೋಡ್ತೀನಿ. ಹ್ಮ್ ಅಕೌಂಟ್ ಅಲ್ಲಿ 6,000 rupees ಇದೆ ಮ್ಯಾಮ್. ಓ ಮೈ ಗಾಡ್, ಲುಕ್ ಅಟ್ ದಟ್, ಸೂಪರ್. ಯೂನಿವರ್ಸಿಟಿ ಕಳ್ಸಿದೆ. ಗಾಡ್ ಬ್ಲೆಸ್ ಯು. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಬಾಡಿಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಯಾವುದನ್ನು ನಾನು ಹೊರಗಿಂದ ಚೇಂಜ್ ಮಾಡೋಕ್ಕಾಗೋದಿಲ್ಲ, ನನ್ನೊಳಗೆ ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಪಾಠವನ್ನ ನಾನು ಕಲ್ತಿದ್ದೀನಿ ಯೂನಿವರ್ಸ್. ಈ ಕ್ಷಣದಿಂದ ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಲೈಫ್ ಇಶ್ಯೂ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಈ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ಚಾನ್ಸ್ನ ಕೊಟ್ಟಿದ್ದಕ್ಕೆ. ನನ್ನ ಲೈಫನ್ನ ಹೀಲ್ ಮಾಡ್ಕೊತಿದ್ದೀನಿ, ನನ್ನ ಕರ್ಮವನ್ನ ಹೀಲ್ ಮಾಡ್ಕೊತಾ ಇದ್ದೀನಿ. ಹರೇ ಶ್ರೀನಿವಾಸ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. God bless you. Yes. ಹಲೋ ಮ್ಯಾಮ್, ನಮಸ್ತೆ. Namaste. I'm sorry, please forgive me, thank you, I love you. To you all. Yes. ಎಸ್ ಮ್ಯಾಮ್, ದಿಸ್ ಇಸ್ ಮೈ ಫಸ್ಟ್ ಕ್ಲಾಸ್. ಇದು Okay. ನಿಮ್ಮ ನೋಡಿದೆ, ನಿಮ್ಮ ವಿಡಿಯೋಸ್ ಫಸ್ಟ್. ಸೊ Okay. ಇದನ್ನ ವೂಮ್ ಹೀಲಿಂಗ್ ಜಾಯ್ನ್ ಆಗಿರೋದು ನಾನು. ಸೊ Okay. ಅದೇ ನನಗೆ 2 times ಮಿಸ್ಕ್ಯಾರೇಜ್ ಆಗಿತ್ತು. ಸೊ Okay. ರೀಸೆಂಟ್ಲಿ ಆಗಿದೆ, ಲೈಕ್ 2 months ಆಯ್ತು ಮಿಸ್ಕ್ಯಾರೇಜ್ ಆಯ್ತು, ಸೆಕೆಂಡ್ ಮಿಸ್ಕ್ಯಾರೇಜ್. ಸೊ ಐ Okay. ವಾಂಟೆಡ್ ಟು ಕನ್ಸೀವ್ ಎ ವೆರಿ ಹೆಲ್ದಿ ಬೇಬಿ. ಸೊ ಈ ವೂಮ್ Okay. ಹೀಲಿಂಗ್ ಜಾಯ್ನ್ ಆಗಿದ್ದೀನಿ. ಖಂಡಿತ ಖಂಡಿತ. ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ. ಓಕೆ. ಎಸ್ ಸರ್. ಈ ಕ್ಲಾಸ್ ಮುಗಿದ್ಮೇಲಿಂದ ಗ್ರೂಪ್ ನ ಕಳಿಸ್ತಾರೆ. ಸೊ ಅಲ್ಲಿ ನೀವು ಓಕೆ ಯಾವ್ದಕ್ಕೆ ಜಾಯ್ನ್ ಆಗಿದ್ದೀರಾ, ಪರ್ಟಿಕ್ಯುಲರ್ ಓಕೆ ಪ್ರಾಬ್ಲಮ್, ಅದ್ರ ಮೇಲೆ ವರ್ಕೌಟ್ ಮಾಡಿಸ್ತೀನಿ 21 days. ಡೋಂಟ್ ಎಸ್ ವರಿ. ಮ್ಯಾಮ್. ಇದು ಜನರಲ್ ಓಕೆ ಆಗಿ ಹೋಗ್ಬಾರ್ದು ಅಂತಾನೆ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ನ ನೀವು ಹಾ ಪ್ರತಿದಿನ ಹಾಕಿ. ಓಕೆನಾ? ಅಂಡ್ ಓಕೆ ಏನೇ ಮ್ಯಾಮ್. ಕ್ವಶನ್ ಆನ್ಸರ್ಸ್ ಏನೇ ಡೌಟ್ ಬಂದ್ರು ಕೂಡ ನೀವು ಆ ಗ್ರೂಪ್ ಅಲ್ಲಿ ಹಾಕಿ. Then ಓಕೆ ಅಂದ್ರೆ ಓಕೆ ಮ್ಯಾಮ್. ಕ್ಲಾಸ್ ಮುಗಿದ 1 hour ಮಾತ್ರ ಆ ಗ್ರೂಪ್ ಓಪನ್ ಇರುತ್ತೆ. ಅಷ್ಟರೊಳಗೆ ನಿಮ್ದು ಹ್ಮ್ ಏನೇ ಇದ್ರು ಕೂಡ ಅಲ್ಲಿ ಹಾಕ್ಬೋದು. ಓಕೆ ಮ್ಯಾಮ್. ಓಕೆ, ಗಾಡ್ ಥ್ಯಾಂಕ್ ಬ್ಲೆಸ್ ಯು. ಯು. 21 days ಎಲ್ಲ ಮರೆತು ಖುಷಿಯಾಗಿರಿ, ಖುಷಿಯಾಗಿ ಕಲ್ತ್ಕೊಳ್ಳಿ, ಆಮೇಲೆ ನೋಡಿ ಮಿರಾಕಲ್ ಆಗತ್ತೆ. ಓಕೆ ಓಕೆ. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್. ಇವತ್ತು 3 ಗ್ರೂಪ್ ಅವರು ಇಲ್ಲಿ ಸೇರಿದ್ದೀರಾ. ಉಂಬ್ ಹೀಲಿಂಗು, ಚಕ್ರ ಹೀಲಿಂಗು ಹಾಗೂ ಈ ಒಂದು ಅನ್ಲಾಕ್ ಅಬೆಂಡೆನ್ಸ್ ಮನಿ ಮ್ಯಾಜಿಕ್ ಅಲ್ವಾ, 3 ಗ್ರೂಪ್ ಅಲ್ಲೂ ಇದ್ದೀರಾ. ಸೊ ಐ ಆಮ್ ಸೋ ಹ್ಯಾಪಿ. ಹೈ ವೈಬ್ರೇಷನ್ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವೆಲ್ಲ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಐ ವೆಲ್ಕಮ್ ಟು ಆಲ್. ಈ 21 days ನಿಮ್ಮ ಲೈಫ್ನ ಮಿರಾಕಲ್ ಆಗಿ ಬದಲಾಯಿಸ್ಕೊಳ್ಬಹುದು. ನಿಮ್ಮ ಕೈಯಲ್ಲಿದೆ, ನಿಮ್ಮ ಬದುಕಿನ ಸೀಟು, ನಿಮ್ಮ ಡ್ರೈವಿಂಗ್ ಸೀಟು ನಿಮ್ಮ ಕೈಯಲ್ಲಿದೆ. ಸೊ ಈ 21 ದಿನದಲ್ಲಿ ಮಿರಾಕಲ್ ನ ನೋಡ್ತೀರಾ. ಓಕೆ. ಮೇನ್ ಆಗಿ ಕನ್ಸಿಸ್ಟೆನ್ಸಿ, ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಿಂತ ಮುಂಚೆ ನನ್ನ ಬಗ್ಗೆ ಪರಿಚಯ ಮಾಡ್ಕೊಂತೀನಿ. ನಾನು ಡಾಕ್ಟರ್ ವೈಷ್ಣವಿ. ನಾನು ಇಂಟರ್ನ್ಯಾಷನಲ್ ಲೈಫ್ ಕೋಚ್ ಹಾಗೂ ಅಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್, ಕರ್ಮ ಹೀಲರ್, ಏಂಜಲ್ಸ್ ಹೀಲರ್. ಅಂಡ್ ನನ್ನ ಚಾನೆಲ್ ಗೊತ್ತೇ ಇದೆ, ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್. ನಾನು ಮೂಲತಃ ಹೊಸಪೇಟೆಯವಳು. ಅಂದ್ರೆ ನನ್ನ ತಾಯಿ ಮನೆ ಎಲ್ಲ ಎದ್ದಿದ್ದು ಹೊಸಪೇಟೆ, ಹರಪನಹಳ್ಳಿ ಸೈಡು. ಸೊ ಬೆಂಗಳೂರಲ್ಲಿ ನಾನು ಹುಟ್ಟಿದ್ದೆಲ್ಲ ಹೊಸಪೇಟೆ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನನ್ನ ತಂದೆ ಮೂಲತಃ ಹಾಸನ್ನವರು. ಅವರು ರಾಮಾಯಣ, ಮಹಾಭಾರತ ಈ ರೀತಿ ಪ್ರವಚನದಿಂದ ನಮ್ಮ ಬದುಕನ್ನ ಸಾಗಿಸ್ತಾ ಇದ್ದಿದ್ದು ನನ್ನ ಪ್ರತಿಯೊಂದು ಕೂಡ. ಸೊ ಆ ಸ್ಪಿರಿಚುಯಾಲಿಟಿ ಫೀಲ್ಡ್ ಇಂದಾನೇ ನಾನು ಬೆಳ್ಕೊಂಡು ಬಂದಿದ್ದು. ಆಕ್ಚುಲಿ ಈ ಒಂದು ಫೀಲ್ಡ್ಗೆ ಬರಕ್ಕೆ ನನ್ನ ತಂದೆ ಕೊಟ್ಟಿರುವಂತ ಒಂದು ಧರ್ಮದ ಹಾದಿ, ಅದೇ ನನ್ನನ್ನ ಕಾಪಾಡಿದೆ ಇಲ್ಲಿವರೆಗೂ. ಅದ್ರ ಜೊತೆ ನಾನು PhD ಕೂಡ ಆಗಿದೆ, ಡಾಕ್ಟರೇಟ್ ಕೂಡ ಆಗಿದೆ ಅಸ್ಟ್ರಾಲಜಿಯಲ್ಲಿ. ನಂದೇ ಆದಂತ E to Z ಆಲ್ಫಾಬೆಟಿಕ್ಸ್ ಇನ್ ಅಸ್ಟ್ರಾಲಜಿ ಕೂಡ ಪುಸ್ತಕ ಬರೆದಿದ್ದೀನಿ. ಹಾಗೂ 2ನೇದು ಜೀವನ ರೂಪಾಂತರ ಅನ್ನೋ ಪುಸ್ತಕ ಕೂಡ ಬರೆದಿದ್ದೀನಿ. ಈಗ 3ನೇದು ಬರಿತಾ ಇದ್ದೀನಿ. ಸೊ ಇನ್ನು ರಿಲೀಸ್ ಆಗಿಲ್ಲ. ಹಾಗೂ ನಾನು ಮ್ಯೂಸಿಕ್ ಕೂಡ, ಕರ್ನಾಟಿಕ್ ಮ್ಯೂಸಿಕ್ ಕೂಡ ಆಗಿದೆ. ನಾನು ಗೋಲ್ಡ್ ಮೆಡಲಿಸ್ಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ. ನನ್ನ ತಂದೆ ಕೂಡ ಮ್ಯೂಸಿಷಿಯನ್. ಸೊ ಈ ಒಂದು ದಾರಿ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ ದಟ್ ಈಸ್ ಮೈ ಸೋಲ್ ಪರ್ಪಸ್. ಇಲ್ಲಿ ಬಂದಿರೋಂಥ ಕ್ಲಾಸಿಗೆ ಯಾರ್ಯಾರು ಜಾಯಿನ್ ಆಗಿದ್ದೀರಾ,
ನಿಮಗೆ ಸೋಲ್ ಪರ್ಪಸ್ ಏನು, ಏನಕ್ಕೆ ಬಂದಿದ್ದೀನಿ, ನಂದೇನೋ ಪರ್ಪಸ್ಸು, ಅಥವಾ ನಾನು ಏನು ಚೂಸ್ ಮಾಡಬೇಕು, ಯಾವ ಫೀಲ್ಡ್ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಸೊ ಸೋಲ್ ಯಾವುದೋ ಒಂದು ಹೇಳ್ತಾ ಇರುತ್ತೆ, ನಿಮಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ದಟ್ ಈಸ್ ಸೋಲ್ ಪರ್ಪಸ್ ಅಂತ ಹೇಳ್ತೀವಿ. ಸೊ ನನ್ನ ಸೋಲ್ ಪರ್ಪಸ್ ಈ ಒಂದು ಕಾಂಟ್ರಿಬ್ಯೂಷನ್ ಮಾಡೋದು. ನಾನು ಸಾಕಷ್ಟು ಬೇರೆ ಕಡೆ ಎಲ್ಲ ಕಂಪನಿಲಿ ವರ್ಕ್ ಮಾಡಿದ್ದೆ, ಬಟ್ ನನ್ನ ಪರ್ಪಸ್ ಇದಾಗಿತ್ತು. ಸೊ ಅಸ್ಟ್ರಾಲಜಿ ಫೀಲ್ಡಿಗೆ ಬಂದೆ. ಮೇನ್ ಆಗಿ ನಾನು ಯಾಕೆ ಬಂದೆ ಅಂದ್ರೆ, ನನ್ನ ಒಂದು ಸ್ಟ್ರಗಲ್ ಲೈಫ್ ಅಲ್ಲಿ ನನಗೆ ಉತ್ತರ ಬೇಕಿತ್ತು. ಸೊ ನಾನು ನಿಮ್ಮ ಹಾಗೆ ಎಲ್ಲಾರ ಹತ್ರ ಹೋದಾಗ ನನಗೆ ತಪ್ಪು ಉತ್ತರಗಳು ಸಿಕ್ತು. ಸೊ ಕರೆಕ್ಟ್ ಆಗಿ ಆನ್ಸರ್ ಯಾವುದು, ಅಸ್ಟ್ರಾಲಜಿ ಅನ್ನೋದು ಏನು ಅನ್ನೋದು ನಂಗೆ ಅಧ್ಯಯನ ಮಾಡ್ಬೇಕಿತ್ತು ಆಳವಾಗಿ. ಅಂಡ್ ಪ್ರತಿಯೊಂದು ಸಮಸ್ಯೆಗೂ ಅಸ್ಟ್ರಾಲಜಿ ಇರ್ಬೋದು, ಪ್ರತಿಯೊಂದರಲ್ಲೂ ಪರಿಹಾರ ಇದೆಯಾ ಅಂತ ಹುಡುಕ್ತಾ ಬಂದೆ. ಅಲ್ಲಿ ನನಗೆ ಈ ಫೀಲ್ಡ್ ಸಿಕ್ತು. ಸೊ ಏನಂತಾರೆ, ಇವತ್ತಿನ ದಿನ ಅಸ್ಟ್ರಾಲಜಿ ಅಂದ್ರೆ ಅದು ಎಲ್ಲೋ ಏನೋ ಬೇರೆ ಕಡೆ ಎಲ್ಲ ತಗೊಂಡು ಹೋಗುತ್ತೆ, ಏನೋ ಹೇಳ್ತಾರೆ, ತಪ್ಪು ಹೇಳ್ತಾರೆ. ಕರೆಕ್ಟ್ ಆಗಿ ಅಸ್ಟ್ರಾಲಜರ್ ಅಂದ್ರೆ ಕರೆಕ್ಟ್ ಆಗಿ ಯಾರು ಅನ್ನೋದು ನಾನು ತಿಳ್ಕೊಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ ಈ ಫೀಲ್ಡ್ ನಾನು ಚೂಸ್ ಮಾಡಿದ್ದು. ಸ್ಪಿರಿಚುವಾಲಿಟಿ ಮೊದಲಿಂದ ರಾಮಾಯಣ ಮಹಾಭಾರತ ನನ್ನ ತಂದೆಯವರ ಪ್ರವಚನಕ್ಕೆ ಹೋಗ್ತಿದ್ದಾಗ ಅಲ್ಲಿಂದ ನಾನು ಕೇಳಿ ಬೆಳೆದಿದ್ದು. ಸೊ ತಂದೆ ತಾಯಿ ಇಸ್ ದ ಮೇನ್ ರೂಟ್. ಯಾಕೆಂದ್ರೆ ತಂದೆ ತಾಯಿಯನ್ನ ಪ್ರತಿಕ್ಷಣ ಸ್ಮರಿಸ್ಬೇಕು. ಸೊ ಎಸ್, ಅಪ್ಪ ಅಮ್ಮನಿಗೆ ನಾನು ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ಒಂದು ಜರ್ನಿ, ಸ್ಟ್ರಗಲ್ ಇಂದ, ಫೇಲ್ಯೂರ್ ಇಂದ ಈ ಜರ್ನಿ ಸಿಕ್ತು ನನಗೆ. ಎತ್ಕೋತಾ ನಾನೇನು ಸಾಧನೆ ಮಾಡಿದವಳಲ್ಲ, ಅಥವಾ ಎತ್ಕೋತಾ ನಾನು ಸಕ್ಸಸ್ ನ ಕಂಡವಳಲ್ಲ. ನಾನು ಮಿಡಲ್ ಕ್ಲಾಸ್ ಇಂದಾನೆ ಬಂದವಳು. ಬಟ್ ಇವತ್ತು ಈ ಜರ್ನಿಗೆ ಬರಕ್ಕೆ ನನ್ನ ಸೋಲ್, ಅದೇನು ಒಂಥರ ಪೂರ್ವ ಜನ್ಮದ ಒಂದು ಸಂಸ್ಕಾರ ಇತ್ತು, ಆ ಪುಣ್ಯ ಫಲ ಇತ್ತು. ತಂದೆ ತಾಯಿ ಬೆಳೆಸಿದ ಒಂದು ಸಂಸ್ಕಾರ ಇವತ್ತು ಈ ಒಂದು ಇದಕ್ಕೆ ಬಂದೆ. ಹಾಗೆ ಅಧ್ಯಯನ ಮಾಡ್ತಾ 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 ಸಾಕಷ್ಟು ಕೋರ್ಸಸ್ ನ ಮಾಡಿದೆ. ಸಾಕಷ್ಟು ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, USA ಇರ್ಬೋದು. ಅಂಡ್ ಡಾಕ್ಟರ್ ಹ್ಯೂಲನ್ ಅವ್ರ ಹತ್ರ ನಾನು ಒಪ್ಪನೊಪ್ಪನೋ ಕಲಿತೆ. ಈ ಕರ್ಮದ ಬಗ್ಗೆ ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡಿದೆ. ಈಗ ನೀವು ಅಸ್ಟ್ರಾಲಜಿಗೆ ಹೋಗಿ, ನ್ಯೂಮರಾಲಜಿಗೆ ಹೋಗಿ, ಅಥವಾ ಯಾವುದೇ ಒಂದು ಫೀಲ್ಡ್ಗೆ ಹೋದ್ರು ಕರ್ಮ ಅನ್ನೋದು ಇದ್ದೇ ಇರುತ್ತೆ. ಕರ್ಮದ ನಂಟು ಎಲ್ಲೇ ಹೋಗಿ ಏನೇ ಮಾಡಿ ಕರ್ಮ ಇದೆ ಅಂತಾನೆ ಹೇಳ್ತಾರೆ. ಸೊ ಆ ಕರ್ಮದ ಬಗ್ಗೆ ನಾನು ಆಳವಾಗಿ ಅಧ್ಯಯನ ಮಾಡಕ್ಕೋಸ್ಕರ ನಾನು ಈ ಒಂದು ಕರ್ಮದ್ದು ಇವತ್ತೇನ್ ನಾನು ಕ್ಲಾಸ್ ತಗೊಂತಾ ಇದ್ದೀನಿ, ಇದು ತುಂಬಾನೇ ನನ್ನ ಲೈಫಲ್ಲಿ ಮಿರಾಕಲ್ ಮಾಡಿದೆ. ಇವತ್ತು ನಾನ್ ನಿಮಗೆ ಏನ್ ಟೀಚ್ ಮಾಡ್ತಾ ಇದ್ದೀನಿ, ಇದನ್ನ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡಿರೋದು. ನನ್ನ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇರ್ಬೋದು, ಮಾಸ್ಟರ್ ಮನಿ ಮೈಂಡ್ ಇರ್ಬೋದು, ಅಥವಾ ಕರ್ಮ ಹೀಲಿಂಗ್ ಇರ್ಬೋದು, ಈ ಎಲ್ಲವನ್ನ ನಾನ್ ಮಾಡ್ಕೊಂತ ಬರ್ತಾ ಇರೋದು. ಸೊ ಇದರಿಂದ 100% ರಿಸಲ್ಟ್ ಸಿಗತ್ತೆ ಅಂದ್ರೆ ಖಂಡಿತ. ಇವತ್ತು ನನಗ್ ಸಿಕ್ಕಿದೆ ಅಂದ್ಮೇಲಿಂದ ಎಷ್ಟೋ ಜನಕ್ಕೆ ಸಿಕ್ಕಿದೆ ಅಂದ್ಮೇಲಿಂದ ನಿಮಗ್ ಖಂಡಿತ ಸಿಗತ್ತೆ. ಆ ನಂಬಿಕೆ ಇರ್ಬೇಕು, ಬಿಲೀವ್ ಇರ್ಬೇಕು, ಫೇತ್ ಇರ್ಬೇಕು, ಹಾಗೂ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಇವತ್ ಮಾಡ್ತೀರಾ ಲಾ ಆಫ್ ಅಟ್ರಾಕ್ಷನ್, ಇವತ್ತೊಂದಿನ 369 ಅಥವಾ 555 ಯಾವ್ದೋ ಒಂದ್ ಮಾಡ್ತೀರಾ, ವರ್ಕ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಆ ಎನರ್ಜಿ ಇರಲ್ಲ, ಆ ವೈಬ್ರೇಷನ್ ಇರಲ್ಲ. ನೆಕ್ಸ್ಟ್ ಟೈಮ್ ಅದನ್ನೇ ಬರ್ತಿರ್ತೀರಾ, ವರ್ಕ್ ಆಗಲ್ಲ. ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇನ್ ಆಗಿ ಈ 21 ದಿನ ಮನೆಯ ಕಷ್ಟ, ನಷ್ಟ, ಚಿಂತೆ, ನೋವು, ದುಃಖ, ಬಾಧೆ ಎಲ್ಲವನ್ನ ಪಕ್ಕಕ್ಕಿಟ್ಟು ನೀವು ಬಂದ್ರೆ, ನಾನು ಹೇಳೋದನ್ನ ನೀವು ಫಾಲೋ ಮಾಡಿದ್ರೆ 100 ಅಲ್ಲ 1000% ಹಾಗೆ ಆಗತ್ತೆ. ನೀವು ಸಕ್ಸಸ್ ಸ್ಟೋರಿ ಹೇಳೋದ್ರಲ್ಲಿ ಇಷ್ಟು ಏನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಾವಿರಾರು ಜನ ಸಕ್ಸಸ್ ಸ್ಟೋರಿ ಹೇಳಿದ್ದಾರೆ, ಅದರಲ್ಲಿ ನೀವು ಒಬ್ರು ಆಗ್ಬೇಕು ಅಂತ ಬಂದಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಖಂಡಿತ ಯೂನಿವರ್ಸ್ ಅದಕ್ಕೆ ದಾರಿ ಮಾಡ್ಕೊಡುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಯಾರ್ಯಾರು ಈ ಒಂದು ಗ್ರೂಪ್ ಅಲ್ಲಿ ಇದ್ದೀರಾ, ಪ್ರತಿಯೊಬ್ರು ಕೂಡ ಕಣ್ಮುಚ್ಕೊಂಡು ಈ ಒಂದು ಕೋರ್ಸ್ ಸಿಕ್ಕಿರೋದಕ್ಕೆ ಲಾಟ್ ಆಫ್ ಥ್ಯಾಂಕ್ ಯು ಯೂನಿವರ್ಸ್. ಡಾಕ್ಟರ್ ವೈಷ್ಣವಿ ಮೇಡಮ್ ನ ಮೀಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು. ಯಾಕೆಂದ್ರೆ ಯಾವುದು ಋಣ ಇಲ್ದಲೆ ಆಗಲ್ಲ, ಯಾವತ್ತು ಕರ್ಮ, ಒಳ್ಳೆ ಕರ್ಮ ಇಲ್ದಲೆ ಯಾವುದು ಒಳ್ಳೇದಾಗಲ್ಲ, ಕೆಟ್ಟ ಕರ್ಮ ಇಲ್ದಲೆ ಯಾವುದು ಕೆಟ್ಟದು ಆಗಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಪ್ರತಿ ಕ್ಷಣ ನಾವು ಲವ್ ಅನ್ನ ತಿಳ್ಕೊಳಕ್ಕೆ ಬಂದಿದೀವಿ, ಫರ್ಗಿವ್ ನ ತಿಳ್ಕೊಳ್ಳೋದಕ್ಕೆ ಬಂದಿದೀವಿ. ಎಲ್ಲೆಲ್ಲಿ ಕೋಪ, ಬಾಧೆ, ದುಃಖ ಎಲ್ಲವೂ ಇದೆಯೋ ಅಲ್ಲೆಲ್ಲ ನಾವು ಲವ್, ಫರ್ಗಿವ್, ಈ ಡಿವೈನ್ ಲೈಟ್ ನ ಹಾಕೋದೇ ಸಾಕು, ಅದು ಇಮಿಡಿಯೇಟ್ ಚೇಂಜ್ ಆಗತ್ತೆ. ಓಕೆ, ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ನಾನು ತುಂಬಾ ಸಿಂಪಲ್ ವೇ ಅಲ್ಲಿ ಮಾಡಿದೀನಿ. ಈ 21 ದಿನದ ಕೋರ್ಸ್ ಏನಿದೆ ತುಂಬಾ ಅದ್ಭುತವಾಗಿರುತ್ತೆ. ನಾನು ಹೇಳೋದ್ ಬೇಡ, ಯಾಕೆಂದ್ರೆ ನಾನು ಹೊಗಳ್ಕೊಳ್ಳೋದ್ ಬೇಡ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ, ತುಂಬಾ ಸಿಂಪಲ್ ವೇ ಅಲ್ಲಿ ನಿಮಗೆ ಅರ್ಥ ಮಾಡ್ಸಕ್ಕೆ ನಾನು ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗತ್ತಲ್ವಾ? ಡೆಫಿನೆಟ್ಲಿ ಎಸ್. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ಗಳು ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ
ಅಭಿಮಾನಕ್ಕೆ ಲವ್ ಯು ಸೋ ಮಚ್. ಎಸ್, ಎಲ್ಲರೂ ಜಾಯ್ನ್ ಆದ್ರಲ್ವಾ ಶಿವಕುಮಾರ್? ಓಕೆ. Yes, madam. ಓಕೆ. Yeah. ಇಫ್ ಇನ್ ಕೇಸ್ ಮಿಸ್ ಆದ್ರೂನು ಇದ್ ಮಾಡಿ. ಓಕೆ. Sure, ma'am. Any request, I'm adding them. ಓಕೆ. ಸೊ ಓಮ್ ಹೀಲಿಂಗ್, ಚಕ್ರ ಹೀಲಿಂಗ್ ಸರಿ, ಅಂಡ್ madam. ಅನ್ಲಾಕ್ ಅಬಂಡೆನ್ಸ್ ಯಾವುದಕ್ಕೆ ಹೋದ್ರೂ ಕೂಡ ಈ ಮೂರು ನಿಮ್ಮನ್ನ ಬೆಂಬಿಡದೆ ಕಾಡುತ್ತೆ. ಬರ್ಕೊಳ್ಳೋರು ಬರ್ಕೊಳ್ಬಹುದು, ನೋಟ್ಸ್ ಮಾಡ್ಕೊಳ್ಳೋರು ವೆರಿ ಇಂಪಾರ್ಟೆಂಟ್. ಒಂದು ಪುಸ್ತಕ ಪೆನ್ನು ಇರ್ಲೇಬೇಕು. ಇಲ್ಲ ಇದು ಇಲ್ಲ, ನಿಮ್ just ಲೈಫ್ ಅದು ಅನ್ನೇ ಚೇಂಜ್ ಹತ್ರ ಮಾಡುತ್ತೆ. ಹೋದ್ರೆ QR ಕೋಡ್ ಹತ್ರ ಅದೇ ಇದು ಮಾಡುತ್ತೆ. ಶಿವಕುಮಾರ್ ಆ just QR ಕೋಡ್ ನ ಸ್ಕ್ಯಾನ್ mute. ಮಾಡಬೇಕು. ಶಿವಕುಮಾರ್ ಮ್ಯೂಟ್. ಎಸ್. ಸೊ ನಮ್ಮ ಜೀವನದಲ್ಲಿ ಗಾಯಗಳಾಗಿರುತ್ತೆ. ಗಾಯಗಳು ಅಂದ್ರೆ 0 to 7 years. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲೋ ಒಂದ್ ಕಡೆ ಏನೋ ಬಡ್ದು ಬಿಡುತ್ತೆ, ಅದಕ್ಕೆ ಟಿಂಚರ್ ಹಾಕೊಳ್ಳಲ್ಲ, ಅರ್ಶಿನ ಹಾಕೊಳ್ಳಲ್ಲ, ಏನು ಮಾಡಲ್ಲ. ನೀವು ಅದನ್ನ ಬಿಟ್ಬಿಡಿ. ಯಾರೋ ಮಗನೋ ಸಡನ್ ಆಗಿ ಬಂದ್ ಬಡಿಸ್ತಾನೆ, ಇಲ್ಲ ಎಲ್ಲೋ ಬಾಗ್ಲು ಬಡ್ಸ್ಕೊಳ್ತೀವಿ, ಇಲ್ಲ ಟೇಬಲ್ ಬಡ್ಸ್ಕೊಂತೀವಿ, ಅದೇ ಜಾಗಕ್ಕೆ ಗಾಯ ಆಗತ್ತೆ. ನಾವೆಲ್ಲಿ ಗಾಯ ಆಗಿರುತ್ತೋ ಅದೇ ಜಾಗಕ್ಕೆ ಮತ್ತೊಮ್ಮೆ ಗಾಯ ಆಗುತ್ತೆ. ಯಾಕೆಂದ್ರೆ ನಮಗೆ ಎಚ್ಚರಿಸ್ತಾ ಇರುತ್ತೆ, ಇಲ್ಲಿ ಗಾಯ ಆಗಿದೆ, ನೋಡ್ಕೋ, ಹುಷಾರು, ಏನಾದ್ರು ಟಿಂಚರ್ ಹಚ್ಕೋ ಅಂತ ನಮ್ ಬಾಡಿ ಹೇಳ್ತಾ ಇರುತ್ತೆ. ನಾವ್ ಅದನ್ನ ಮರ್ತೇ ಬಿಡ್ತೀವಿ. ಅಯ್ಯೋ ಆಗತ್ತೆ, ಸರಿ ಹೋಗುತ್ತೆ ಬಿಡು, 3 ದಿನ ಇರುತ್ತೆ. ಮತ್ತೆ ಅದೇ ಜಾಗಕ್ಕೆ 1 ವಾರ 2 ವಾರ ಬಿಟ್ಕೊಂಡು ಮತ್ತೆ ನಾವ್ ಅದಕ್ಕೆ ಏನು ಟಿಂಚರ್ ಹಚ್ಚಿಲ್ಲ ಅಂದ್ರೆ ಆ ಗಾಯ ಮತ್ತೆ ಸೆಪ್ಟಿಕ್ ಆಗತ್ತೆ, ಕೀವ್ ಆಗತ್ತೆ ಅಲ್ವಾ? ಆಗತ್ತಲ್ವಾ? ಆಗತ್ತೆ ಅಲ್ವಾ? ಡೆಫಿನೆಟ್ಲಿ ಆಗತ್ತೆ. ಸೊ ಅದನ್ನ ನಾವು ಟಿಂಚರ್ ಹಚ್ಬಿಟ್ರೆ ಇಮಿಡಿಯೇಟ್ ಯಾವುದೇ ಗಾಯ ಇರಲ್ಲ. ಆ ಗಾಯದಿಂದ ಎಷ್ಟೋ ಜನಕ್ಕೆ ಕಾಲು ಕೈ ಎಲ್ಲ ಸ್ಪ್ರೆಡ್ ಆಗಿದೆ. ಒಂದೇ ಒಂದು ಗಾಯನ ನೆಗ್ಲಿಜೆನ್ಸಿ ಮಾಡಿರೋದಕ್ಕೆ ಇಡೀ ಬಾಡಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ದಾರೆ. ಬಿಕಾಸ್ ಒಂದು ಗಾಯ ಯಾವುದೇ ಇರ್ಬೋದು, ದುಃಖ ಇರ್ಬೋದು, ಬಾಧೆ ಇರ್ಬೋದು, ಅಥವಾ ಒಂದು ದ್ವೇಷದ ಒಂದು wound ಇರ್ಬೋದು, ಅದನ್ನ ನಾವು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಮಗ ಹೆಂಗೋ ಆಟ ಆಡ್ತಾ ಬಂದ್ ಬಡಿಸ್ಬೋದು, ಗಂಡ ಎಲ್ಲೋ ಏನೋ ಮಾಡ್ತಾ ಬಡಿಸ್ಬೋದು, ಇಲ್ಲ ಏನು ಬೇಡ ನಾವು ಬಚ್ಚನ್ ಮನೆಗೆ ಹೋಗುವಾಗ್ಲೇ ಸಡನ್ ಆಗಿ ಗೊತ್ತಾಗ್ದಲ್ಲೇ ಬಡ್ಸ್ಕೊಂತೀವಿ. ವಿ ಡೋಂಟ್ ನೋ ಅಲ್ವಾ? ಅದೇ ರೀತಿ ನಮ್ಮ ಗಾಯಗಳು ಇನ್ನರ್ ಸೈಡ್ ಅಲ್ಲಿ ಆಗಿರುತ್ತೆ, ತಂದೆ ತಾಯಿಯಿಂದ ಆಗಿರುತ್ತೆ, ಅಥವಾ ಫ್ರೆಂಡ್ಸ್ ಇಂದ ಆಗಿರುತ್ತೆ, ಪಾಸ್ಟ್ ಲೈಫ್ ಕರ್ಮದಲ್ಲಿ ಸೋಲಲ್ಲಿ ಆಗಿರುತ್ತೆ. ಆ ಗಾಯಗಳನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು 1 ವರ್ಷ ಅಲ್ಲ 10 ವರ್ಷ ಬಿಟ್ಕೊಂಡ್ ಬಂದ್ರೆ ಮತ್ತೆ ಆ ಗಾಯನ ಇನ್ನೊಬ್ಬ ವ್ಯಕ್ತಿ ಬಂದು ತೋರಿಸ್ತಾರೆ, ಅಲ್ಲಿಗೆ ಗಾಯ ಮಾಡ್ತಾರೆ, ರಕ್ತ ಬರ್ತಾರೆ. ಅಯ್ಯೋ ರಕ್ತ ಬಂತಲ್ಲ, ಅವತ್ ಗಾಯ ಆಗಿತ್ತು, ಟಿಂಚರ್ ಹಚ್ಕೊಳ್ಳೇ ಇಲ್ಲ, ನಾನು ಮರ್ತ್ಬಿಟ್ಟೆ ಛೇ ಅನ್ಕೊಂತೀವಿ. ಅಲ್ಲಿವರೆಗೂ ಕೈ ತಪ್ಪೋವರೆಗೂ ಕಾಯ್ಬೇಡಿ. ಎಲ್ಲಿ ಗಾಯ ಆಗತ್ತೆ ಇಮಿಡಿಯೇಟ್ ಹೀಲ್ ಮಾಡ್ಕೊಳ್ಬೇಕು. ಸೊ ಹಾಗೇನೇನೆ ನಮ್ಮ ಜೀವನದಲ್ಲಿ 3 ತರ ವೂಂಡ್ಸ್ ಬರುತ್ತೆ, ಬರ್ಕೊಳ್ಳಿ. ಎಮೋಷನಲ್ ವೂಂಡ್ಸ್, ಎನರ್ಜಿ ಬ್ಲಾಕೇಜಸ್, ಕನ್ನಡದಲ್ಲಿ ಬೇಕಾದವರು ಕನ್ನಡ ಕಳಿಸ್ತಾರೆ ಕ್ಲಾಸ್ ಮುಗಿದ ಮೇಲಿಂದ. ಕರ್ಮ ಮತ್ತೆ ನಮ್ಮ ಫೇತ್, ನಮ್ಮ ನಂಬಿಕೆಯ ಏನು ಒಂದು ಆಧಾರದ ಮೇಲೆ ಇರ್ತೀವಿ, ಆ ಮೂರು ರೀತಿ ನಮಗೆ ಬ್ಲಾಕ್ ಮಾಡ್ತಾ ಇರುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್. ಅಂಡ್ ತುಂಬಾ ಜನ ಕರ್ಮ ಇರಲ್ವಾ ಮೇಡಮ್, ಮ್ಯಾನಿಫೆಸ್ಟೇಷನ್ ಆಗ್ಬಿಡುತ್ತಾ? ಹಂಗಿದ್ರೆ ಕರ್ಮ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗತ್ತಾ? ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಿದೆಯಲ್ಲ ಮೇಡಮ್, ಎಷ್ಟೋ ಸರಿ ಜಾತಕನೂ ಕೈ ಕೊಟ್ಟಿದೆ ನನಗೆ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಿದೆ ಅಂದ್ರೆ 1 ಟೈಮ್ ವರ್ಕ್ ಆಗ್ಬೋದು, 2 ಟೈಮ್ ವರ್ಕ್ ಆಗ್ಬೋದು. ಯಾಕೆಂದ್ರೆ ಬ್ರೈನ್ ಪ್ಯಾಟ್ರನ್ಸ್ ಹೋಗ್ತಾನೆ ಇರುತ್ತೆ. ನೀವು ಮರೆತು ನಿಮ್ಮ ಇನ್ನರ್ ಸೈಡ್ ಮರೆಯಲ್ಲ. ಇದು ಯಾವತ್ತಿಗೂ ಮರೆಯಲ್ಲ. ಇದ್ರಲ್ಲಿ ಊನ್ಸ್ ಕೂತ್ಕೊಂಡಿದ್ರೆ 10 ವರ್ಷ ಅಲ್ಲ 20 ವರ್ಷ ಆದ್ರೂ ಯಾವನೋ ನಿಮ್ ಲೈಫಲ್ಲಿ ಬಂದು ತೋರಿಸ್ತಾರೆ. ಅದ್ ಗಂಡನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಅತ್ತೆ ಮಾವನೇ ಆಗಿರ್ಬೋದು, ಅಪ್ಪ ಅಮ್ಮನೇ ಆಗಿರ್ಬೋದು, ಪಕ್ಕದ ಮನೆಯವ್ರು ಇರ್ಬೋದು, ರೋಡಲ್ಲಿ ಹೋಗೋರು ಇರ್ಬೋದು, ಯಾರ್ ಬೇಕಾದ್ರೂ ಕರ್ಮದ ಪಾಠನ ಬಂದು ಕಲಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಆ ಲೆಸನ್ ನ ಕಲ್ತ್ಕೊಳ್ಳೇಬೇಕು. ಹೀಲ್ ಆಗಿದ್ಯಾ, ಈ ಹೀಲ್ ನನ್ ಗಾಯ ಆಗಿದ್ಯಾ, ನಾನ್ ಟೀಚರ್ ಹಚ್ಕೊಳ್ಳೇಬೇಕು, ಇದಕ್ ನಾನ್ ಟೈಮ್ ಕೊಡ್ಲೇಬೇಕು. ಅಯ್ಯ ಬಿಡು ಹೋಗತ್ತೆ, ಅದ್ರ ಪಾಡಿಗೆ ಅದ್ 3 ದಿನ ಇರುತ್ತೆ, 4ನೇ ದಿನ ಇರುತ್ತೆ. ಆ ರೀತಿ ಅಲ್ಲ ನಮ್ಮ ಗಾಯಗಳು. ಯಾವ್ದೋ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದ ಅಪ್ಪ ಅಮ್ಮನ್ ನೆನ್ಸ್ಕೊಳ್ಳಿ, ಟಕ್ಕಂತ ಬರುತ್ತೆ. ಅಪ್ಪ ಹಂಗ್ ಮಾಡಿದ್ರು ಅವತ್ತು, ನಮ್ಮ ಅಣ್ಣಂಗ್ ಮಾತ್ರ ಕೊಟ್ರು ಚಾಕ್ಲೇಟ್, ನಂಗೆ ಕೊಟ್ಟಿಲ್ಲ ಅಂತ ನೆನಪು ಬರುತ್ತೆ. ಬಿಕಾಸ್ ಅಲ್ಲಿ ಗಾಯ ಆಗಿದೆ, ಇನ್ನರ್ ಸೈಡ್ ಅಲ್ಲಿ ಗಾಯ ಆಗಿದೆ. ಅದರ ಜೊತೆ ಪಾಸ್ಟ್ ಲೈಫ್ ಕರ್ಮ, ಪಾಸ್ಟ್ ಲೈಫ್, ಪ್ರೆಸೆಂಟ್ ಅಂಡ್ ಆನ್ಸಿಸ್ಟರ್ಸ್, ವಂಶ ಪಾರಂಪರ್ಯದಿಂದ ತಗೊಂಡ್ಬರ್ತೀವಿ. ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದ್ರೆ ಈ 3 ಕರ್ಮ ಕ್ಲಿಯರ್ ಮಾಡ್ಕೊಳ್ದಲ್ಲೇ ಇದ್ರೆ
ಮ್ಯಾನಿಫೆಸ್ಟೇಷನ್ ಖಂಡಿತ ವರ್ಕ್ ಆಗಲ್ಲ ನಿಮ್ಗೆ. ನೀವು ಮಾಡಿದ್ರು ಒಂದ್ಸರಿ ವರ್ಕ್ ಆಗತ್ತೆ, ಪಟ್ ಅಂತ ಏನೋ ಒಂದು ಅದೃಷ್ಟ ಇತ್ತು, ಲಕ್ ಇತ್ತಪ್ಪ, ಲಕ್ ಬೈ ಚಾನ್ಸ್ ಆಗ್ಬಿಡುತ್ತೆ. ಬಟ್ ಕರ್ಮ ಕ್ಲೀನ್ ಮಾಡ್ಕೊಳ್ಳಿ, 2ನೇ ಸರಿ ಅದೇ ಪ್ಯಾಕೇಜಸ್. ಅಯ್ಯೋ ಮೊನ್ನೆ ತಾನೇ ಮಾಡಿದ್ದೆ ಇದೇ 369, ಇವತ್ತು ಯಾಕೆ ವರ್ಕ್ ಆಗ್ತಾ ಇಲ್ಲ? ಮೊನ್ನೆ ಆ ಚಾನಲ್ ನೋಡ್ದೆ ಮಾಡ್ದೆ ವರ್ಕ್ ಆಯ್ತು, ನಂಗೆ ದುಡ್ಡು ಬಂತು, ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ, ವರ್ಕ್ ಆಗ್ತಾ ಇಲ್ಲ. ಬಿಕಾಸ್ ಕರ್ಮ. ಅದೇ ನೀವು ವ್ರತ ಮಾಡ್ತೀರಾ, ಆಯ್ತು 21 ದಿನ 48 ದಿನ ವ್ರತ ಮಾಡ್ತೀರಿ, ಅದಕ್ಕೂ ಬಿಡಲ್ಲ. ಮನೇಲಿ ಏನೋ ಜಗಳ, ಏನೋ ತಾಪತ್ರಯ, ಏನೋ ವಿಘ್ನಗಳು ಬರುತ್ತೆ, ನಿಮ್ಮನ್ನ ಬಿಡಲ್ಲ. ಕರ್ಮ ಇತ್ತು ಅಂದ್ರೆ ನೀನ್ ಕರ್ಮ ಕ್ಲೀನ್ ಮಾಡ್ಕೊ. ಆಮೇಲೆ ದೇವ್ರು ದಿಂಡ್ರು ಇನ್ನೊಂದು ಮತ್ತೊಂದು ವಿಷ್ಣು ಸಹಸ್ರನಾಮ ಓದಿ, ಲಲಿತಾ ಸಹಸ್ರನಾಮ ಓದಿ, ಪಾರಾಯಣ ಮಾಡಿ, ಪುಣ್ಯ ಕಥೆಗೆ ಹೋಗಿ, ಪ್ರವಚನಕ್ಕೆ ಹೋಗಿ, ಏನೇ ಮಾಡಿ, ಈ ಸೋಲಲ್ಲಿರೋ ಕರ್ಮ ಕ್ಲೀನ್ ಮಾಡ್ಕೊಳ್ದಲೆ ನೀವ್ ಏನು 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 ಮಾಡಕ್ಕಾಗಲ್ಲ. ಮೇನಾಗಿ ತಂದೆ ತಾಯಿದು ಫಸ್ಟ್ ಬರೋದೇ ತಂದೆದು. ತಂದೆ ಸೀಡೆ ತಾಯಿಗೆ ಬರೋದು. ಸೊ ತಾಯಿದು 9 ತಿಂಗಳದು ಫೀಲಿಂಗ್, ಎಮೋಷನ್ಸ್, ಆಕೆಯ ಥಾಟ್ಸ್, ತಾಯಿ ಹೇಗೆ ಆಲೋಚನೆ ಮಾಡ್ತಿರ್ತಾರೋ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ತಾಯಿ ಏನಾದ್ರು ಯಾವಾಗ್ಲೂ ನೆಗೆಟಿವ್ ಆಗಿ ಲೈಫಲ್ಲಿ ಏನಿಲ್ಲ ಅಂತ ಇದ್ರು ಅಂದ್ರೆ ನೀವು ಹಂಗೆ ಅಂತೀರ, ನಿಮಗೆ ಗೊತ್ತಾಗಲ್ಲ, ನೀವು ಮತ್ತೆ ಅದೇ ಪ್ಯಾಟ್ರನ್ಗೆ ಬರ್ತೀರ. ಬಿಕಾಸ್ ಬ್ರೈನ್ ಅಲ್ಲಿ ಅದೇ ರೀತಿ ಇರುತ್ತೆ. ವೆರಿ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೀವು ಬ್ರೈನ್ ಯಾವ ರೀತಿ ಪ್ಯಾಟ್ರನ್ ತಗೊಂಡಿದೆ 0 to 7 years, ಬ್ರೈನ್ ಯಾವ ರೀತಿ ತಗೊಂಡಿದೆ, ಅಪ್ಪ ಅಮ್ಮನ್ ಏನ್ ನೋಡಿದೀರಾ, ನೀವು ಏನ್ ಅರ್ಥ ಮಾಡ್ಕೊಂಡಿದೀರಾ, ಅಪ್ಪ ಅಂದ್ರೆ ಏನು, ಅಮ್ಮ ಅಂದ್ರೆ ಏನು, ಹೇಗ್ ಅರ್ಥ ಮಾಡ್ಕೊಂಡಿದೀರಾ ನೀವು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಪ್ಪ ಅಮ್ಮ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಮ್ಮ ಯಾವಾಗ್ಲೂ ಒದ್ದಾಡ್ತಾ ಇದ್ಯಾ, ಅಥವಾ ಅಪ್ಪನ ಪ್ರೀತಿ ಸಿಗ್ಲಿಲ್ಲ ಅಂತ ಒದ್ದಾಡ್ತಾ ಇದ್ಯಾ ಅಮ್ಮ, ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರೋದು. ನೀವ್ ಯಾವುದೇ ದೇವರು ಕೈ ಮುಗಿರಿ, ಯಾವುದೇ ಹೋಮ ಹವನ ಮಾಡಿಸಿ, ಯಾಕೆ ಅಲ್ಲಿ ಉಂಡಿದೆ, ತಾಯಿ ಇದೆ, ಈ ಮಗು ಕ್ಯಾರಿ ಮಾಡುತ್ತೆ. ಅದಕ್ಕೆ ಈ ಸರಿ ಹೀಲಿಂಗ್ ಅಂತಾನೆ ನಾನು ಮಾಡಿಸಿದೀನಿ. ಯಾಕೆಂದ್ರೆ ಅನ್ನೋದೇ ಇಟ್ಸ್ ಟ್ಯಾಂಕ್, ಓವರ್ ಟ್ಯಾಂಕ್. ಅಲ್ಲಿ ತಾಯಿ ಎಮೋಷನ್ಸ್ ಎಲ್ಲ ಕೂತಿದೆ, ತಾಯಿಯ ಫೀಲಿಂಗ್ ಕೂತಿದೆ, ತಾಯಿಯ ಬಾಧೆ ಕೂತಿದೆ, ತಾಯಿಯ ಕೋಪ ಕೂತಿದೆ, ತಾಯಿ ವೇದನೆ ಪಟ್ಟಿದೆ, ಆ ವೇದನೆ ಕೂತಿದೆ. 9 ತಿಂಗಳ ಜರ್ನಿಲಿ ಆಕೆ ಏನೇನು ವೇದನೆ ಪಟ್ಲು, ಗಂಡನಿಂದ ಪ್ರೀತಿ ಸಿಗ್ಲಿಲ್ವಾ, ಬೈಕೆ ತೀರ್ಲಿಲ್ವಾ, ಅಥವಾ ಯಾರು ಪಕ್ಕದ ಮನೆಯವರು ಏನು ಕೊಡ್ಲಿಲ್ವಾ, ಎಲ್ಲವೂ ಬರುತ್ತೆ. ಆಕೆಗೆ ಸೀಮಂತ ಮಾಡ್ಲಿಲ್ವಾ, ಆ ವೇದನೆ ಇದೆಯಾ, ಎಲ್ಲವೂ ನಿಮ್ಮ ಊಂಬಲ್ಲಿ ಕೂತಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂದ್ರೆ ಬೀಲಿಂಗ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ನಿಮ್ಮ ಮಕ್ಕಳು ಪ್ರಾಬ್ಲಮ್ ಆಗ್ತಿದೆ, ಮಕ್ಕಳು ಕೆಡ್ತಾರಿಗೆ ಹೋಗ್ತಿದ್ದಾರೆ ಅಂದ್ರೆ ಬೀಲಿಂಗ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಬ್ಯಾಡ್ ಅಡಿಕ್ಷನ್ಗೆ ಮನೇಲಿರೋರು, ಹಸ್ಬೆಂಡು ಅಥವಾ ನಿಮ್ಮ ಫ್ಯಾಮಿಲಿಲಿರೋರು, ನಿಮ್ಮ ಮಗ ಮಗಳು ಬ್ಯಾಡ್ ಅಡಿಕ್ಷನ್ ಬಲಿಯಾಗ್ತಾ ಇದ್ದಾರೆ, ಅಥವಾ ಒಂದು ಹಸ್ಬೆಂಡ್ ಅಫೇರ್ ಇಟ್ಕೊಂಡಿದ್ದಾರೆ, ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ತಾಯಿನ ಕ್ಲೀನ್ ಮಾಡ್ಲೇಬೇಕು. ಯಾರ್ಯಾರಿಗೆ ಮನಿ ಪ್ರಾಬ್ಲಮ್ ಇದೆ, ಮನಿ ಪ್ರಾಬ್ಲಮ್ ಇದೆ, ಜಾಬ್ ಪ್ರಾಬ್ಲಮ್ ಇದೆ, ಕೆರಿಯರ್ ಬಿಸ್ನೆಸ್ ಮಾಡ್ತಿದ್ದೀರಾ, ಪ್ರಾಫಿಟ್ ಆಗ್ತಾ ಇಲ್ಲ, ತಂದೆನ್ ಕ್ಲೀನ್ ಮಾಡ್ಕೊಳ್ಬೇಕು. ತಂದೆನ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಜಾಬು, ದುಡ್ಡು, ಕೆರಿಯರು, ಬಿಸ್ನೆಸ್ಗೆ ತಂದೆದೇ ಬಂದಿರುತ್ತೆ. ತಂದೆ ಸಫರ್ ಪಟ್ಟಿರೋದು ನೋಡಿದೆ. ಇದು ಇನ್ನರ್ ಚೈಲ್ಡ್, ನಿಮ್ಮ ಇನ್ನರ್ ಚೈಲ್ಡ್ 0 to 7 years ತಂದೆ ಸಫರ್ ಪಟ್ಟಿರೋದು, ದುಡ್ಡಿಗೆ ಅಲ್ದಾಡಿರೋದು, ಪ್ರತಿಯೊಬ್ಬರನ್ನು ಸಾಲ ಸೋಲ ಕೇಳಿರೋದು ನೋಡಿದೆ. ನಿಮ್ಮ ಒಂದೊಂದು ಪುಸ್ತಕ ಕೊಡಿಸುವಾಗ, ಒಂದೊಂದು ವಸ್ತು ಕೊಡಿಸುವಾಗ, ಮನೆಗೆ ಸಾಮಾನ್ ತಂದು ಹಾಕುವಾಗ ನಿಮ್ಮ ತಂದೆ ಎಷ್ಟು ಸಫರ್ ಪಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ನಿಮ್ಮಿಂದ ದುಡ್ಡು ದೂರನೇ. 25-30 ವರ್ಷ ಆದ್ರೂ ಕೂಡ ನೀವ್ ಅನ್ಕೊಂಡು ಸಾಧ್ಸಕ್ ಆಗದೇ ಇಲ್ಲ. ನಿಮ್ ಟಾರ್ಗೆಟ್ 1 ಲಕ್ಷ ರೀಚ್ ಆಗ್ಬೇಕು. ನಿಮ್ಗೆ ನಿಮ್ಮಪ್ಪ 5,000 10,000 ಬೇಡಪ್ಪ, 3,000 2,000 1,000 ಅವಾಗಿನ ಕಾಲದ್ದು ಜೀವನ ಮಾಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ, ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ ಅಂದಾಗ, ತಾಯಿ ಅದನ್ನೇ ರಿಪೀಟ್ ಮಾಡ್ತಿದ್ದಾಗ, ಅಪ್ಪ ಎಷ್ಟು ಕಷ್ಟ ಪಡ್ತಾರೆ ನೋಡು, ಬೆವ್ರು ಸುಸ್ತಿದಾರೆ ನೋಡು, ಎಷ್ಟು ಶ್ರಮ ಹಾಕ್ತಿದಾರೆ ನೋಡು ಅಂತ ಆ ತಾಯಿ ಹೇಳ್ದಾಗ, ಅಥವಾ ಏನೋ ಆಸೆ ಪಟ್ಟಾಗ ತಂದೆ ಕೊಡ್ಸಕ್ ಆಗಲ್ಲ ಅಂದಾಗ ಇನ್ನರ್ ಚೈಲ್ಡ್ ಆಗಿರುತ್ತೆ, ನಿಮಗೆ ಗೊತ್ತಿದೆ. ಸೊ ನೀವ್ ಆಫ್ಟರ್ 25-30 ವರ್ಷ ಆದ್ಮೇಲಿಂದ ನಿಮಗೆ ಗೊತ್ತಿರಲ್ಲ, ನಂಗೆ ಯಾಕೆ ದುಡ್ಡಿನ ಪ್ರಾಬ್ಲಮ್ಮು, ಎಷ್ಟು ಚೆನ್ನಾಗಿದ್ದೆ ನಾನು, ಸಡನ್ ಆಗಿ ಲಾಸಿಗೆ ಬಂತು, ಸಡನ್ ಆಗಿ ಜಾಬ್ ಕಳ್ಕೊಂಡೆ, ಎಷ್ಟು ಚೆನ್ನಾಗಿತ್ತು ಜಾಬು, ಯಾರೋ ಬಂದ್ರು ನಮ್ಮನ್ನ ಡಿಸ್ಮಿಸ್ ಮಾಡಿದ್ರು ಅಂತಾರೆ. ಎಲ್ಲಿಂದ ಬಂತು? ತಂದೆ ನಾ ಹೇಳಿದ್ನಲ್ಲ, ಗಾಯ ಆಗಿದೆ, ನಾನು ಕೇರ್ ಮಾಡ್ಲಿಲ್ಲ ಅಂದ್ರೆ ಈ ಗಾಯ ನಾಳೆ ದಿನ ಸೆಪ್ಟಿಕ್ ಆಗತ್ತೆ, ಸೆಪ್ಟಿಕ್ನು ನಾನು ಕೇರ್ ಮಾಡಿಲ್ಲ ಅಂದ್ರೆ ಇಡೀ ಬಾಡಿಗೆ ಹರಡುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಇನ್ನೂ ಡೆಪ್ತಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಹೆಲ್ತ್ ರಿಲೇಟೆಡ್ ಯಾರ್ಯಾರಿಗೆ ರೈಟ್ ಸೈಡ್ ಪೇನ್ ಬರ್ತಾ ಇದೆ ತಂದೆಯಿಂದ ಬಂದಿದೆ, ತಂದೆ ಹೀಲ್ ಆಗಿಲ್ಲ ಅಂತ ಅರ್ಥ, ತಂದೆಯ ವೂಂಡ್ಸ್ ಇದೆ ಅಂತ ಅರ್ಥ. ಯಾರ್ಯಾರಿಗೆ ಲೆಫ್ಟ್ ಸೈಡ್ ಬಾಡಿಲಿ ಪೇನ್ ಇದೆ, ಓಕೆ, ತಾಯಿ ಹೀಲ್ ಆಗಿಲ್ಲ ಅಂತ ಅರ್ಥ. ತಾಯಿ ಏನೋ ಸಫರ್ ಪಡ್ತಿದ್ದಾರೆ, ತಾಯಿ ಸಫರ್ ಪಡ್ತಿದ್ರೆ ನಿಮಗ್ ಬಂದೇ ಬರುತ್ತೆ. ಮೇಡಮ್ ತಾಯಿ ಇಲ್ಲ ನಮಗೆ ಹೆಂಗ್ ಬರುತ್ತೆ? ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ತಾಯಿ ತಂದೆ ಇಲ್ಲ ಅಂದ್ರು ಅವರ ಎನರ್ಜಿ ಇರುತ್ತೆ. ಈಗ ನೀವು ನೆನ್ಸ್ಕೊಳ್ಳಿ, ತಂದೆ ತಾಯಿ ಕಣ್ಮುಚ್ಚಿ ಅವ್ರು ಇಲ್ಲ ಅಂದ್ರೂ ಅವ್ರು ಮಾಡಿರೋ ತಪ್ಪು ಒಪ್ಪು ಎರಡು ಗೊತ್ತಾಗತ್ತಲ್ವಾ? ಅವ್ರು ಒಳ್ಳೇದು ಮಾಡಿದರೆ, ಮೇನ್ ಆಗಿ ಹೇಳ್ತೀನಿ, ತಂದೆ ತಾಯಿದ್ ವರ್ಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿ ಮಕ್ಳು ನೋಡಿರ್ತಾರೆ. ನಮ್ಮ ಮಕ್ಕಳು ನಮ್ಮ ವರ್ಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿನ ನಮ್ಮ ಮಕ್ಕಳು ಗುರ್ತಿಸಿರ್ತಾರೆ. ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಇಷ್ಟು ವರ್ಸ್ಟ್ ಇದೆಯಾ ಇಷ್ಟು ಬೆಸ್ಟ್ ಇದೆಯಾ ಅಂತ. ಆನ್ಸಿಸ್ಟರ್ಸ್ ವರ್ಸ್ಟ್ ಬೆಸ್ಟ್ ನಮ್ಮ DNA ಅಲ್ಲಿ ಇರುತ್ತೆ. ಇಡೀ ಫ್ಯಾಮಿಲಿಲಿ ಸಂಗೀತಗಾರ ಇದೆ, ಈ ಮಗುಗುನು ರಕ್ತದಲ್ಲೇ ಬರುತ್ತೆ. ಅದೊಂದ್ ಮಾತ್ರ ಬಂದ್ಬಿಡುತ್ತಾ? ಅವ್ರು ಏನ್ ವರ್ಸ್ಟ್ ಇರುತ್ತೆ, ಕೋಪನ, ಸಿಟ್ಟ, ತಾತ ಅಜ್ಜಿ ಮುತ್ತಾತ ಅವ್ರ ಇಡೀ ವಂಶದವ್ರದ್ದು, ಅದು ಕೂಡ ಈ ಸೋಲಲ್ಲಿ ಇರುತ್ತೆ, ಈ ಮಗು DNA ಅಲ್ಲಿ ಇರುತ್ತೆ. ಬೆಸ್ಟ್ ಬರುತ್ತೆ ಅಂದ್ರೆ ವರ್ಸ್ಟ್ ಬರಲ್ವಾ? ಬಂದೇ ಬರುತ್ತೆ. ಅದ್ ಹೀಲ್ ಮಾಡ್ಕೊಳಕ್ಕೆ ನಾವು ಬಂದಿರೋ ಉದ್ದೇಶನೇ ನಮ್ಮನ್ನ ನಾವು ಹೀಲ್ ಮಾಡ್ಕೊಂಡು ನಮ್ಮ ವಂಶದಲ್ಲಿರೋರ್ಗು ಹೀಲ್ ಮಾಡೋದು. ನಾವ್ ಹೀಲ್ ಮಾಡ್ಕೊಂಡ್ರೆ ಸಾಕು, ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನಿಮ್ಮ ಉಂಬಿಗೆ ನಿಮ್ಮ ತಾಯಿ ಕನೆಕ್ಟ್ ಆಗಿದ್ದಾರೆ. ಆ ತಾಯಿ ಯಾಕೆ ಹಂಗ್ ಮಾಡೋದು? ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿಗೆ ಯಾರು ಏನ್ ಮಾಡೋದು? ಅವ್ರ ತಂದೆ ತಾಯಿ, ಇಡೀ ವಂಶ, ಇಡೀ ಆನ್ಸಿಸ್ಟರ್ಸ್ ಕರ್ಮ ಬರುತ್ತೆ. ಜೊತೆಗೆ ಪಾಸ್ಟ್ ಲೈಫ್ ಕರ್ಮ, 9 ಜನರೇಷನ್. ಈ ಸೋಲ್ ಬಂದಿರೋದೆ 13 ರೀತಿ ರೀಕರೆಕ್ಟ್ ಮಾಡ್ಕೊಳಕ್ಕೆ. 60% ನಮ್ಮ ಇನ್ನರ್ ಚೈಲ್ಡ್ ವೂಂಡ್ಸ್ ಇರುತ್ತೆ, 40% ನಮ್ಮ ಆನ್ಸಿಸ್ಟರ್ಸ್ ಕರ್ಮ ಸೇರಿರುತ್ತೆ. ಬರ್ಕೊಳ್ಳಿ, 40% ಆನ್ಸಿಸ್ಟರ್ಸ್ ಕರ್ಮ ಈ ಸೋಲಲ್ಲಿ ಇರುತ್ತೆ. ಅದ್ರ ಜೊತೆ ಪಾಸ್ಟ್ ಲೈಫ್ ಕೂಡ ಅದೆಲ್ಲ ಆಡ್ ಆಗುತ್ತೆ. ಪಾಸ್ಟ್, ಪ್ರೆಸೆಂಟ್, ಆನ್ಸಿಸ್ಟರ್ಸ್. ಇನ್ನು 60% ನಮ್ಮ ಇನ್ನರ್ ಚೈಲ್ಡ್ ಇಂಪ್ರಿಂಟ್ಸ್ ಇರುತ್ತೆ. 0 to 7 years ಆಗಿರೋ ಗಾಯನೇ ನಿಮಗೆ 25-30 ವರ್ಷ ಆದ್ಮೇಲೆನೆ ಕಾಣೋದು. 7 ವರ್ಷ ಆದ ತಕ್ಷಣ ಅದು ಲಾಕ್ ಮಾಡ್ಕೊಂಡು ನಿಮಗೆ ಅದನ್ನ ಪ್ರೋಗ್ರಾಮ್ ಮಾಡ್ತಾ ಇರುತ್ತೆ. ಆಲ್ರೆಡಿ ಆಗಿರೋದನ್ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ 0 to 7 years. ಅದಾದ್ಮೇಲಿಂದ ನೀವ್ ಏನೇನ್ ಅನ್ಕೊಂಡಿದೀರಾ ಅದನ್ನ ಪ್ರೂವ್ ಮಾಡೋದಷ್ಟೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ. ಯಾಕೆಂದ್ರೆ ಬ್ರೈನ್ ಪ್ಯಾಟರ್ನ್ಸ್ ಏನು ಅಂತ ನನಗೆ ಗೊತ್ತು. ಮ್ಯಾನಿಫೆಸ್ಟೇಷನ್ ಹಿಂಗ್ ಮಾಡ್ಬೋದು. ನೀವು ಕರ್ಮ ಕ್ಲೀನ್ ಮಾಡ್ಕೊಂಡ್ರೆ ಯಾವ 369 555 ನೀವ್ ಏನೇನ್ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಮಾಡ್ತೀರಾ, ಅಥವಾ ಒಂದು ಕಲ್ಲುಪ್ಪಿನ ಟೆಕ್ನಿಕ್ ಮಾಡ್ತೀರಾ, ಅಥವಾ ಶುಂಠಿ ಪೌಡರ್ ಟೆಕ್ನಿಕ್ ಮಾಡ್ತೀರಾ, ಯಾವುದೇ ಮಾಡೋದು ಕರ್ಮ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕಲಿ ನಿಮ್ಮ ಎನರ್ಜಿ ಶಿಫ್ಟ್ ಆಗತ್ತೆ. ಈ ಕರ್ಮ ಇರೋದ್ರಿಂದನೇ ನೀವು ಬ್ಲಾಕ್ ಆಗ್ತಾ ಹೋಗ್ತಾ ಇರೋದು. ಅದೇ ಬ್ಲಾಕೇಜಸ್. ತಂದೆ ತಾಯಿದ ಎಲ್ಲವೂ ಬ್ಲಾಕೇಜಸ್ ನಿಮ್ಮ ಕರ್ಮದಲ್ಲಿ ಬಂದು ಕೂರಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೋಲ್ನ ನಾವು ಆ ಟೆನಿಕಾಸ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಸೋಲ್ ಬಂದಿರೋದೇ ಸೋಲ್ ಪರ್ಪಸ್ಸೇ ಕ್ಲೀನ್. ಬರ್ಕೊಳ್ಳಿ, ಸೋಲ್ ಪರ್ಪಸ್ ಕರ್ಮ ಕ್ಲೀನಿಂಗ್. ಆ ಕರ್ಮ ಕ್ಲೀನಿಂಗ್ ಅಲ್ಲಿ ಆನ್ಸಿಸ್ಟರ್ಸ್ ಕರ್ಮ, ಪಾಸ್ಟ್ ಲೈಫ್ ಕರ್ಮ, ಪ್ರೆಸೆಂಟ್ ಕರ್ಮ, ಅದ್ರ ಜೊತೆ ಇನ್ನರ್ ಚೈಲ್ಡ್ ಇಂಪ್ರಿಂಟ್ಸ್. ಸೊ ಊಂಬ್ ಹೀಲಿಂಗ್ ಯಾರ್ಯಾರು ತಗೊಂಡಿದ್ದೀರಾ? ಮೇನ್ ಆಗಿ ಊಂಬ್ ಅನ್ನೋದೇ ಒಂದು ಕ್ರಿಯೇಷನ್. ಯಾರ್ಯಾರು ಇವತ್ತು ಕನ್ಸೀವ್ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಕನ್ಸೀವ್ ಆಗ್ತಾ ಇಲ್ಲ ಅಂಡ್ ಅಬೋಷನ್ ಆಗ್ತಾ ಇದೆಯಾ, ಅಬೋಷನ್ಗಂತೂ ಮೇನ್ ಆಗಿ ನೀವು ಆ ಒಂದು ಏನು ಸೋಲ್ ಬಂದಿರತ್ತೆ, ನೀವೇ ಬೇಕು ಅಂತ ಚೂಸ್ ಮಾಡಿ ಬರುತ್ತೆ. ತಂದೆ ತಾಯಿನ ಮಗು ಚೂಸ್ ಮಾಡಿರುತ್ತೆ, ಆಯ್ತಾ? ಮಗುನ ತಂದೆ ತಾಯಿ ಚೂಸ್ ಮಾಡಿರಲ್ಲ. ನಾವೆಷ್ಟೋ ಸರಿ ಅಂತೀವಿ, ನೀನೇನೋ ಕಡ್ಕೋಬೇಕಿತ್ತು ನಮ್ಮನ್ನ, ಸಾಕಾಗ್ಲಿಲ್ಲ ಅಂದ್ರೆ. ತಂದೆ ತಾಯಿ ಚೂಸ್ ಮಾಡಿರಲ್ಲ, ವಿ ಆರ್ ಮಿಸ್ಟೇಕನ್. ಮಗು ಚೂಸ್ ಮಾಡಿರುತ್ತೆ, ನಾನು ಇಂಥವ್ರ ಮನೆಗೇನೆ ಹೋಗ್ತೀನಿ ಅಂತ. ಹೋದ ಪಾಸ್ಟ್ ಲೈಫ್ ಕರ್ಮದಲ್ಲಿ ನಾವು ಯಾವ್ಯಾವ್ದು ತಪ್ಪು ಮಾಡಿರ್ತೀವಿ ಅದನ್ನ ಕರೆಕ್ಟ್ ಮಾಡ್ಕೊಳಕ್ಕೆ ಮತ್ತೊಮ್ಮೆ ಇಂಥವ್ರ ಮನೇಲೆ ಹುಟ್ಟಿಸೋದು. ನಮಗೆ ಇಂಥವ್ರ ಮನೆ ಬೇಕು ಅಂತಾನೆ ನಾವು ಚೂಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಹೋದ ಜನ್ಮದಲ್ಲಿ ಐಷಾರಾಮಿ ಜೀವನ ನಾನು ಕಂಡಿದ್ದೆ ಅಂದ್ರೆ, ದುಡ್ಡಿಗೆ ಯಾವುದೇ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಅಂದ್ರೆ, ಈ ಜನ್ಮದಲ್ಲಿ ನಾನು ಬಡವರು ಮನೇನೆ ನಾನು ಚೂಸ್ ಮಾಡಿರ್ತೀನಿ. ಯಾಕೆ? ನಾನು ಸೋಲ್ ರೀಕರೆಕ್ಟ್ ಮಾಡ್ಕೋಬೇಕಲ್ವಾ ನಾನು.
ಅಥವಾ ತಂದೆ ತಾಯಿ ವ್ಯಾಲ್ಯೂನೇ ನನಗೆ ಗೊತ್ತಿಲ್ಲ. ಜನ್ಮದಲ್ಲಿ ಬಿರಿ ತಂದೆ ತಾಯಿ ನಡ್ಸ್ಕೊಂಡಿದ್ದೀನಿ. ಈ ಜನ್ಮದಲ್ಲಿ ನಂಗೆ ತಂದೆ ತಾಯಿ ಇಲ್ದಂಗ್ ನಾನು ಬದುಕಲೇಬೇಕು, ಅನಾಥಳಾಗಿ. ಯಾಕೆಂದ್ರೆ ತಂದೆ ತಾಯಿ ವ್ಯಾಲ್ಯೂ ಗೊತ್ತಾಗ್ಬೇಕು ಈ ಸೋಲ್ಗೆ. ಆ ತಂದೆ ತಾಯಿ ಹುಡ್ತಾಗ್ಲೇನೆ ಅನಾಥಾಶ್ರಮಕ್ಕೆ ಬಿಸಾಕೋ ಹೋಗೋ ತರ ಆ ಸೋಲ್ನ ಪ್ರಿಪೇರ್ ಆಗಿರುತ್ತೆ. ಸೊ ಸೋಲೆ ಹುಡುಕಿರತ್ತೆ. ಸೊ ಅಬಾರ್ಷನ್ ಯಾರ್ಯಾರಿಗೆ ಆಗ್ತಾ ಇದೆ, ಮೇನ್ ಆಗಿ ಆ ಒಂದು ಏನು ಚೂಸ್ ಮಾಡಿರೋ ಅಂತದ್ದು, ನಿಮ್ಮನ್ನೇ ಚೂಸ್ ಮಾಡಿರೋದಕ್ಕೆ ಒಂದು ಭಯ ಕೊಟ್ಟಿರ್ತೀರಾ, ಓಕೆ, ಬಾಧೆ ಕೊಟ್ಟಿರ್ತೀರಾ. ಹೊಟ್ಟೆಲಿರುವಂತ ಮಗು ನಿಮ್ಮ ಕನೆಕ್ಟ್ ಆಯ್ತು ಅಂದ್ರೆ, ಅದಕ್ಕೆ ಹೇಳೋದು ಪ್ರೆಗ್ನೆನ್ಸಿ ಆ 9 ತಿಂಗಳು ಜರ್ನಿಲಿ ಮಗು ಜೊತೆ ಮಾತಾಡಿ, ಸಂಗೀತ ಕೇಳಿಸಿ, ಖುಷಿಯಾಗಿರಿ, ಅಳಬೇಡಿ, ಬೇಜಾರ್ ಮಾಡ್ಕೋಬೇಡಿ ಅಂತ ಏನಕ್ಕೆ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಅಂದ್ರೆ, ಆ ಮಗುಗೂ ತಾಯಿಗೂ ಕನೆಕ್ಷನ್. ಆ ಮಗು ಏನಾದ್ರು ಈ ತಾಯಿನ ಚೂಸ್ ಮಾಡ್ಬಿಟ್ರೆ ಹೊಟ್ಟೆಲಿ, ನಮ್ಮಮ್ಮ ಒಳಗಿದ್ದಾಗ್ಲೇ ಇಷ್ಟೊಂದು ಖುಷಿ ಕೊಡ್ತಾ ಇದ್ದಾಳೆ, ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾಳೆ, ಆಕೆನ ನಾನು ನೋಡ್ಬೇಕು, ಆಕೆನ ನಾನು ಅಪ್ಕೋಬೇಕು, ಆಕೆಯ ಒಂದು ಮಡಿಲಲ್ಲಿ ನಾನು ಇರ್ಬೇಕು ಅಂತ ಆ ಮಗು ಸೋಲ್ ಲೆವೆಲ್ ಬಯಸ್ತು ಅಂದ್ರೆ ಅದು ದೇವ್ರ ತನಕ ಹೋಗುತ್ತೆ. ಆ ಮಗು, ಆ ತಾಯಿ ಮಗುದ್ ಏನೇ ಕ್ರಿಟಿಕಲ್ ಕಂಡೀಷನ್ ಇರ್ಲಿ, ಆ ಮಗು ಬರುತ್ತೆ. ನಾನು ಎಷ್ಟೋ ಡಾಕ್ಟರ್ಸ್ ಹೇಳಿದ್ದಾರೆ ನನಗೆ, ನಂಗೆ ಇವತ್ತಿಗೂ ಗೂಸ್ ಬಂಪ್ಸ್ ಆಗತ್ತೆ. ಉಳಿಯೋದೇ ಇಲ್ಲ ಅನ್ನೋ ಕೇಸ್ ಉಳ್ದಿದೆ. ದಟ್ ಈಸ್ ದ ಪವರ್ ಆಫ್ ಕರ್ಮ. ಕರ್ಮ ಹೀಲಿಂಗ್ ಅಂದ್ರೇನೆ ಅದೇ ರೀತಿ. ಸೊ ಆ ಮಗುಗ್ ಯಾವಾಗ ಅಮ್ಮ ಕನೆಕ್ಟ್ ಆಗ್ಬಿಡ್ತಾಳೆ, ಮುಗೀತು. ಆ ಮಗು ದೇವ್ರನ್ನು ಜಯಿಸಿ ಬಂದ್ಬಿಡುತ್ತೆ. ನಾನ್ ನೋಡ್ಬೇಕು ಅನ್ನೋ ಫೀಲ್ ಬಂತು ಅಂದ್ರೆ ತಾಯಿ ಮಗುದ್ ಏನೇ ಕ್ರಿಟಿಕಲ್ ಇದ್ರೂ ಕೂಡ ಉಳ್ಕೊಳ್ಳುತ್ತೆ. ಅದೇ ನೀವು ಇನ್ನು ಬಂದೇ ಇಲ್ಲ, ಆ ಮಗು ಬರ್ತಾ ಇರುವಾಗ್ಲೇನೆ ಅಯ್ಯೋ ಗಂಡ ಹೆಣ್ಣ ಭೇದ ಭಾವ ಮಾಡಿದ್ರೆ, ತಾತ್ಸಾರ ಮಾಡಿದ್ರೆ, ಅಥವಾ ನಿಮ್ಮ ಬಾಡಿ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂದ್ರೆ, ಅದಕ್ಕೆ ಖುಷಿ ಕೊಡ್ಲಿಲ್ಲ ಅಂದ್ರೆ ಅದ್ ಅನ್ಕೊಳತ್ತಂತೆ ಹೊಟ್ಟೆಲಿದ್ದಾಗ್ಲೇ ಈ ತಾಯಿ ಖುಷಿ ಕೊಟ್ಟಿಲ್ಲ, ಇನ್ ಬಂದ್ಮೇಲೆ ಬರೇ ಭಯ ದುಃಖ, ಬರೇ ಅಳೋದು ಫೀಲ್ ಮಾಡೋದೇ ಕೊಡ್ತಾ ಇರೋದು, ನಂಗೆ ಈ ಮನೆ ಬೇಡ, ನನ್ ಬೇರೆಯವ್ರ ಮನೆ ಕೊಡು, ಬೇರೆ ತಂದೆ ತಾಯಿನ ಕೊಡು ಅಂತ ವಾಪಸ್ ಹೋಗಿ ದೇವ್ರಿಗೆ ದೂರ್ ಕೊಡುತ್ತಂತೆ. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಅಬಾರ್ಷನ್ ಆಗಿದೆ ದಯವಿಟ್ಟು ಯೂನಿವರ್ಸ್ಗೆ ಮತ್ತೊಮ್ಮೆ ಪ್ರಾರ್ಥಿಸಿ, ನನ್ನ 21 ದಿನದಲ್ಲಿ ಮಾಡಿಸ್ತೀನಿ, ಡೋಂಟ್ ವರಿ. ಬಟ್ ಯಾರ್ಯಾರು ಆ ಒಂದು ಫೇಸ್ ಅಲ್ಲಿ ಇದ್ದೀರಾ, ಕಣ್ಮುಚ್ಕೊಂಡು 2 ನಿಮಿಷ ನೀವು ಮಾಡಿರೋದಕ್ಕೆ ತಪ್ಪಾಯ್ತು ಅಂತ ಕೇಳಿ, ಈಗ ಕೊಡುವಂತ ಸೋಲ್ನ ನಾನು ಬ್ಯೂಟಿಫುಲ್ ಆಗಿ ಉಳಿಸ್ಕೊಂತೀನಿ, ನನ್ನ ಕರ್ತವ್ಯನ ನಾನು ಮಾಡ್ತೀನಿ. ಅಂಡ್ ಆ ಕೂಸಿಗೆ ನಾನು ಪ್ರೀತಿನ ಕೊಡ್ತೀನಿ, ಆ ಸೋಲ್ಗೆ ಅಬೆಂಡೆಂಟ್ ಆಗಿರುವಂತ ಪ್ರೀತಿನ ಕೊಡ್ತೀನಿ, ಕನೆಕ್ಟ್ ಆಗ್ತೀನಿ ಅಂತ ಕೇಳ್ಕೊಳ್ಳಿ. ನಮ್ಮ ಮನೆಗೆ ಕಳಿಸ್ಕೊಡು ಅಂತ ಕೇಳ್ಕೊಳ್ಳಿ. ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ಬೇಡಿ ದಯವಿಟ್ಟು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಹೆಣ್ಣಾಗಿದೆ, ಗಂಡಾಗಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಗಂಡ್ ಮಗು ಇದೆ, ಅಯ್ಯೋ ಒಂದ್ ರಾಧೆ ಬರ್ಲಿ, ಒಂದ್ ಲಕ್ಷ್ಮಿ ಬರ್ಲಿ ಅಂತ ಒದ್ದಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮಾಡ್ಬೇಡಿ. ಯಾರಿಗ್ ಗೊತ್ತು, ಇವತ್ತಿನ ದಿನ ಗಂಡು ಇದ್ ಮಾಡಲ್ಲ, ಕೇರ್ ಮಾಡಲ್ಲ, ಹೆಣ್ಣು ಕೇರ್ ಮಾಡೋರಲ್ಲ. ಸೊ ನಿಮ್ಮ ಮನೆಗೆ ತಕ್ಕಾಗೆ ಏನ್ ಕೊಡ್ಬೇಕು ಅನ್ನೋದು ಯೂನಿವರ್ಸ್ ಗೊತ್ತಿದೆ, ಭಗವಂತನ ಇಚ್ಛೆ ಅದು. ಓಕೆ, ಅವನ್ ಕೊಟ್ಟಿರೋಂತ ವರನ ಕಣ್ಣಿಗೆ ಹೊತ್ಕೊಂಡು ಕಾಪಾಡ್ಕೊಳ್ಳಿ, ಪ್ರೀತಿ ಕೊಡಿ. ಆ ಸೋಲಿಗೆ ನೀವ್ ಇಷ್ಟ ಆಗೋದ್ರಿ ಅಂದ್ರೆ ನಿಜ ಹೇಳ್ತೀನಿ, ಡಾಕ್ಟ್ರು ಉಳಿಯಲ್ಲ ಅಂದಿರೋದು ಕೂಡ ಉಳ್ದಿದೆ. ಯಾಕೆಂದ್ರೆ ಹೋರಾಡತ್ತಂತೆ, ದೇವ್ರ ಹತ್ರ ಹೋರಾಡತ್ತಂತೆ, ಇಲ್ಲ ನನ್ಗೆ ಇದೇ ಅಮ್ಮ ಬೇಕು, ನಾನು ಇವ್ರ ಮನೆಗೆನೆ ಹೋಗ್ತೀನಿ, ಇಷ್ಟು ಪ್ರೀತಿ ಕೊಟ್ಟಿದ್ದಾಳೆ, ನಾನ್ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಹೋರಾಡುತ್ತಂತೆ. ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ನ ಕಳಿಸ್ತಾ ಇರೋದಕ್ಕೆ. ಎಸ್, ಹಾರ್ಟ್ ಟಚಿಂಗ್. ಸೊ ಈಸ್ ದ ಕ್ರಿಯೇಷನ್. ಮಗು ಕ್ರಿಯೇಟ್ ಆಗ್ಬೇಕಾ ಮೂಲಕನೇ. ಗರ್ಭಕೋಶ ಪ್ರಾಬ್ಲಮ್ ಇದೆಯಾ, ತಾಯಿ. ಮಾನಸಿಕ ವ್ಯಥೆ ಪಡ್ತಾ ಇದ್ದೀರಾ, ತಾಯಿ. ಅಥವಾ ಒಂಟಿತನ ಇದೆಯಾ, ತಾಯಿ. ಅಥವಾ ನಿಮ್ಗೇನ್ ಕೆಲ್ಸನೂ ಆಗ್ತಾ ಇಲ್ಲ, ಏನೋ ಮನಸ್ಸಿಗೆ ನೆಮ್ಮದಿನೇ ಇಲ್ವಾ, ತಾಯಿ. ವಿ ಆರ್ ಆಲ್ ಕನೆಕ್ಟೆಡ್. ತಂದೆ ತಾಯಿ ಮೇನ್ ಸೋರ್ಸಸ್, ಅವರೇ ಒಂದು ಸ್ವಿಚ್ ತರ. ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂದ್ರೆ, ಯಾರ್ಯಾರು ತಂದೆ ತಾಯಿ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಲ್ಲ, ನಾನು ಬರ್ಕೊಡ್ತೀನಿ ನಿಮ್ಗೆ 100ಕ್ಕೆ 100. ನೀವು ಯಾವ ರಿಲೇಶನ್ಶಿಪ್ ನ ಉಳಿಸ್ಕೊಳಕ್ ಆಗಲ್ಲ, ಅಥವಾ ಯಾವುದೇ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಕ್ ಆಗಲ್ಲ. ಯಾಕೆ, ಅದೇ ಮೇನ್ ಸ್ವಿಚ್. ಅಲ್ಲಿ ಕನೆಕ್ಷನ್ ಕಟ್ ಆಯ್ತು ಅಂದ್ರೆ ನಿಮ್ಗೆ ಬೇರೆ ಎಲ್ಲೂ, ಯಾವ ರೂಮು, ಯಾವ ಹಾಲು, ಯಾವ ಅಡ್ಗೆ ಮನೆಯಲ್ಲೂ ಹೇಗೆ ಲೈಟ್ಸ್ ಉರಿಯಲ್ವೋ ಹಾಗೇನೇನೆ ಎಲ್ಲವೂ ಶಾಶ್ವತ ಅಲ್ಲ. ಇಷ್ಟೇ 1 ತಿಂಗಳು 2 ತಿಂಗಳು 3 ತಿಂಗಳು, ಅಥವಾ ಇದ್ರೂ ನೆಮ್ಮದಿ ಇಲ್ಲ, ಅಯ್ಯೋ ಈ ರಿಲೇಶನ್ಶಿಪ್ ಅಲ್ಲಿ ಖುಷಿನೇ ಇಲ್ಲ, ಹ್ಯಾಪಿನೆಸ್ಸೇ ಇಲ್ಲ, ಒಂದ್ ಸಂತೃಪ್ತಿನೇ ಇಲ್ಲ.
ಬಿಕಾಸ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ದಲ್ಲ ನೀವು ಇಲ್ಲಿ ಏನು ಮಾಡಕ್ಕೂ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಾ ಏನ್ ಹೇಳ್ತಾ ಇದ್ದೀನಿ? ಸೂಪರ್. ಸೊ ಎನರ್ಜಿದು ಏನೇನು ಅಂದ್ರೆ ರಿಲೇಶನ್ಶಿಪ್ ಪೇನ್ ಬರುತ್ತೆ, ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ, ಉಂಬಲ್ಲಿ ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ. ನಿಮ್ದು 0 to 7 years ಸ್ಯಾಕ್ರಲ್ ಚಕ್ರದಲ್ಲಿ ಎಲ್ಲವೂ ಲಾಕ್ ಆಗಿರುತ್ತೆ, ಎಲ್ಲವನ್ನ ತಗೊಂಡಿರುತ್ತೆ ಈ ಸೋಲು. ಅಂಡ್ ಎಮೋಷನಲ್ ಹರ್ಟ್, ಯಾರ್ಯಾರು ಎಮೋಷನಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದ್ದೀರಾ, ಯಾರ್ಯಾರು ಬೇಗ ಯಾರು ಏನೋ ಅಂದ್ರೂ ನೀವು ತಲೆ ಕೆಡ್ಸ್ಕೊಂತೀರಾ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ಅಂಡ್ ಆನ್ಸಿಸ್ಟ್ರಲ್ ಪ್ಯಾಟ್ರನ್ಸ್, ನಿಮ್ಮ ತಂದೆ ತಾಯಿ, ನಿಮ್ ತಾತ ಅಜ್ಜಿ ಮುತ್ತಾತಂದೆಲ್ಲ ಪ್ಯಾಟ್ರನ್ಸ್, ಅವ್ರ ಕೋಪ ದ್ವೇಷ, ಅವ್ರು ಏನೇನ್ ಮಾಡಿದಾರೋ ನಾವೆಲ್ಲವನ್ನ ಮಾಡ್ತೀವಿ. ಯಾಕೆ? ಅದೇ 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 ನಮ್ಮಪ್ಪ ಅಮ್ಮಂಗ್ ಬಂದಿರೋದು ಅವ್ರಪ್ಪ ಅಮ್ಮ, ಅವ್ರಪ್ಪ ಅಮ್ಮಂಗ್ ಅವ್ರಪ್ಪ ಅಮ್ಮ. ಸೊ ಇಡೀ ವಂಶ ಪಾರಂಪರ್ಯದ ಪ್ಯಾಟ್ರನ್ಸ್ ನಮ್ಮ DNA ನಮ್ಮ ಬ್ರೈನ್ ಅಲ್ಲಿ ಪ್ಯಾಟ್ರನ್ ಆಗಿ ಉಳಿದಿದೆ. ಇದನ್ನ ನೀವು ಕ್ಲೀನ್ ಮಾಡ್ಕೊಳ್ದೆ ಹೋದ್ರೆ ವಾಪಸ್ ನೀವು ಕೋಪ ಮಾಡ್ಕೊಂತೀರಾ. ಎಷ್ಟು ಜನ ಈಗ ಏನೋ ಒಂದು ಸಣ್ಣ ಪುಟ್ಟ ಆದಾಗ ಮನೇಲಿ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ, ಚೀರಾಡಿದೀರಾ ಅಲ್ವಾ, ಕೂಗಾಡಿದೀರಾ ಅಲ್ವಾ, ಮಕ್ಕಳನ್ನ ಹಿಡ್ಕೊಂಡು ಹೊಡೆದು ಬಿಟ್ಟಿದೀರಾ ಅಲ್ವಾ? ಎಲ್ಲಿಂದ ಬಂತು? ನಿಮ್ಮೊಳಗೆ ಇನ್ನೂ ಆ ಮಗು ಅಳ್ತಾ ಇದೆ ಅಂತ ಅದು ಹೇಳ್ತಾ ಇದೆ. ನಿಮಗೆ ಕೋಪ ಬಾಧೆ ದುಃಖ ಯಾಕೆ ಬರುತ್ತೆ ಅಂದ್ರೆ ಆ ಊಟ ಕ್ಲೀನ್ ಆಗಿಲ್ಲ. ಕ್ಲೀನ್ ಆಗೋವರೆಗೂ ಕೋಪ ದುಃಖ ಬಾಧೆ ದ್ವೇಷ ಇದ್ದೇ ಇರತ್ತೆ. ಆ ಕ್ಲೀನ್ ಆಗ್ಲೇಬೇಕು. ಅದು 3 ತರ ಪ್ಯಾಟ್ರನ್ಸ್ ಕ್ಲೀನ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನಿ ಏರಿಯಾ ಇಲ್ಲ ಮೇಡಮ್ ರಿಲೇಶನ್ಶಿಪ್ ಚೆನ್ನಾಗಿದೆ ನಂಗೆ ದುಡ್ಡೊಂದು ಆಗ್ಬಿಟ್ರೆ ಸಾಕು, ನಾಳೆ ದಿನ ರಿಲೇಶನ್ಶಿಪ್ಗೂ ಪ್ರಾಬ್ಲಮ್ ಬರುತ್ತೆ. ಹೆಲ್ತ್ ಪ್ರಾಬ್ಲಮ್ ಇದೆಯಾ, ರಿಲೇಶನ್ಶಿಪ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೆಲ್ತ್ ರಿಲೇಶನ್ಶಿಪ್ ಚೆನ್ನಾಗಿಲ್ವಾ, ಮನಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಇಲ್ಲ ಎಲ್ಲ ಚೆನ್ನಾಗಿದೆ ಜಾಬ್ ಚೆನ್ನಾಗಿಲ್ವಾ, ಈ 3 ಪ್ರಾಬ್ಲಮ್ ಇಂದೆಲ್ಲ ನಾಳೆ ಬಂದೇ ಬರುತ್ತೆ. ಪ್ರತಿ ಒಂದಕ್ಕೂ ಕನೆಕ್ಟ್ ಆಗಿರುತ್ತೆ, ಪ್ರತಿ ಒಂದು ಕೂಡ ಕನೆಕ್ಟ್ ಆಗಿರುತ್ತೆ. ಏನು ಚಕ್ರಾಸ್ ಯಾರ್ಯಾರು ತಗೊಂಡಿದ್ದೀರಾ ವೆರಿ ಬ್ಯೂಟಿಫುಲ್. ಯಾಕೆಂದ್ರೆ 7 ಮೇನ್ ಎನರ್ಜಿ ಅನ್ನೋದೇ ಇರೋದು ನಮ್ಮ ಚಕ್ರಗಳಲ್ಲಿ. ಬರ್ಕೊಳ್ಳಿ 7 ಮೇನ್ ಎನರ್ಜಿ, ಯಾಕೆಂದ್ರೆ 3 ಗ್ರೂಪ್ ಅವರು ಇದ್ದೀರಾ. ಸೊ ರೂಟ್ ಚಕ್ರನೇ ನಮ್ಮ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ನಮ್ಮಲ್ಲಿ ಸೆಕ್ಯೂರಿಟಿ ಫೀಲ್ ಆಗ್ತಾ ಇಲ್ಲ, ಅಯ್ಯೋ ನನ್ಗೇನ್ ಸೆಕ್ಯೂರ್ ಇದೀನಿ ಅಂತಾನೆ ಅನ್ಸ್ತಾ ಇಲ್ಲ, ಏನ್ ಆಗ್ಬಿಡುತ್ತೋ ನಾಳೆಗೆ ಅನ್ನೋ ಭಯ ಇದೆ ಅಂದ್ರೆ ರೂಟ್ ಚಕ್ರ ಇಸ್ ಬ್ಲಾಕ್ಡ್. ಅರ್ಥ ಮಾಡ್ಕೊಳ್ಳಿ. ಹಾರ್ಟ್ ಚಕ್ರ ಲವ್ ಅಂಡ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಅಥವಾ ಪ್ರೀತಿ ಬ್ರೇಕಪ್ ಆಗ್ತಿದೆ, ಅಥವಾ ಮೋಸ ಮಾಡೋರೇ ಸಿಗ್ತಾ ಇದಾರೆ, ಅಥವಾ ಪೇನ್ ಕೊಡೋರೇ ಸಿಗ್ತಾ ಇದಾರೆ, ನೀವೇನೋ ಹೇಳಿದ್ರೆ ಅವ್ರೇನೋ ಅರ್ಥ ಮಾಡ್ಕೊಂತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಮನೇಲಿ ಒಂದು ಅನ್ಯೋನ್ಯತೆ ಇಲ್ಲ ಅಂದ್ರೆ ನಿಮ್ಮ ಹಾರ್ಟ್ ಅನಾಹತ ಚಕ್ರ, ಅಲ್ಲಿಂದನೇ ಪ್ರೀತಿ ಬರ್ಬೇಕು, ಅಲ್ಲೇ ಲವ್ ಕ್ರಿಯೇಟ್ ಆಗ್ಬೇಕು, ಆ ಸೋಲ್ ಅಲ್ಲಿ ಕುತ್ಕೋಬೇಕು. ಅಲ್ಲಿ ಕೂತ್ಕೊಂಡ್ರೇನೆ ಎಲ್ಲ ಮಿರಾಕಲ್ ಆಗತ್ತೆ. ಅಲ್ಲಿ ಕೂತ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಇನ್ನರ್ ಚೈಲ್ಡ್ನ ಅಲ್ಲಿ ತಗೊಂಡೋಗಿ ಕೂಡಿಸ್ಬೇಕು. ಅದಕ್ಕೆ ಪ್ರೀತಿ ಇದೆ, ನಿಂಗೆಲ್ಲ ಖುಷಿ ಇದೆ, ನಿಂಗೆಲ್ಲ ಸಂತೋಷ ಇದೆ, ನೀ ಬಂದಿರೋದೇ ಅಬೆಂಡೆಂಟ್ ಆಗಿರೋದಕ್ಕೆ ಅಂತ ಅದಕ್ಕೆ ನಾವು ಅರ್ಥ ಮಾಡಿಸ್ಬೇಕು. ಅದಕ್ಕೆ ಕೋಪ ಬಾಧೆ ದುಃಖ, ಅಪ್ಪ ಪ್ರೀತಿಸಲ್ಲ, ಅಮ್ಮ ಪ್ರೀತಿಸಲ್ಲ, ಮನೆಯವ್ರು ಪ್ರೀತಿಸಲ್ಲ, ನನ್ಗೆ ಇಡೀ ಪ್ರಪಂಚನೇ ನನ್ ಪ್ರೀತಿಸಲ್ಲ ಅಂತ ಇದಕ್ಕೆ ಹಾಕ್ಬಿಟ್ಟಿದೆ ಪ್ರೆಷರ್. ಸೊ ಮೇನ್ ಆಗಿ ನಮ್ಮ ದುಃಖ ಬಾಧೆ ಕೋಪ ಏನೇನಿದೆ ಅದೇ ನಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇನ್ನು ಸೋಲಾರ್ ಪ್ಲೆಕ್ಸಸ್ ಚಕ್ರ ವೆರಿ ಇಂಪಾರ್ಟೆಂಟ್. ಸೋಲಾರ್ ಪ್ಲೆಕ್ಸಸ್ ಚಕ್ರದಿಂದನೇ ತಂದೆ ಹೀಲ್ ಆಗೋದು. ನಾವ್ ಯಾವಾಗ ಕೋಪ ದ್ವೇಷ ಇಲ್ಲಿಂದ ಕೆಳಗೆ ಏನಿದೆ ನಮ್ಮನ್ನ ಪಾತಾಳಕ್ಕೆ ತಳಿಸ್ಬಿಡುತ್ತೆ, ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಈ ಕ್ಷಣ ನನಗೇನೋ ನೆಗೆಟಿವ್ ಬರ್ತಿದೆ ಅಂದ್ರೆ ನಾನು ಕೆಳಗಡೆ ಲೋಕದಲ್ಲಿದ್ದೀನಿ ಅಂತ ಅರ್ಥ. ಇಲ್ಲಿಂದ ಮೇಲಿನ ಲೋಕ ನಿಮ್ಮನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನ ಒಳ್ಳೆ ಕೆಲಸಗಳನ್ನ ಮಾಡಿಸುತ್ತೆ. ಸೊ ಯಾವತ್ತು ಕೋಪ ದ್ವೇಷ ಬಾಧೆ ದುಃಖಕ್ಕೆ ಒಳಗಾಗ್ಬೇಡಿ. ಯಾಕೆಂದ್ರೆ ಇಲ್ಲಿಂದ ಚಕ್ರಗಳೆಲ್ಲ ಬ್ಲಾಕ್ ಆಗ್ತಾ 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 ನಾಳೆ ದಿನ ಬದುಕೋದೇ ಬೇಡಪ್ಪ, ಬೇಡವೇ ಬೇಡ, ಈ ಬದುಕೇ ಬೇಡ ಅನ್ನೋ ಲೆವೆಲ್ ಪಾತಾಳಕ್ಕೆ ತಳ್ಳುತ್ತೆ. ಅಷ್ಟು ಡೆಸ್ಟ್ರಾಯ್ ಮಾಡುತ್ತೆ. ನಮ್ಮ ಚಕ್ರಗಳು ಎಷ್ಟು ಪವರ್ಫುಲ್ಲು, ಅದು ಬ್ಲಾಕ್ ಆಯ್ತು ಅಂದ್ರೆ ನಿಮಗೆ ಲೈಫೇ ಇಲ್ಲ ಅನ್ಸ್ಬಿಡುತ್ತೆ. ಲೈಫನ್ನ ಏನ್ ಬೇಕಾದ್ರೂ ಮಾಡುತ್ತೆ. ಈ ಕ್ಷಣ ಬದುಕದ್ ಬೇಡ ಅಂತ ಏನ್ ಬೇಕಾದ್ರೂ ಮಾಡೋ ಥಾಟ್ನ ಕೊಟ್ಬಿಡತ್ತೆ. ಅರ್ಥ ಆಗ್ತಿದೆ ಅಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಸೋಲಾರ್ ಪ್ಲೆಕ್ಸಸ್ ತಂದೆಗೆ ಕನೆಕ್ಟ್ ಆಗಿರುತ್ತೆ, ಸ್ಯಾಕ್ರಲ್ ಚಕ್ರ ತಾಯಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಕಾನ್ಫಿಡೆನ್ಸ್ ಇಲ್ಲ ಯಾರ್ಯಾರಿಗೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಅಥವಾ ನಿಮ್ಮಲ್ಲಿರೋ ವಿಲ್ ಪವರ್ ತಾಕತ್ತೇನು, ಅಥವಾ ಒಂದು ಜಾಬಿಗೆ ಹೋಗಕ್ ಭಯಪಡ್ತೀರಾ, ಒಂದು ಕಡೆ ಹೋಗಕ್ ಭಯಪಡ್ತೀರಾ, ಯಾರು ಏನ್ ಅನ್ಕೊಂತಾರೆ ಅಂತ ಭಯಪಡ್ತಾ ಇದ್ರೆ
ಸೋಲಾರ್ ಪ್ಲೆಕ್ಸಸ್ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಮೇಲೆ ನೀವು ವರ್ಕೌಟ್ನ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಮನಿ ಮ್ಯಾಜಿಕ್ ಯಾರ್ಯಾರು ತಗೊಂಡಿದ್ದೀರಾ? ಮನಿ ಅನ್ನೋದು ಒಂದು ಎನರ್ಜಿ ಇದ್ದ ಹಾಗೆ. ನಾವ್ ಇವತ್ತೇನ್ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡಿದೀವಿ ಅದು ನಮ್ಮ ಎನರ್ಜಿ. ದುಡ್ಡು ಅನ್ನೋದು ಕರೆನ್ಸಿ ನೋಟ್ ಇರ್ಬೋದು ಅಥವಾ ಒಂದು ಜಸ್ಟ್ ಪೇಪರ್ ಇರ್ಬೋದು, ಅದರಲ್ಲಿ ಎನರ್ಜಿ ಇದೆ. ಮನಿ ಈಸ್ ಫಸ್ಟ್ ಆಫ್ ಆಲ್ ಎನರ್ಜಿ. ಆ ಮನಿನ ಬ್ಲಾಕ್ ಮಾಡ್ಬೇಕಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್. ಇವತ್ತು ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್ ನ ಗಮನಿಸ್ಕೊಳ್ಳಿ. ಆ ಮನಿ ಬ್ಲಾಕ್ಸ್ ಆಗಿತ್ತು ಅಂದ್ರೆ ನಿಮಗೆ ದುಡ್ಡು ಬರಕ್ ಸಾಧ್ಯ ಇಲ್ಲ. ಏನು ದುಡ್ಡು ಬರೋದು ಕಷ್ಟ, ನಾನು ಅರ್ನ್ ಮಾಡಕ್ಕಾಗಲ್ಲ, ಈ ಎಲ್ಲ ಥಾಟ್ ನಿಮ್ಮಲ್ಲಿದೆ ಅಂದ್ರೆ, ಅಥವಾ ನಾನು ಐ ಆಮ್ ನಾಟ್ ಲಕ್ಕಿ, ತುಂಬಾ ಜನ ಹೇಳ್ತಾರೆ. ನಾನು ಯಾವಾಗ್ಲೂ ಹೇಳ್ತೀನಿ ವರ್ಡನ್ ಯೂಸ್ ಮಾಡಬೇಡಿ ಅಂತ. ಯಾಕೆಂದ್ರೆ ನೀವೇನ್ ಹೇಳ್ತೀರಾ ಅದನ್ನ ಪ್ರೂವನ್ ಮಾಡೋದಷ್ಟೇ ಸಬ್ಕಾನ್ಶಿಯಸ್ ಮೈಂಡ್ ಕೆಲಸ. ಐ ಆಮ್ ನಾಟ್ ಲಕ್ಕಿ, ಐ ಆಮ್ ಆಲ್ವೇಸ್ ಅನ್ಲಕ್ಕಿ 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 ಅಂತ ಫೀಲ್ ಮಾಡ್ತಾ ಇದ್ರೆ ನಿಮ್ಮ ಇನ್ನರ್ ಚೈಲ್ಡಿಗೆ ನೀವೇನ್ ಹೇಳ್ತಿದ್ದೀರಾ? ಅನ್ಲಕ್ಕಿ ನೀನು, ಅನ್ಲಕ್ಕಿ ನೀನು. ನಿಮ್ಮೊಳಗಿರೋ ಮಗು ಯಾವಾಗ್ಲೂ ಅಳ್ತಿರುತ್ತೆ, ಹೌದಾ ನಾನು ಅನ್ಲಕ್ಕಿ ಅನ್ಲಕ್ಕಿ. ಅದೇನ್ ಮಾಡುತ್ತೆ ಗೊತ್ತಾ? ಅನ್ಲಕ್ಕಿನೆಸ್ ನ ನೀವೇನ್ ಅನ್ಲಕ್ಕಿ ಎಂದಿದ್ದೀರಾ, ನೀವು ಜಾಬಿಗೆ ಹೋಗ್ತೀರಾ, ಬೇರೆಯವರು ಸಕ್ಸಸ್ ಆಗ್ತಾರೆ. ಯಾಕೆ ನೀವು ಅನ್ಲಕ್ಕಿ ಅನ್ಕೊಂಡಿದ್ದೀರಲ್ಲ, ಅದನ್ನ ಪ್ರೂವ್ ಮಾಡ್ಬೇಕದು. ಸೊ ನಿಮ್ಗೆ ಜಾಬ್ ಇಲ್ಲಪ್ಪ, ಬೇರೆ ಯಾರೋ ಸೆಲೆಕ್ಟ್ ಆಗಿದಾರೋ, ಹೋಗಪ್ಪ ನೀನು ಅಂತ ಕಳಿಸ್ತಾರೆ. ಗೊತ್ತಾಗ್ತಾ ಇದೆ ಅಲ್ಲ? ನೀವು ಅನ್ಲಕ್ಕಿ ಅನ್ಕೊಂಡಿದ್ದೀರಾ. ನನಗೆ ದುಡ್ಡು ಅರ್ನ್ ಮಾಡಕ್ಕೆ ಆಗಲ್ಲ, ನಾನು 1,00,000ನ ಎಲ್ಲಿಂದ ರೀಚ್ ಆಗಕ್ಕಾಗತ್ತೆ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದೀರಿ. ಇದು ಎಲ್ಲಿಂದ ಬಂದಿದೆ ಅಂತ ಹುಡ್ಕೊಂಡು ಹೋದ್ರೆ ನಿಮ್ಮ ಅಪ್ಪ ಅಮ್ಮ, ಅವ್ರಪ್ಪ ಅಮ್ಮಂಗೆ ಅವ್ರಪ್ಪ ಅಮ್ಮ. ಸೊ ಆನ್ಸಿಸ್ಟರ್ಸ್ ಕರ್ಮನೂ ಬರುತ್ತೆ ಮನಿಯಲ್ಲಿ, ಹಾಸ್ಟ್ ಲೈಫ್ ಕರ್ಮನೂ ಬರುತ್ತೆ. ಪ್ರೆಸೆಂಟ್ ಅಲ್ಲಿ ಹೇಗ್ ನೋಡ್ತಾ ಇದ್ದೀರಾ ದುಡ್ಡಿನ ಬಗ್ಗೆ? ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್. ಅದ್ರ ಜೊತೆ ಪ್ಯಾಟ್ರನ್ಸ್, DNA ಬಂದಿರುವಂತ ಪ್ಯಾಟ್ರನ್ಸ್, ಬ್ರೈನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ, ಏನ್ ಹೇಳ್ತಾ ಇದೆ, ದುಡ್ಡಿನ ಬಗ್ಗೆ ಏನ್ ಬಿಲೀಫ್ ಆಗಿದೆ, ಅದ್ರ ಮೇಲೆ ನಿಮ್ಗೆ ದುಡ್ಡು ಬರೋದು. ಸೊ ನಿಮ್ಮ ಮನಿ ಬಿಲೀಫ್ ನ ಚೇಂಜ್ ಮಾಡ್ಕೊಳ್ತೀರಾ, ನಿಮ್ಮ ವೈಬ್ರೇಷನ್ ನ ಹೈ ಮಾಡ್ಕೊಂತೀರಾ ಈ 21 ದಿನದಲ್ಲಿ. ಅದ್ರ ಜೊತೆ ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡ್ತೀರಾ. ಯಾರ್ಯಾರು ಗೌರ್ಮೆಂಟ್ ಜಾಬಿಗೆ ಸೆಲೆಕ್ಟ್ ಆಗ್ಬೇಕು ಅಂತ ಬಂದಿದ್ದೀರಾ, ಅಥವಾ ಒಂದು ಜಾಬ್ ಸಿಗ್ಬೇಕು ಪರ್ಟಿಕ್ಯುಲರ್ ಕಂಪನಿಲಿ, ನನ್ನ ಡ್ರೀಮ್ ಕಂಪನಿಲಿ ಅಂತ ಬಂದಿದ್ದೀರಾ, ಪ್ರಮೋಷನ್ ಆಗ್ಬೇಕು ಅಥವಾ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು, ಈ ಎಲ್ಲದಕ್ಕೂ ಸೋಲ್ ಲೆವೆಲ್ ವರ್ಕ್ ಮಾಡ್ಲೇಬೇಕು, ಕರ್ಮ ಕ್ಲೀನ್ ಮಾಡ್ಕೊಳ್ಳೇಬೇಕು. ಅಂಡ್ ಮನಿದು ಯಾರ್ಯಾರು ತಗೊಂಡಿದ್ದೀರಾ ಸಾಧ್ಯ ಇದೆ ಚಕ್ರಾಸು ತಗೊಳ್ಳಿ, ವೆರಿ ಇಂಪಾರ್ಟೆಂಟ್. ನೀವ ಚಕ್ರದು ಬಿಟ್ಟು ಮನಿದು ಕ್ಲೀನ್ ಮಾಡ್ಕೊಂತೀರಾ ಅಂದ್ರೆ ವರ್ಕ್ ಆಗತ್ತೆ, ಬಟ್ ಚಕ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೋಲಾರ್ ಪ್ಲೆಕ್ಸಸ್ ಚಕ್ರನೇ ಮೇನ್ ಆಗಿ ವರ್ಕ್ ಮಾಡ್ಲೇಬೇಕು, ಯಾಕೆಂದ್ರೆ ತಂದೆಯ ಎನರ್ಜಿನೇ ಅಲ್ಲಿದೆ. ಇನ್ನು ಕರ್ಮದಲ್ಲಿ 3 ತರ ಬರ್ಕೊಳ್ಳಿ. ಪಾಸ್ಟ್ ಲೈಫ್ ಕರ್ಮ, ಎರಡನೇದು ಫ್ಯಾಮಿಲಿ ಎನರ್ಜಿ ಪ್ಯಾಟ್ರನ್ಸ್, ಮೂರನೇದು ಬಾಲ್ಯದ ಕಡಿವಾಣ. ಸೊ ಕರ್ಮನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಆಗತ್ತೆ ಅಂದ್ರೆ ನಮ್ಮ ಲೈಫ್ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ, ಒಂದು ರೀತಿ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. ಟ್ರ್ಯಾಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಕರ್ಮ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಈ ಕಡೆ ಕಾಡಿದೆ, ಈ ಕಡೆ ಮೇನ್ ರೋಡ್ ಇದೆ. ನಾನು ಮೇನ್ ರೋಡ್ ಹೋಗ್ತಾ ಇರ್ತೀನಿ, ಯಾವನ ಬರ್ತಾನೆ, ಬಾರೋ ಆ ಕಡೆ ಹೋಗೋಣ ಅಂತ, ಅವ್ನ್ ಬಂದ್ ಈ ಕಡೆ ಎಳ್ದು ಬಿಡ್ತಾನೆ, ಸೀದಾ ಕಾಡೊಳಗೆ ಪ್ರಾಣಿ ಎಲ್ಲವೂ ನಮ್ಮನ್ನ ತಿಂದು ಹಾಕೋತಾರೆ. ಮತ್ತೆ ಕರ್ಮ ಕ್ಲೀನ್ ಮಾಡ್ಕೊಂಡ್ರೆ ಏನಾಗತ್ತೆ, ನೀವು ವಾಪಸ್ ಬರ್ತೀರಿ, ಮೇನ್ ರೋಡಿಗೆ ಬರ್ತೀರಿ. ಜಾಬ್ ಟ್ರಾನ್ಸ್ಫರ್ಗೂನು ಸೇಮ್, ಏನು ಅನ್ಲಾಕ್ ಅಪೆಂಡೆನ್ಸ್, ಮನಿ ಮ್ಯಾಜಿಕ್ ಕೋರ್ಸ್, ಮತ್ತೆ ಚಕ್ರ ಅಂತೂ ಕ್ಲೀನ್ ಮಾಡ್ಕೊಳ್ಳೇಬೇಕು ನೀವು. ಚಕ್ರನ ಹೀಲ್ ಮಾಡ್ದಲೆ ನೀವು ಯಾವ್ದನ್ನು ಮ್ಯಾನಿಫೆಸ್ಟೇಷನ್, ಅದಕ್ಕೆ ನಾನು 3 ಕೋರ್ಸ್ ಒಟ್ಟಿಗೆ ಇಟ್ಟಿರೋದು ಏನಕ್ಕೆ ಅಂದ್ರೆ ಒಂದನ್ ಬಿಟ್ಟು ಒಂದನ್ನಿಲ್ಲ, ಯಾವುದನ್ನು ಬಿಟ್ಟು ಯಾವುದು ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಕ್ ಪೇನ್ ಇದೆ, ಊಂಬು ನಾ ಹೇಳಿದ್ನಲ್ಲ, ಹಿಂದ್ಗಡೆದು ಅಷ್ಟೆ, ನಿಮ್ದು ತಾಯಿದೆ ಬಂದಿರುತ್ತೆ. ಮಾನಸಿಕ ಇರ್ಬೋದು, PCOD ಇರ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನಕ್ಕೆ, ಸೊ ತಾಯಿದು. ಮಾನಸಿಕ ಇದೆ ಅಥವಾ ಒಂದು ಏನು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಿದೆ ಅಂದ್ರೆ ತಾಯಿ ಹೀಲ್ ಆಗಿಲ್ಲ ಅಂತ ಅರ್ಥ. ಅವ್ರು ಇರ್ಲಿ ಇಲ್ದೆ ಹೋಗ್ಲಿ, ಅವ್ರ ಎನರ್ಜಿ, ಅವ್ರ ಪ್ಯಾಟ್ರನ್ಸ್ ನಮ್ಮ ಬ್ರೈನ್ ಅಲ್ಲಿ, ನಮ್ಮ ಊಂಬಲ್ಲಿ ಕೂತಿದ್ದೇ ಇರುತ್ತೆ. ಸ್ಯಾಕ್ರಲ್ ಚಕ್ರದಲ್ಲಿ ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು ಕಳ್ಳು ಬೆಳ್ಳಿ ಸಂಬಂಧ ಅಂತ.
ಆ ಕಳ್ಳಲ್ಲಿ ಹೆಂಗೆ ಸುತ್ಕೊಂಡಿರುತ್ತೋ, ನಾವು ಹುಟ್ಟುವಾಗ ತಾಯಿ ಕಳ್ಳು ಬಳ್ಳಿ, ನಮ್ ಕಳ್ಳು ಬಳ್ಳಿ ಹೇಗೆ ಗಂಟಾಗಿರುತ್ತೋ ಡಾಕ್ಟ್ರು ಕಟ್ ಮಾಡ್ತಾರಲ್ಲ, ಹಾಗೆ ನಮ್ಮ ತಾಯಿಯ ಪ್ಯಾಟ್ರನ್ಸ್ ಎಲ್ಲ, ಆಕೆಯ ಫೀಲಿಂಗ್, ಥಾಟ್ಸ್, ಎಮೋಷನ್ಸ್, ಆಕೆ ಹತ್ತಿರೋದು, ಕೂಗಿರೋದು, ಕಿರ್ಚಾಡಿರೋದು, ದುಃಖ ಪಟ್ಟಿರೋದು, ವೇದನೆ ಪಟ್ಟಿರೋದು, ರಾತ್ರಿ ಊಟ ಬಿಟ್ಟು ಮಲ್ಗಿರೋದು ಎಲ್ಲವೂ ಉಂಬಲ್ ಕೂತಿದೆ. ಅದಕ್ಕೆ ಇಟ್ಸ್ ಎ ಓವರ್ ಟ್ಯಾಂಕ್ ಅಂತ ಹೇಳಿದ್ರು, ಸಮುದ್ರ ಅದು. ಸೊ ಹೆಲ್ತ್, ಬ್ಯಾಕ್ ಪೇನು ಎಲ್ಲದಕ್ಕೂ womb healing. ಇನ್ನು ಮ್ಯಾನಿಫೆಸ್ಟೇಷನ್, ಇವತ್ತೇನು ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇದಕ್ಕೆ ನೆಗೆಟಿವ್ ಬಿಲೀಫ್ ಇಟ್ಕೊಂಡಿದ್ದೀರಿ. ಈ ನೆಗೆಟಿವ್ ಬಿಲೀಫ್ ಎಲ್ಲಿಂದ ಬಂತು? ಮತ್ತೆ ನಾನು 0 to 7 yearsಗೆ ಹೋಗ್ತೀನಿ. ತಂದೆ ತಾಯಿ ಏನ್ ಬಿಲೀಫ್ ಕೊಟ್ಟಿದಾರೋ ಅದೇ ಮಗು ನಂಬ್ಕೊಳತ್ತೆ. ಅಪ್ಪ ಅಮ್ಮ ರಿಲೇಶನ್ಶಿಪ್ ಅಲ್ಲಿ ಅಳ್ತಾ ಇದ್ರೆ, ಜಗಳ ಆಡ್ತಾ ಇದ್ರೆ, ಹೊಂದಾಣಿಕೆ ಇಲ್ಲ ಅಂದ್ರೆ ಈ ಮಗು ರಿಲೇಶನ್ಶಿಪ್ ಅನ್ನೋದು ಕಷ್ಟ, ಅಥವಾ ನಾನ್ ಅನ್ಲಕ್ಕಿ, ಅಥವಾ ನನಗೆ ಈ ತರ ಪಾರ್ಟ್ನರ್ ಸಿಕ್ಬಿಟ್ರೆ. ಅಪ್ಪ ಅಮ್ಮಂಗ್ ಹೊಡಿತಾ ಇದ್ರೆ ಒಂದ್ ಮಗು ಅನ್ಕೊಳತ್ತೆ, ಅಯ್ಯೋ ನಮ್ಮ ಅಪ್ಪನ್ ತರ ಬೇಡಪ್ಪ, ಯಾವಾಗ್ಲೂ ಕುಡ್ಕೊಂಡ್ಬಂದ್ ಹೊಡಿತಾರೆ ಅಮ್ಮನ್ಗೆ, ಇಷ್ಟು ನೋವು ಕೊಡ್ತಾರೆ, ನಂಗೆ ಈ ತರ ಪಾರ್ಟ್ನರ್ ಬೇಡ ಅಂತೀವಿ ಅಲ್ವಾ? ನಮಗೆ ಗೊತ್ತಿಲ್ಲ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ಕೊಳುತ್ತೆ. ದಟ್ ಈಸ್ ವೂಂಡ್, ಗಾಯ. ಅದೇ ತರ ಅಪ್ಪ ಸಫರ್ ಪಟ್ಟಿದ್ರೆ ದುಡ್ಡಿಗೆ, ಜಾಬಿಗೆ, ಈ ಮಗು ಹಾಗೆ ಅನ್ಕೊಳುತ್ತೆ, ದುಡ್ಡು ಅನ್ನೋದು ದೂರ, ಅಥವಾ ಏನು ಅನ್ಕೊಂಡಿದ್ದು ಆಗ್ತಾ ಇಲ್ಲ. ಹೆಲ್ತ್ಗೆ ಇನ್ನು ಹೆರಿಡಿಟ್ರಿ ಎಲ್ಲಿಂದ ಬರುತ್ತೆ? ಆನ್ಸಿಸ್ಟರ್ಸ್ ಇಂದಾನೇ ಹೆರಿಡಿಟ್ರಿ ಬರೋದು. ನಮ್ ಫ್ಯಾಮಿಲಿಲಿ ಇತ್ತು ಮೇಡಮ್, ನಂಗೂ ಬಂತು ಅಲ್ವಾ? ಎಲ್ಲಿಂದ ಬಂತು? ಆನ್ಸಿಸ್ಟರ್ಸ್ ಕರ್ಮ. ಅವ್ರು ಯಾರೋ ಮಾಡಿದ ಪ್ರಾರಬ್ಧ ಕರ್ಮ ಇವತ್ ನಾವ್ ಅನ್ಭೋಗಿಸ್ತಾ ಇದೀವಿ. ಬಿಕಾಸ್ ನಾವ್ ಈ ಸೋಲ್ ನ ಕಳ್ಸಿರೋದೇ ದೇವ್ರು, ನೀನ್ ಹೀಲ್ ಮಾಡ್ಕೋ, ನಿನ್ ಕರ್ಮ ನೀನ್ ಹೀಲ್ ಮಾಡ್ಕೋ, ಆ ಒಂದು ಆನ್ಸಿಸ್ಟರ್ಸ್ ಕರ್ಮನೂ ಕ್ಲೀನ್ ಮಾಡ್ಕೋ ಅಂತಾನೆ ಬಂದಿರೋದು. ಸೊ 7 ಚಕ್ರಾಸ್ ಏನಿದೆ ಅಲ್ಲಿ ನಾನು ನಿಮ್ಗೆ ತರ್ಪಣದು ಹೇಳ್ತೀನಿ. ಏನು ಆನ್ಸಿಸ್ಟರ್ಸ್ ತರ್ಪಣ, ಆನ್ಸಿಸ್ಟರ್ಸ್ ಕರ್ಮ ಕ್ಲೀನಿಂಗ್ ಎಲ್ಲವನ್ನ ಮಾಡಿಸ್ತೀನಿ ನಿಮ್ಗೆ, ಕಂಪ್ಲೀಟ್ ಆಗಿರುತ್ತೆ. ಸೊ ಕ್ಲಿಯರ್ ನೆಗೆಟಿವ್ ಬಿಲೀಫ್ ಬರ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂದ್ರೆ ನಿಮ್ಮ ನೆಗೆಟಿವ್ ಬಿಲೀಫ್ಸ್ ಏನೇನಿದೆ, ನಂಬಿಕೆಗಳು, ಅದು ದೂರ ಆಗ್ಬೇಕು, ಅದು ಕ್ಲೀನ್ ಆಗ್ಲೇಬೇಕು ಅಟ್ ಎನಿ ಕಾಸ್ಟ್. ಅಂಡ್ ಪ್ಯಾಟ್ರನ್ಸ್, ತಂದೆ ತಾಯಿ ಅಬೆಂಡೆಂಟ್ ಆಗಿ ಬದುಕಿದ್ರ, ಅಥವಾ ಏನೂ ಇಲ್ಲ, ಅಪ್ಪ ಅಮ್ಮ ಯಾವಾಗ್ಲೂ ನಿಮ್ ಮುಂದೆ ಹತ್ಕೊಂತ ಏನಿಲ್ಲ ಲೈಫಲ್ಲಿ, ಅದಿಲ್ಲ ಇದಿಲ್ಲ, ದುಡ್ಡಿಲ್ಲ, ಕಾರಿಲ್ಲ, ಐಷಾರಾಮಿ ಇಲ್ಲ ಅಂತಾನೆ ಬದುಕ್ತಾ ಇದ್ದಾರ? ಅಥವಾ ಬದುಕಿದ್ರ? ಚೆಕ್ ಮಾಡ್ಕೊಳ್ಳಿ, ನೀವ್ ಹೆಂಗ್ ಬದುಕ್ತಾ ಇದ್ದೀರಾ? ಅಯ್ಯೋ ಹೆಲ್ತ್ ಚೆನ್ನಾಗಿಲ್ಲ, ದುಡ್ಡು ಬರ್ತಾ ಇಲ್ಲ, ನಾನ್ ಅನ್ಲಕ್ಕಿ, ನನಗೇನ್ ಆಗ್ತಾ ಇಲ್ಲ ಅಂತಾನೆ ನೀವು ಫೀಲ್ ಮಾಡ್ತಾ ಇದ್ದೀರಾ. ಬಿಕಾಸ್ ಅಪ್ಪ ಅಮ್ಮನ್ ಪ್ಯಾಟ್ರನ್ ಕೂತಿದೆ, ಆ ಇನ್ನರ್ ಚೈಲ್ಡ್ ಡ್ರಾಮಾ. ಮಗು ಏನ್ ನೋಡಿದ್ಯೋ ಅದು ಲಾಕ್ ಮಾಡ್ಕೊಂಡ್ಬಿಡತ್ತೆ 0 to 7 years ಅಲ್ಲಿ. ಮನಿ, ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ನೀವು ವಾಪಸ್ ಅದೇ ಬರ್ತೀರಾ. ಇನ್ನೂ ಡೆಪ್ತಿಗೆ ಕರ್ಕೊಂಡು ಹೋಗ್ತೀನಿ. ತಂದೆನ ಯಾವ್ಯಾವ ಗುಣಗಳನ್ನ ಹೇಟ್ ಮಾಡಿದೀರಾ ನಿಮ್ಮ ಪಾರ್ಟ್ನರ್ಸ್ ಅಲ್ಲಿ, ನಿಮ್ಮ ಮಕ್ಕಳಲ್ಲಿ. ಕೆಲವೊಬ್ರು ಪಾರ್ಟ್ನರ್ಸ್ ಅಲ್ಲಿ ನೋಡ್ತಾರೆ, ಕೆಲವೊಬ್ರು ಮಕ್ಕಳಲ್ಲಿ ನೋಡ್ತಾರೆ ಅದೇ ಗುಣ. ಇನ್ನೂ ಅಣ್ಣ ತಮ್ಮಂದ್ರು, ಅದಕ್ಕೂ ಮೀರಿ ಫ್ರೆಂಡ್ಸ್ ಅಲ್ಲಿ ನೋಡ್ತೀವಿ. ತಾಯಿಯನ್ನ ಹೇಟ್ ಮಾಡಿದ್ರೆ ನಿಮ್ಮ ಅತ್ತೆಯಲ್ಲಿ ಅದೇ ಕ್ಯಾರೆಕ್ಟರ್ನ ನೋಡ್ತೀರಾ, ಅಥವಾ ನಿಮ್ಮ ಮಗಳಲ್ಲಿ ಅದೇ ಕ್ಯಾರೆಕ್ಟರ್ನ ನೋಡ್ತೀರಾ, ಅಥವಾ ನಿಮ್ಮ ಅಕ್ಕ ತಂಗಿಯರಲ್ಲಿ ಅದೇ ಕ್ಯಾರೆಕ್ಟರ್ನ ನೋಡ್ತೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲಿ, ಫ್ಯಾಮಿಲಿಲಿ ಅದೇ ಕ್ಯಾರೆಕ್ಟರ್ನ ನೋಡ್ತೀರಾ. ಎಸ್ ಹೌದಲ್ವಾ? ಎಷ್ಟೋ ಜನ ಎಸ್ ಅಂತ ತಂದ್ಕೊಡ್ತಿದಾರೆ. ಎಸ್, ಬಿಕಾಸ್ ವಿ ಆರ್ ಆಲ್ ಕನೆಕ್ಟೆಡ್. ನಾವ್ ಎಲ್ಲಿವರೆಗೂ ಆ ವ್ಯಕ್ತಿಯನ್ನ ದ್ವೇಷ ಮಾಡಿರ್ತೀವಿ, ಅಲ್ಲಿವರೆಗೂ ಆ ವ್ಯಕ್ತಿ ಇಲ್ಲ ಅಂದ್ರೂ ಇನ್ನೊಬ್ರು ಯಾರನ್ನೋ ಕಳಿಸ್ತಾನೆ ದೇವ್ರು. ಯಾಕಂದ್ರೆ ನಿನ್ ಲೆಸನ್ ಕಲ್ತಿಲ್ಲ, ಆ ವ್ಯಕ್ತಿ ನೀನ್ ಅಕ್ಸೆಪ್ಟ್ ಮಾಡಿಲ್ಲ. ಆ ವ್ಯಕ್ತಿಯ ಗುಣ ಯಾಕೆ ಹಂಗ್ ಬಂತು? ಈಗ ಕುಡಿತಾ ಇರೋರು ಯಾಕೆ ಕುಡಿತಾ ಇದಾರೆ ಅಂದ್ರೆ ಅವ್ರಪ್ಪ ಅಮ್ಮ ಸಂಸ್ಕಾರ ಕೊಟ್ಟಿಲ್ಲ, ಪ್ರೀತಿ ಅಂದ್ರೆ ಏನು ಅನ್ನೋದೇ ಕೊಟ್ಟಿಲ್ಲ ಅವ್ರಿಗೆ. ವಾಟ್ ಈಸ್ ಲವ್, ಡಿವೈನ್ ಲವ್ ಅನ್ನೋದು ಇಲ್ಲಿದೆ ಅನ್ನೋದು, ಅಬೆಂಡೆಂಟ್ ಲೈಫ್ ಇದೆ ಅನ್ನೋದು ಅರ್ಥನೇ ಮಾಡ್ಸಿಲ್ಲ. ಅವ್ರಪ್ಪ ಅಮ್ಮ ಕುಡ್ಕೊಂಡ್ ಬರೋದು, ಅಥವಾ ಹೊಡಿಯೋದು, ಬಡಿಯೋದು, ಇದನ್ನೇ ಮಾಡಿರೋದ್ರಿಂದ ಈ ಮಗು ಅದನ್ನೇ ಕಲ್ತಿದೆ. ಜೊತೆಗೆ ಪೂರ್ವಜನ್ಮ ಸಂಸ್ಕಾರ. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಒಳ್ಳೆ ಹಾದಿ ಹೇಳ್ಕೊಡ್ತಾರೆ, ಒಳ್ಳೆ ಪಾಠವನ್ನ ಹೇಳ್ಕೊಡ್ತಾರೆ, ಆದ್ರೂ ಅಡ್ಡ ದಾರಿಗೆ ಹೋಗುತ್ತೆ. ಬಿಕಾಸ್ ಆ ಸೋಲ್ ಬಂದಿರೋದೇ ಕೆಟ್ಟ ಕರ್ಮ ಮಾಡೋದಕ್ಕೆ. ಎಷ್ಟೋ ತಂದೆ ತಾಯಿಯರು ಹೇಳ್ತಾರೆ ನನ್ ಕನ್ಸಲ್ಟೇಷನ್ ಬಂದಾಗ, ಮೇಡಮ್ ನಾವೆಷ್ಟು ಹೇಳ್ತೀವಿ ಮಾಡ್ತೀವಿ, ನಾವು ಕಲ್ಸೋಷ್ಟು ಪಾಠ ಸಂಸ್ಕಾರಗಳು ಬೇರೆ ಯಾರು ಕಲ್ಸಿಲ್ಲ, ಆದ್ರೂ ಕೂಡ ನನ್ ಮಗ ಕೆಟ್ಟ ದಾರಿಗೆ ಹೋಗಿದ್ದಾನೆ, ಅಥವಾ ಮೊಬೈಲ್ ಅಡಿಕ್ಷನ್ ಬಲಿಯಾಗಿದ್ದಾನೆ, ಅಥವಾ 3 ಹೊತ್ತು ರೂಮಲ್ಲಿ ಕೂತಿರ್ತಾನೆ, ಏನು ಮಾಡಲ್ಲ, ಅಥವಾ ನನ್ ಮಗಳು ಈ ರೀತಿ ಚಟಕ್ ಬಲಿಯಾಗಿದ್ದಾಳೆ. ಯಾಕೆ? ಆ ಸೋಲ್ ಹಂಗೆ ಬಂದಿದೆ. ಆ ಸೋಲ್ ಕಲಿಬೇಕು ಪಾಠ, ಇಂದಲ್ಲ ನಾಳೆ ಕಲಿಲೇಬೇಕು.
ಇಲ್ಲ ಮೇಡಮ್ ಈ ಜನ್ಮದಲ್ಲಿ ಕಲೀಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಲೇಬೇಕು ನೀವು. ಈ ಸೋಲ್ 100 ಲೆಸನ್ಸ್ ಅಂತ ಇದೆ. ಅಪ್ಪನಿಂದ ಈ ಪಾಠ, ಅಮ್ಮನಿಂದ ಈ ಪಾಠ, ಅಕ್ಕನಿಂದ ಈ ಪಾಠ, ತಂಗಿಯಿಂದ ಈ ಪಾಠ, ಈ ಜಾಬ್ ಇಂದ ಈ ಪಾಠ. ಈಗ ಮೋಸ ಹೋದ್ರೆ ತಾನೇ ನೆಕ್ಸ್ಟ್ ಟೈಮ್ ಮೋಸ ಹೋಗ್ದಲೇ ಇರೋ ತರ ಎಚ್ಚೆತ್ಕೊಂತೀರಾ? ಹೌದಾ? ಎಡವದ ಮೇಲಿಂದಾನೆ ಅಯ್ಯೋ ಇನ್ನೊಂದ್ ಸರಿ ಕಲ್ಲು ಎಡವಬಾರ್ದಪ್ಪ, ಇಲ್ಲಿ ಕಲ್ಲಿದೆ ಅಂತ ಗೊತ್ತಾಗತ್ತೆ. ಸೊ ಎಚ್ಚರಿಕೆ ಎಲ್ಲಿ ಬಂತು? ಪಾಠ ಕಲ್ತಿದ್ದಕ್ಕೆ ಬಂತು. ಪಾಠ ಕಲ್ಸೋರು ಯಾರು? ಪೇನ್ ಕೊಡೋರೇ ಕಲ್ಸೋರು. ಶತ್ರುಗಳು ನಮ್ ಲೈಫಲ್ಲಿ ಬರ್ತಾರೆ, ನೋವು ಕೊಡೋರು ಬರ್ತಾರೆ, ಹರ್ಟ್ ಮಾಡೋರು ಬರ್ತಾರೆ. ಯಾರ್ಯಾರು? ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು, ನಿಮ್ ತಂದೆ ತಾಯಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವನ್ ಕಂಪನಿಲಿ ಅವಮಾನ ಆಗಿದ್ ಮಾನ್ಯ ದಿನನೇ ನೀವ್ ಎಚ್ಚೆತ್ಕೊಂತೀರ. ಚಾಲೆಂಜ್ ಆಗಿ ತಗೊಂಡ್ ಬದುಕ್ತೀನಿ ನಾನ್ ಹಿಂಗಿರಲ್ಲ, ನನ್ನ ಅಂದಿದ್ದಾರೆ ಆಡಿದ್ದಾರೆ, ಇನ್ನು 6 ತಿಂಗಳಲ್ಲಿ ಹೆಂಗ್ ನಿಲ್ತೀನಿ ನೋಡು, ಹೆಂಗ್ ಬೆಳಿತೀನಿ ನೋಡು, ಚಾಲೆಂಜ್ ಆಗಿ ತಗೊಂತೀರಾ. ಆ ವ್ಯಕ್ತಿ ತೂಚಿ ಅಂದಿದ್ದಕ್ಕೆ ತಾನೇ ನಿಮ್ಮೊಳಗಿರೋ ಒಂದು ಶಕ್ತಿ ಎದ್ದೇಳಿದ್ದು. ಅದಕ್ಕೋಸ್ಕರನೇ ಭಗವಂತ ಅಂತ ವ್ಯಕ್ತಿಗಳನ್ನ ಹರ್ಟ್ ಮಾಡೋ ಅಂತ ವ್ಯಕ್ತಿ, ಪೇನ್ ಕೊಡೋ ಅಂತ ವ್ಯಕ್ತಿ, ಸೋಲ್ ಲೆವೆಲ್ ಪೇನ್ ಕೊಡ್ತಾರೆ. ನೆಕ್ಸ್ಟ್ ಡೇ ಮಾನ್ಯ ದಿನ ಕನ್ವರ್ಟ್ ಆಗೋರು ಆಗ್ತಾರೆ. ಕೆಲವೊಂದು ಸೋಲ್ ಇಲ್ಲ, ನೀವ್ ಬೈ ಅನ್ನೋ ಲೇಟ್ ಆಗೋದು ಬೈಸ್ಕೊಂತಾರೆ, ಅನ್ಸ್ಕೊಂತಾರೆ, ಮತ್ತೆ ಈ ಸ್ಮೈಲ್ ಮಾಡ್ತಾ ಮತ್ತೆ ಅದೇ ಕಂಟಿನ್ಯೂ ಮಾಡ್ತಾರೆ. ಬಟ್ ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಡಬ್ಬಲ್ ಪಾಠ ಕಲಿಬೇಕು. ಫಾರ್ ಎಕ್ಸಾಂಪಲ್ 10th ಫೇಲ್ ಆದ್ರೆ ಆ ಹುಡ್ಗಂಗ್ ಏನಂತೀವಿ? ನೀನ್ ಚೆನ್ನಾಗ್ ಓದಿಲ್ಲಪ್ಪ, ನೀನು ಕರೆಕ್ಟಾಗಿ ಓದಿದ್ರೆ ಚೆನ್ನಾಗ್ ಪಾಸ್ ಆಗ್ತಾ ಇದೆ, ನೀನು ಒಳ್ಳೆ ಮಾರ್ಕ್ಸ್ ತೆಗಿತಾ ಇದೆ. ಬಟ್ ನೀನ್ ಫೇಲ್ ಆಗಿದ್ಯಾನೆ, ನೀನ್ ಚೆನ್ನಾಗ್ ಓದಿಲ್ಲ, ಅವತ್ತಿಂದ ಅವತ್ತಿಗೆ ಅಪ್ ಟು ಡೇಟ್ ಮಾಡಿಲ್ಲ ಅಂತ ಹೆಂಗೆ ತಂದೆ ತಾಯಿ ನಾವು ಬೈತೀವಿ. ಭಗವಂತ ಹೇಳ್ತಾನೆ ನೀನೇನು ಪಾಠ ಕಲ್ತಿಲ್ಲ, ಸೊ ರೀ ಎಕ್ಸಾಮ್ ಬರೀ ನೀನು. 10th ಫೇಲ್ ಆದವನ್ಗೆ ಪಾಸ್ ಅಂತ ಕೊಟ್ಬಿಡ್ತಾರ? ಇಲ್ಲ. ಸೆಕೆಂಡ್ PUC ಫೇಲ್ ಆದವ್ರಿಗೆ ಪಾಸ್ ಅಂತ ಕೊಟ್ಬಿಡ್ತಾರ? ಇಲ್ಲ. ಮತ್ತೊಮ್ಮೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೀ, ಪಾಸ್ ಆಗು, ಅದಕ್ಕೆ ಟ್ಯೂಷನ್ಸ್ಗೆ ಹೋಗು, ಕಲ್ತ್ಕೋ. ಒಟ್ನಲ್ಲಿ ನೀನ್ ಪಾಸ್ ಆದ್ರೇನೆ ನಿನ್ ಮುಂದಿನ ಭವಿಷ್ಯ ಅಂತಾರೋ. ಈ ಸೋಲ್ ಪಾಸ್ ಆಗ್ಬೇಕು. ಪಾಸ್ ಆಗಕ್ಕೋಸ್ಕರನೇ ಪಾಠ ಕಲಿಯತ್ತೆ. ಪಾಠ ಕಲ್ತ ಮೇಲಿಂದನೂ ನಾವು ಫೇಲ್ ಆದ್ವಿ ಅಂದ್ರೆ, ಅದೇ ಜಾಗದಲ್ಲೇ ನಿಂತ್ವಿ ಅಂದ್ರೆ, ಮುಂದಿನ ಜನ್ಮದಲ್ಲಿ ರೀ ಎಕ್ಸಾಮು ಡಬಲ್ ಟಫ್ ಕ್ವಶನ್ ಪೇಪರ್ ಸಿಗತ್ತೆ. ಸೊ ಬೇಕಾ ನಮ್ಗೆ? ಬೇಡ ಅಲ್ವಾ? ಈಸಿ ವೇ ಅಲ್ಲಿ ಪಾಸ್ ಆಗೋಣ ಅಲ್ವಾ ಎಲ್ರೂನು? ಎಸ್. ಯೂನಿವರ್ಸ್ನ ನಂಬಿ. ಯಾರ್ಯಾರು ದೇವ್ರಿಲ್ಲ, ನಮ್ ಭಾಗಕ್ ದೇವ್ರೇ ಇಲ್ಲ, ದೇವ್ರೇ ಏನು ನನ್ಗೇನು ಮಾಡ್ಕೊಡ್ತಾ ಇಲ್ಲ, ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ, ನಂಗ್ ಮಾತ್ರ ಆಗ್ತಾ ಇಲ್ಲ, ನಾನ್ ಅನ್ಲಕ್ಕಿ, ನಂದು ಇಷ್ಟೇ ಜೀವನ, ದೇವ್ರೇ ಇಲ್ಲ ಅಂತ ಯಾರ್ಯಾರು ನೋಡ್ತಿದ್ದೀರಾ, ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿ. ದೇವ್ರಿಲ್ಲ ಅಂದ್ರೆ ನಾವಿಲ್ಲ. ಸೋಲ್ ಬಂದಿರೋದೇ ವಾಟ್ ಈಸ್ ಲವ್, ವಾಟ್ ಈಸ್ ಡಿವೈನ್ ಪವರ್, ವಾಟ್ ಈಸ್ ಗಾಡ್ ಅಂತ ತಿಳ್ಕೊಳಕ್ಕೆ ಬಂದಿರೋದು. ಓಕೆ. ಆದರೆ ತಂದೆ ತಾಯಿ ಏನ್ ಮಾಡಿದ್ದಾರೆ ಬಿಲೀಫ್ ಅಂದ್ರೆ, ತಾಯಿ ಹೊಟ್ಟೆಲಿದ್ದಾಗ, ಒಂದು ಮಗು, ಒಂದು ಕೂಸು ಹೊಟ್ಟೆಲಿದ್ದಾಗ ಪ್ರೆಗ್ನೆನ್ಸಿಲಿ, ಆ ತಾಯಿ ಕಣ್ಣೀರಿಟ್ಕೊಂಡು ನಂಗೆ ಈ ಕೆಲಸ ಮಾಡ್ಕೊಡು, ಆ ಕೆಲಸ ಮಾಡ್ಕೊಡು ಅಂದಾಗ ಈ ಮಗು ನೋಡಿದೆ. ಹೊರಗಡೆ ಬಂದಾಗ ಬಿಲೀಫ್ ಏನು? ಅಮ್ಮ ಎಷ್ಟೇ ಕಣ್ಣೀರ್ ಹಾಕೊಂಡ್ ಕೇಳೋದು, ಈ ದೇವ್ರೇನ್ ಪ್ರತ್ಯಕ್ಷ ಆಗ್ಲಿಲ್ಲ, ಕಾಣಿಸ್ಲಿಲ್ಲ, ನಂಗೆ ಎಲ್ಲಿಂದ ದೇವ್ರು ನನಗೆ ಹೆಂಗ್ ವರ ಕೊಡ್ತಾನೆ ಅಂತ ಈ ಮಗು ಇನ್ನರ್ ಚೈಲ್ಡ್ ಬಿಲೀವ್ ಮಾಡ್ಬಿಟ್ಟಿದೆ. ಯಾಕೆಂದ್ರೆ ಅಮ್ಮನ್ ನೋಡ್ಬಿಟ್ಟಿದೆ ಅಲ್ವಾ. ಒಳಗಡೆ ಇದ್ದಾಗ್ಲೇ ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್ ಅಮ್ಮಂದೆಲ್ಲ ಈ ಕೂಸು ಗಮನಿಸ್ತಾ ಇರತ್ತೆ. ಅದಕ್ಕೆ ಹುಟ್ಟಿದ ತಕ್ಷಣ ಮಗು ಸ್ಪರ್ಶದಲ್ಲೇ ಅಮ್ಮ ಅಂತ ಗೊತ್ತಾಗ್ಬಿಡತ್ತೆ. ಅಳ್ತಾ ಇರುತ್ತೆ, ಯಾರು ಎತ್ಕೊಂಡ್ರು ಕಡಿಮೆ ಆಗಲ್ಲ. ಅಮ್ಮ ಎತ್ಕೊಂಡ ತಕ್ಷಣ ಇಮಿಡಿಯೇಟ್ ಸಮಾಧಾನ ಆಗ್ಬಿಡುತ್ತೆ. ಸೊ ತಾಯಿ ಈಸ್ ದ ಪವರ್. ವೆರಿ 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 ಇಂಪಾರ್ಟೆಂಟ್. ಇನ್ನು ಈ ಒಂದು 21 ದಿನದ ಒಂದು ಕೋರ್ಸ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಲಾ ಆಫ್ ಅಟ್ರಾಕ್ಷನ್ ತಿಳ್ಕೊಂತೀರಾ, ಕರ್ಮ ಹೀಲಿಂಗ್ ತಿಳ್ಕೊಂತೀರಾ, ಹೀಲಿಂಗ್ ತಿಳ್ಕೊಂತೀರಾ, ಅಂಡ್ ಚಕ್ರಾಸ್ ಅಂದ್ರೆ ಏನು ಅಂತ ತಿಳ್ಕೊಂತೀರಾ. ಡೆಪ್ತ್ ಲೆವೆಲ್ ನಾವೇನ್ ಡೆಪ್ತಿಗೆ ಹೋಗೇ ಇಲ್ಲ, ಇನ್ನು ಬೇಸಿಕ್ ಅಲ್ಲಿ ಇದೀವಿ. ಓಕೆ. ಸೋಲ್ ಅಂದ್ರೆ ಏನು, ಸೋಲ್ ಪರ್ಪಸ್ ಏನು ಅಂತ ತಿಳ್ಕೊಂತೀರಾ. ಅನ್ಲಾಕ್ ಅಬಂಡೆನ್ಸ್ ಮನಿ ಮ್ಯಾಜಿಕ್ ಇಂದ ದುಡ್ಡನ್ನ ಅಟ್ರಾಕ್ಟ್ ಮಾಡೋದೇನು, ದುಡ್ಡು ಅನ್ನೋದೇನು, ಆ ತಂದೆ ತಾಯಿದು ಹೀಲ್ ಮಾಡ್ಕೊಂಡ್ರೆ ತಂದೆ ತಾಯಿಯಲ್ಲೂ ಚೇಂಜಸ್ ನ ನೋಡ್ತೀರಾ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಎಲ್ಲವೂ ಚೇಂಜ್ ಆಗುತ್ತೆ. ನಿಮ್ಮನ್ನ ನೀವು, ಅದಕ್ಕೆ ಕರ್ಮ ಹೀಲಿಂಗ್ ಯಾಕೆ ಹೈಯೆಸ್ಟ್ ಲೆವೆಲ್ ಸಕ್ಸಸ್ ರೇಟ್ ಅಂದ್ರೆ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಎಲ್ಲ ಏರಿಯಾ ಚೇಂಜ್ ಆಗತ್ತೆ. ಚಕ್ರಾಸ್ ಹೀಲ್ ಮಾಡ್ಕೊಂತೀರಾ, ಕರ್ಮದ ಬಗ್ಗೆ ವರ್ಕ್ ಮಾಡ್ತೀರಾ, ಕಡೆ ತಂದೆ ತಾಯಿನ ಹೀಲ್ ಮಾಡ್ತೀರಾ, ಆನ್ಸೆಸ್ಟರ್ಸ್ ಕರ್ಮನ ಕ್ಲೀನ್ ಮಾಡ್ಕೊಂತೀರಾ, ಸೋಲ್ ಬಂದಿರೋ ಪರ್ಪಸ್ ನ ತಿಳ್ಕೊಂತೀರಾ. ಕೋಪ, ಬಾಧೆ, ದುಃಖ, ಈ 3 ಎಮೋಷನ್ಸ್ ನಮ್ಮ ಇಡೀ ಲೈಫ್ ನ ಬರ್ಬಾದ್ ಮಾಡ. ಕೋಪ, ಬಾಧೆ, ದುಃಖ
ಹೆಲ್ತ್ ಏರಿಯಾ, ರಿಲೇಶನ್ಶಿಪ್, ಮನಿ ಏರಿಯಾ, ಕೆರಿಯರ್, 3 ಏರಿಯಾ ಹಾಳಾಗ್ತಾ ಇರೋದೇ ಕೋಪ. ಕೋಪ ಇತ್ತಾ ಬಾಧೆ ಬರುತ್ತೆ, ಬಾಧೆ ಇತ್ತಾ ಭಯ ಬರುತ್ತೆ, ಭಯದಿಂದ ದುಃಖ ಆಗತ್ತೆ. ಯಾವ್ದಾದ್ರು ವಸ್ತುನ ನೀವು ಅಪೇಕ್ಷೆ ಪಡಿ, ಫಸ್ಟ್ ಅದು ಸಿಕ್ತಿಲ್ಲ ಅಂದಾಗ ಕೋಪ ಬರುತ್ತೆ, ಕೋಪದಿಂದ ಬಾಧೆ ಬರುತ್ತೆ, ಅದಾಗ್ತಿಲ್ಲ ಅಂತ. ಅಲ್ಲಿಂದ ಭಯ, ಎಲ್ಲಿ ಕೈ ತಪ್ಪೋಗುತ್ತೋ, ಅಥವಾ ಸಿಕ್ಕಿದ ತಕ್ಷಣ ಕೈ ತಪ್ಪೋದೆ ಭಯ, ಭಯದಿಂದ ದುಃಖ, ಅಯ್ಯೋ ಅದ್ ಸಿಗೋದೇ ಇಲ್ಲ, ದುಃಖ 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 ದುಃಖ. ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಏನೇ ಪ್ರಪಂಚದಲ್ಲಿ ಕಾಣ್ತಾ ಇರೋದು, ಮೇನ್ ಆಗಿ ಇಂಟರ್ನಲ್ ವರ್ಡ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಹೊರಗಡೆ ಜಗತ್ತನ್ನ ನೀವು ಏನು ಬದಲಾಯಿಸಕ್ಕಾಗಲ್ಲ. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಮಗನ್ ಚೇಂಜ್ ಮಾಡಕ್ ಬಂದಿದ್ದೀನಿ ಮೇಡಮ್, ಹಸ್ಬೆಂಡ್ ನ ಚೇಂಜ್ ಮಾಡಕ್ ಬಂದಿದ್ದೀನಿ ಮೇಡಮ್, ಅಥವಾ ನನ್ನ ತಂದೆ ತಾಯಿನ ಚೇಂಜ್ ಮಾಡಕ್ ಬಂದಿದ್ದೀನಿ ಮೇಡಮ್, ಅಥವಾ ನನ್ನ ಮಗ ಚೆನ್ನಾಗಿ ಓದ್ಬೇಕು, ಅವ್ನ್ ಚೇಂಜ್ ಆಗ್ಬಿಟ್ರೆ ಸಾಕು. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಾನು ಹೇಳೋದ್ನಲ್ಲ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಚಕ್ರಾಸ್ನ ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಕರ್ಮನ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಆನ್ಸೆಸ್ಟರ್ಸ್ ಕರ್ಮನ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಪಾಸ್ಟ್ ಲೈಫ್ ಕರ್ಮನ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಪ್ರೆಸೆಂಟ್ ಅಲ್ಲಿ ಏನ್ ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್ ಆಗ್ತಾ ಇದ್ದೀರಾ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ನಿಮ್ ಮಗ ಆಟೋಮೆಟಿಕಲಿ ಅವ್ನು ಓದಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಕ್ಲಾಸ್ ಟಾಪರ್ ಆಗ್ತಾನೆ. ಹಸ್ಬೆಂಡ್ ಈಸಿಯಾಗಿ ಬದಲಾವಣೆ ಆಗ್ತಾರೆ. ರಿಲೇಶನ್ಶಿಪ್ ಇರ್ಬೋದು, ಮನಿದಿರ್ಬೋದು, ಏನೇನ್ ಬ್ಲಾಕೇಜಸ್ ಇದೆ ನಿಮ್ಮೊಳಗಿರೋ ಬ್ಲಾಕೇಜಸ್, ಅದಕ್ಕೆ ಹೇಳೋದು ನಿಮ್ಮೊಳಗ್ ಫಸ್ಟ್ ಹೋಗಿ, ಆಮೇಲೆ ಹೊರಗ್ನವ್ರನ್ನ ಚೆಕ್ ಮಾಡಿ. ಫಸ್ಟ್ ಇಲ್ಲಿ ಕೈ ತೋರಿಸಿ, ನಂದೇನಿದೆ, ನಾನು ಏನಕ್ಕೆ ಈ ಸಿಚುವೇಶನ್ ನೋಡ್ತಾ ಇದ್ದೀನಿ, ಇದರಿಂದ ಏನ್ ಪಾಠನ ಕಲಿಬೇಕು. ಮಗ ಏನ್ ಪಾಠ ಹೇಳ್ಕೊಡಕ್ ಈ ಸೋಲ್ ಬಂದಿದೆ, ಗಂಡನಿಂದ ಏನ್ ಪಾಠ ಕಲಿಬೇಕು, ಈ ರೀತಿ ದುಡ್ಡಿನ ಸಿಚುವೇಶನ್ ಏನಕ್ಕೆ ನಂಗೆ ಮೇಲೆ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ದುಡ್ಡು ಕೈಗತ್ತಾ ಇಲ್ಲ, ಇದರಿಂದ ನಾನು ಏನ್ ಪಾಠ ಕಲಿಬೇಕು. ಪ್ರತಿ ಒಂದು ಕೂಡ ನೀವು ಪಾಠ ಕಲಿಲೇಬೇಕು. ನೀವು ಪಾಠ ಕಲಿತ್ರೆ ಟಿಕ್, ಆ ಲೆಸನ್ ಮುಗೀತು, ನೆಕ್ಸ್ಟ್ ಲೆಸನ್. 30 ಲೆಸನ್ ಇದೆ ಅಂದ್ರೆ ಒಂದ್ ಲೆಸನ್ ಓದಿದ್ರೆ ನೆಕ್ಸ್ಟ್ ಲೆಸನ್ಗೆ ಹೋಗ್ತಿರಲ್ಲ, ಹಂಗೇನೇನೆ ಇದು ಲೆಸನ್ಗಳು. ಆಮೇಲೆ ಎಕ್ಸಾಮ್. ವಿತೌಟ್ ಬುಕ್ಕು ಬದುಕು, ವಿತ್ ಬುಕ್ಕು ನಮ್ಮ ಎಕ್ಸಾಮ್, ಅಷ್ಟೇ ವ್ಯತ್ಯಾಸ. ಗೊತ್ತಾಗ್ತಿದೆ ಅಲ್ಲ? ಸೊ ವೆರಿ ವೆರಿ ಇಂಪಾರ್ಟೆಂಟು. ಈ 21 ದಿನ ಎಲ್ಲವನ್ನ ಕ್ಲೀನ್ ಮಾಡ್ಕೊಂತೀರಾ ಅಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ. ಸೊ 2 ನಿಮಿಷ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ, ಟೇಕ್ ಎ ಡೀಪ್ ಬ್ರೀತ್. ಮ್ಯಾಮ್ ಒಂದು ನಿಮಿಷ. ಹಾ. ಫ್ರಮ್ ಲಾಂಗ್ ಡ್ಯೂರೇಷನ್ ಬಿಂದು ನಾಗೇಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಐ ಡೋಂಟ್ ನೋ, ಹಿ ಮೇ ಬಿ ಹ್ಯಾವಿಂಗ್ ಸಮ್ ಕ್ವಶನ್. ನಾವು ಲಾಸ್ಟ್ ಅಲ್ಲಿ ತಗೊಳ್ಳೋಣ, ಕ್ವಶನ್ ಆನ್ಸರ್ ಸೆಷನ್ ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಓಕೆ ಓಕೆನಾ? ವಿಲ್ ಟೇಕ್ ಇಟ್ ಲಾಸ್ಟ್. ಓಕೆ ಓಕೆ ಮೇಡಮ್. ಚಾರ್ಟ್ ಬಾಕ್ಸ್ ಅಲ್ಲಿ ಏನಾದ್ರು ಬಂದಿದ್ಯಾ? ಕ್ವಶನ್ಸ್ ಇದ್ರೆ ವಿಲ್ ಟೇಕ್ ಲಾಸ್ಟ್. ಎಸ್ ಮ್ಯಾಮ್, ಚಾಟ್ ಬಾಕ್ಸ್ ಅಲ್ಲಿ ಇಬ್ರು ಮೆಸೇಜ್ ಮಾಡಿದ್ರು. ಏನು ಅಂತಂದ್ರೆ, ಒನ್ ವಾಸ್ ಲೈಕ್, ಒಂದು ನಿಮಿಷ, ಹಾ, ಯಾರು ಸಹನಾ ಆರ್, ಓಕೆ. ಸಹನಾ ಅವ್ರು ಕೇಳಿದ್ರು ಜಾಬ್ ಟ್ರಾನ್ಸ್ಫರ್ ರಿಲೇಟೆಡ್ ವಿಚ್ ಕೋರ್ಸ್ ಹ್ಯಾವ್ ಟು ಟೇಕ್ ಮ್ಯಾಮ್ ಅಂತ ಕೇಳಿದ್ದಾರೆ ಈಗ ಚಾಟ್ ಇದ್ರಲ್ಲಿ. ಸಹನಾ ಆರ್. ಖಂಡಿತ ಜಾಬ್ ಟ್ರಾನ್ಸ್ಫರ್ಗೆ ಅನ್ಲಾಕ್ ಅಬಂಡೆನ್ಸ್, ಮನಿ ಮ್ಯಾಜಿಕ್ ಅಂಡ್ ಚಕ್ರಾಸ್ ಆಲ್ಸೋ ಒಳ್ಳೇದು. ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ರು ಚಕ್ರ ಕ್ಲಾಸ್ ನ ಜಾಯಿನ್ ಆಗೋದ್ರಿಂದ ಚಕ್ರದು ತುಂಬಾ ಚೇಂಜಸ್ ಆಗುತ್ತೆ. ಓಕೆ, ಎಸ್. ಅಂಡ್ ಶಿಲ್ಪಾ ಡಿ.ಬಿ. ಅವರು ಹೆಲ್ತ್ ರಿಲೇಟೆಡ್, ಅಂದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಇದೆಯಂತೆ. ಸೊ ಯಾವ ಕ್ಲಾಸ್ ತಗೊಂಡ್ರೆ ಒಳ್ಳೇದು ಮೇಡಮ್ ಅಂತ ಅವರು ಕ್ವಶನ್ ಹೀಲಿಂಗ್. ಓಕೆ. ಅಂಡ್ ಸಹನಾ ಮೇಡಮ್ ಅಂಡ್ ಶಿಲ್ಪಾ ಮೇಡಮ್, ನಿಮಗೆ ನಿಮ್ಮ ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ನಿಮ್ಮ ಪರವಾಗಿ ನಾನು ಮೇಡಮ್ಗೆ ಕ್ವಶನ್ ಕೇಳಿದೀನಿ. ಓಕೆ, ಎಸ್. ಸೊ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ, ಟೇಕ್ ಎ ಡೀಪ್ ಬ್ರೀತ್, ಕಣ್ಮುಚ್ಚಿ, ಮೊಬೈಲು ಯಾರ್ಯಾರು ಒಂದ್ ಕಡೆ ಇಟ್ಬಿಡಿ, ಆರಾಮಾಗಿ ಕುತ್ಕೊಳ್ಳಿ, ಸಿಟ್ ಕಂಫರ್ಟಬಲ್. ವಿಡಿಯೋ ಆನ್ ಅಲ್ಲಿ ಇರ್ಲಿ ಪ್ರತಿಯೊಬ್ರದ್ದು ಕೂಡ. ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. ಸೊ ಈ ಸರಿ ಮುದ್ರಾ ಎಲ್ಲ ಇರುತ್ತೆ ಈ ಒಂದು ಕ್ಲಾಸ್ ಅಲ್ಲಿ. ಓಕೆ ಮೇಡಮ್, ನಾನು ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ. ಇಟ್ಸ್ ಅನ್ಲಾಕ್ ಅಬಂಡೆನ್ಸ್, ಮನಿ ಮ್ಯಾಜಿಕ್ ಅಂಡ್ ಚಕ್ರ, ವೆರಿ ಇಂಪಾರ್ಟೆಂಟ್. ಓಕೆ, ಬಟ್ ಒಂದ್ ನಿಮಿಷ ಇನ್ನೊಂದು ಹೇಳ್ಬಿಡ್ತೀನಿ. ಸಿಂಗಲ್ ಪೇರೆಂಟ್ ಅಂದ್ರೆ ತಂದೆ ಇಲ್ಲ ತಾಯಿ ಒಬ್ರೇ ಇದ್ರು, ತಾಯಿನೇ ನೋಡ್ಕೊಂಡಿದ್ದು ನಮ್ಮನ್ನ ಅಂತ ಅನ್ನೋರು, ಅದು ತಂದೆ ಇದಕ್ಕಿಂತ ತಾಯಿ ಇದಕ್ಕೆ ಹೆಚ್ಚು ವರ್ಕೌಟ್ ಮಾಡ್ಬೇಕು. ಆ ರೀತಿ ಇತ್ತು ಅಂದ್ರೆ ಊಂಬುದು ತಗೋಬಹುದು. ಯಾರ್ಯಾರು ಮನಿ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ಸಫರ್ ಪಡ್ತಾ ಇದ್ದೀರಾ, ತಂದೆಗಿಂತ ತಾಯಿ ಜೊತೆ ಹೆಚ್ಚು ಬೆಳೆದಿದ್ದೀರಾ, ಅಥವಾ ತಾಯಿ ಒಬ್ರೇ ಇದ್ದಿದ್ದು ತಂದೆ ಇಲ್ಲ ಅನ್ನೋರು
Womb healing is definitely ತಗೊಳ್ಳೇಬೇಕು. ಎಸ್. ಅಂಡ್ ಮ್ಯಾರೇಜ್ ಬಗ್ಗೆ ಒಬ್ರು ಕೇಳಿಯಾರ ಮೇಡಮ್, ರಶ್ಮಿ ಅಂತ. ಓಕೆ. ಹಾ. ಏನಂತ? ಆಕ್ಚುಲಿ ಪ್ರೀವಿಯಸ್ ಇದರಲ್ಲಿ ಭರತ್ ಅನ್ನೋರು ಒಂದು ಕೇಳಿದ್ರು, ಪೆಂಡುಲಮ್ ಯಾವಾಗ ಮಾಡ್ತೀರಾ ಅಂತ. ಓಕೆ. ನಾನು ಪೆಂಡ್ಯುಲಮ್ orientation- ಕ್ಲಾಸ್ ಸ್ಟಾರ್ಟ್ ಆದ್ಮೇಲಿಂದ ಅದೆಲ್ಲ ನಿಮಗೆ ಏನು ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ತೀವಿ. ಬಿಫೋರ್ ಏನೇನ್ ತಗೋಬೇಕು ಈ ಕ್ಲಾಸ್ಗೆ ಸಂಬಂಧಪಟ್ಟಿದ್ದು ಅಂತ ಐ ಥಿಂಕ್ ಓರಿಯಂಟೇಶನ್ ಮುಗಿಲಿ ನಾಳಿದ್ದು ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಕಳಿಸ್ಬಿಡ್ತೀವಿ. ಓಕೆನಾ? Okay. Same ಗ್ರೂಪ್ reply ಅಲ್ಲಿ ಮಾಡಿದ್ರು ಇರುತ್ತೆ, ma'am. ಸೊ ಅವಾಗ ನೀವು ತಗೊಳ್ಬಹುದು. ಎಸ್. ಭರತ್ ಸರ್ಗೆ ಆಫ್ಟರ್ ಓರಿಯಂಟೇಶನ್ ಕ್ಲಾಸ್ ಅಂತ ಅವ್ರಿಗೆ ರಿಪ್ಲೈ ಮಾಡಿದ್ದೆ. ಓಕೆ. ದೆನ್ ಲತಾ ಅನ್ನೋರು ಮನಿ ರಿಲೇಟೆಡ್ ಅಂತ ಕೇಳಿದ್ರೆ, ಇಟ್ ಕಮ್ಸ್ ಅಂಡರ್ ಅಬಂಡೆನ್ಸ್ ಮನಿ ಮ್ಯಾಜಿಕ್. ಓಕೆ. ಅಂಡ್ ಸರ್ ಮ್ಯಾರೇಜ್ ಅಂತ ಒಬ್ಬರು ರಶ್ಮಿ ಅಂತ ಹಾಕಿದ್ದಾರೆ. ಮ್ಯಾರೇಜ್ ರಿಲೇಟೆಡ್ ಯಾವ ಕೋರ್ಸ್ ಬೇಕು ಅಂತ. ಮ್ಯಾರೇಜ್ ಆಗ್ಬೇಕಾ? ಮ್ಯಾರೇಜ್ ಆಗ್ಬೇಕು ಅಂದ್ರೆ ಇಟ್ಸ್ ವೂಮ್ ಹೀಲಿಂಗ್. ಲಕ್ಷ್ಮಿ ಮ್ಯಾಮ್, ನೀವು ಚಾಟ್ ಬಾಕ್ಸ್ ಅಲ್ಲಿ ಇದನ್ನ ಹಾಕ್ಬೇಕು, ಪರ್ಟಿಕ್ಯುಲರ್ ಆಗಿ ಮ್ಯಾರೇಜ್ ಆಗ್ಬೇಕಾ, ಯಾರ್ದು, ಅಥವಾ ರಿಲೇಶನ್ಶಿಪ್ ವಾಟ್ ಎವರ್ ಮ್ಯಾರೇಜ್ ಇಶ್ಯೂ ಅಥವಾ ನಿಮ್ಮ ಮಕ್ಕಳಿಗೆ ಮ್ಯಾರೇಜ್ ಆಗ್ಬೇಕು ಅಂದ್ರೆ ವೂಮ್ ಹೀಲಿಂಗ್. ಓಕೆ. ಅವ್ರು ಹಾಕಿದ್ದಾರೆ, ಬಟ್ ಸಮ್ ವರ್ಡ್ ಇಸ್ ಲೈಕ್ ಇಟ್ ಇಸ್ ಟೇಕಿಂಗ್ ಸಮ್ ಅದರ್ ಮೀನಿಂಗ್. ಮ್ಯಾಮ್ ನಾವು ಚಾಟ್ ಬಾಕ್ಸ್ ನೋಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ. ಹಾ ಎಸ್. ಹಾ ಟೇಕ್ ಎ ಮ್ಯಾಮ್, ಡೀಪ್ ಒಂದು ಬ್ರೀತ್. ನಿಮಿಷ. ಹಾ. ರಶ್ಮಿ ಅವರು ಅವ್ರ ಮ್ಯಾರೇಜ್ ಆಗ್ಬೇಕಾದ್ರೆ. ಓಕೆ. ವೂಮ್ ಹೀಲಿಂಗ್ ಫಾರ್ ವೂಮ್ ರಶ್ಮಿ ಮ್ಯಾಮ್, ಹೀಲಿಂಗ್ ನಿಮ್ಗೆ ಆಗತ್ತೆ ನಿಮ್ಮ ಅನ್ನೋದು ಉತ್ತರ ಚಕ್ರ ಸಿಕ್ಕಿದೆ. ಕ್ಲಾಸು ತಗೊಳ್ಬಹುದು. ವೆರಿ ಇಂಪಾರ್ಟೆಂಟ್. ಓಕೆ. ಯಾ. ಓಕೆ. ಗಾಡ್ ಬ್ಲೆಸ್ ಯು. ಎಸ್. ನಾಟ್ ಓನ್ಲಿ ನಿಮ್ಗೆ ಪೆಂಡುಲಮ್ ವರ್ಕ್ ಅಂತ ಇಲ್ಲ, ಎಲ್ಲವೂ ಇದೆ. ಓಕೆ. ಎಲ್ಲ ವರ್ಕ್ಗಳು ಇದೆ ಇದರಲ್ಲಿ. ಏನಂತಾರೆ, ನಾನು ನಿಮ್ಗೆ ಏನೇನು ಪೋಸ್ಟರ್ ಬಂದಿದೆ ಆ ಎಲ್ಲ ವರ್ಕೌಟ್ಸ್ ಇರುತ್ತೆ. ಆನ್ಸಿಸ್ಟರ್ಸ್ ಕರ್ಮ ಇರುತ್ತೆ, ಪಾಸ್ಟ್ ಲೈಫ್ ಕರ್ಮ ಇರುತ್ತೆ, ಪ್ರೆಸೆಂಟ್ ಇರುತ್ತೆ, ಆಯಾ ಕೋರ್ಸ್ಗೆ ಸಂಬಂಧಪಟ್ಟಿದ್ದು ಇರುತ್ತೆ. ಸೊ ಅದಕ್ಕೋಸ್ಕರ ಕರ್ಮ ಹೀಲಿಂಗ್ ನ 3 ಕೋರ್ಸಸ್ ಆಗಿ ನಾವು ವಿಭಾಗ ಮಾಡಿರೋದು. ಸೊ ಪರ್ಟಿಕ್ಯುಲರ್ ಏನೇ ಪ್ರಾಬ್ಲಮ್ ಇದ್ರೂ ಚಕ್ರಾಸ್ ಅಂತೂ ಬಂದೇ ಬರುತ್ತೆ ನಿಮ್ಗೆ. ಚಕ್ರಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಎಸ್. ಟೇಕ್ ಎ ಡೀಪ್ ಬ್ರೀತ್. ಸೈಟಾಗಿ ಕುತ್ಕೊಳ್ಳಿ. ಈ ರೀತಿ ಜ್ಞಾನ ಸರಸ್ವತಿ ಮುದ್ರೆನ ಇಟ್ಕೊಳ್ಳಿ. ಸೈಟಾಗಿ ಕುತ್ಕೊಳ್ಳಿ. ಬಾಯಲ್ಲಿ ಹಾ ಬ್ರೀತ್ ಬರಬೇಕು. 9 ಟೈಮ್ಸ್ ಮಾಡಿ. ಬಾಡಿಲಿ ಹಾ ಬ್ರೀತ್ ಬರಬೇಕು. 9 ಟೈಮ್ಸ್ ಮಾಡಿ. ಡೀಪ್ ಬ್ರೀತ್ ನ ಮಾಡಿ. ನಿಮ್ಮ ಒಂದು ಬಾಡಿಯನ್ನ ಗಮನಿಸ್ಕೊಳ್ಳಿ. ನಿಮ್ಮ ಬಾಡಿಯನ್ನ ಗಮನಿಸ್ಕೊಳ್ಳಿ. ಟೇಕ್ ಎ ಡೀಪ್ ಬ್ರೀತ್. 9 ಟೈಮ್ಸ್ ಹಾ ಬ್ರೀತ್ ನ ಮಾಡಿ. ನಿಮ್ಮ ಪರ್ಟಿಕ್ಯುಲರ್ ಯಾವ ಪ್ರಾಬ್ಲಮ್ಗೆ ಬಂದಿದ್ದೀರಾ ಅದನ್ನ ನೆನ್ಸ್ಕೊಂತ ಬಾಡಿಯಿಂದ ರಿಲೀಸ್ ಮಾಡ್ತಾ ಬನ್ನಿ. ಹಾ ಬ್ರೀತ್ ನ ಮಾಡಿ. ಬಾಯಲ್ಲಿ ಹ ಬರ್ಬೇಕು, ಸೌಂಡ್ ಹ ಬರ್ಬೇಕು. ಎಸ್. ಮತ್ತೊಮ್ಮೆ ಟೇಕ್ ಎ ಲಾಂಗ್ ಬ್ರೀತ್. ಈಗ ನಿಮ್ಮ ಬಾಡಿಯನ್ನೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಬಾಡಿಲಿ ಹೇಗೆ ಉಸಿರು ಹೋಗ್ತಾ ಇದೆ, ಉಸಿರು ಬಿಡ್ತಾ ಇದ್ದೀರಾ, ಎಲ್ಲವನ್ನ ಗಮನಿಸ್ತಾ ಬನ್ನಿ. ಲೆಗ್ ಅಲ್ಲಿ ಇರ್ಬೋದು, ಅಥವಾ ಮಂಡಿ ನೋವು ಇರ್ಬೋದು, ಅಥವಾ ಫೀಟ್ ಪೇನ್ ಇರ್ಬೋದು, ಎಲ್ಲವನ್ನ ರಿಲೀಸ್ ಮಾಡ್ತಾ ಬನ್ನಿ. ಈಗ ಹೊಟ್ಟೆಲಿರ್ಬೋದು, ಅಥವಾ ಸೊಂಟದಲ್ಲಿರ್ಬೋದು, ಬೆನ್ನಲ್ಲಿರ್ಬೋದು, ಆ ಎಲ್ಲ ಪೇನ್ ನ ಗಮನಿಸಿ ರಿಲೀಸ್ ಮಾಡ್ತಾ ಬನ್ನಿ. ಡೋಂಟ್ ಜಡ್ಜ್, ಜಸ್ಟ್ ರಿಲೀಸ್ ಮಾಡ್ತಾ ಬನ್ನಿ. ಬಾಯಲ್ಲಿ ಹಾ ಬ್ರೀತ್ ಮಾಡಿ. ಹಾಗೆ ಎದೆ ನೋವು ಇರ್ಬೋದು, ಅಥವಾ ಪಕ್ಕೆ ನೋವು ಇರ್ಬೋದು, ಕತ್ ನೋವು ಇರ್ಬೋದು, ಎಲ್ಲವನ್ನ ರಿಲೀಸ್ ಮಾಡ್ತಾ ಬನ್ನಿ ಕಂಪ್ಲೀಟ್ ಆಗಿ. ಮುಖದಲ್ಲಿ ಕಣ್ಣು ಇರ್ಬೋದು ಅಥವಾ ತಲೆನೋವು ಇರ್ಬೋದು, ಎಲ್ಲವನ್ನ ರಿಲೀಸ್ ಮಾಡಿ ಕಂಪ್ಲೀಟ್ ಆಗಿ ಬಾಡಿನ ರಿಲ್ಯಾಕ್ಸ್ ಮಾಡಿ ಹೀಲ್ ಮಾಡ್ಕೊಳ್ಳಿ. ಬಾಡಿನ ಫ್ರೀ ಆಗಿ ಬಿಡಿ. ಎಲ್ಲೆಲ್ಲಿ ಪೇನ್ಸ್ ಇದೆ ಜಡ್ಜ್ ಮಾಡಬೇಡಿ, ಜಸ್ಟ್ ರಿಲ್ಯಾಕ್ಸ್ ಮಾಡಿ ರಿಲೀಸ್ ಮಾಡ್ತಾ ಬನ್ನಿ. ಮತ್ತೊಮ್ಮೆ ಟೇಕ್ ಎ ಲಾಂಗ್ ಬ್ರೀತ್. Take a long breath.
ಎಸ್, ಹಾರ್ಟ್ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿರೋ ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿರೋ ಪ್ರತಿ ಒಂದಕ್ಕೂ, ಪ್ರತಿ ವಸ್ತುಗೂ, ಪ್ರತಿ ವ್ಯಕ್ತಿಗೂ, ಮನೇಲಿರೋ ಎಲ್ಲ ವಸ್ತುಗೆ, ಒಂದು 11 ಥಿಂಗ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ಬಾಡಿಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಪ್ರತಿಯೊಬ್ರು ಕೂಡ ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಈ ಕ್ಷಣದಿಂದ ನನ್ನ ಲೈಫ್ ಈ ಸ್ಥಿತಿಗೆ ಯಾರೂ ಕಾರಣ ಅಲ್ಲ, ನಾನೇ ಕಾರಣ. ನನ್ನ ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್ ಕಾರಣ. ನಿಮ್ಮ ಕನ್ಸೀವ್ ಪ್ರಾಬ್ಲಮ್ ಇರ್ಬೋದು, ಮನಿ ಪ್ರಾಬ್ಲಮ್ ಇರ್ಬೋದು, ಆ ಎಲ್ಲವನ್ನ ಹೇಳಿ. ಯಾವುದನ್ನು ನಾನು ಹೊರಗಿಂದ ಚೇಂಜ್ ಮಾಡೋಕ್ಕಾಗೋದಿಲ್ಲ, ನನ್ನೊಳಗೆ ನಾನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಪಾಠವನ್ನ ನಾನು ಕಲ್ತಿದ್ದೀನಿ ಯೂನಿವರ್ಸ್. ಈ ಕ್ಷಣದಿಂದ ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಲೈಫ್ ಇಶ್ಯೂ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಈ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ಚಾನ್ಸ್ನ ಕೊಟ್ಟಿದ್ದಕ್ಕೆ. ನನ್ನ ಲೈಫನ್ನ ಹೀಲ್ ಮಾಡ್ಕೊತಿದ್ದೀನಿ, ನನ್ನ ಕರ್ಮವನ್ನ ಹೀಲ್ ಮಾಡ್ಕೊತಾ ಇದ್ದೀನಿ, ಅಂಡ್ ನನ್ನ ಪಾಸ್ಟ್ ಲೈಫ್ ಕರ್ಮವನ್ನು ಹೀಲ್ ಮಾಡ್ಕೊತಾ ಇದ್ದೀನಿ, ಪ್ರೆಸೆಂಟ್ ಕರ್ಮವನ್ನು ಹೀಲ್ ಮಾಡ್ಕೊತಾ ಇದ್ದೀನಿ, ಹಾಗೂ ವಂಶ ಪಾರಂಪರ್ಯದ ಕರ್ಮವನ್ನು ಹೀಲ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಇನ್ನರ್ ಚೈಲ್ಡ್ ಕರ್ಮವನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸೋಲ್. ನೀನು ಕೂತಿರೋದಕ್ಕೆ ನಾನು ಈ ಪಾಠವನ್ನ ಕಲೀಲಿಕ್ಕೆ ಸಾಧ್ಯ, ಈ ಕ್ಲಾಸ್ಗೆ ನೀನು ಕೂಡಿಸಿರೋದಕ್ಕೆ ನಾನು ಬಂದಿರೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಈ 21 ದಿನದಲ್ಲಿ ಯೂನಿವರ್ಸ್ ನನ್ನ ಜೊತೆ ಇರು, ನನ್ನ ಲೈಫ್ನ ಮಿರಾಕಲ್ ಮಾಡಿಸು. ನಾನು ಡಾಕ್ಟರ್ ವೈಷ್ಣವ್ ಮೇಡಮ್ಗೆ ಸಕ್ಸಸ್ ಸ್ಟೋರಿನ ಹೇಳಬೇಕು, ನಾನು ಅನ್ಕೊಂಡಿರುವಂಥ ಕನಸು ನನಸಾಗಬೇಕು. ಐ ವಾಂಟ್ ಟು ಶೇರ್ ಸಕ್ಸಸ್ ಸ್ಟೋರಿ. ಮತ್ತೊಮ್ಮೆ ಯೂನಿವರ್ಸ್ಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯುನ ಹೇಳಿ, ಪ್ರೀತಿಯಿಂದ ಹೇಳಿ, ಡಿವೈನ್ ಲವ್ ಇಂದ ಹೇಳಿ, ಹಾರ್ಟ್ ಚಕ್ರದ ಮೂಲಕ ಹೇಳಿ, ಗ್ರೌಂಡಿಂಗ್ ಎನರ್ಜಿಯಿಂದ ಹೇಳಿ, ಭೂತಾಯಿ ಮೂಲಕ ಹೇಳಿ. ಭೂತಾಯಿಗೆ ಧನ್ಯವಾದ ಹೇಳಿ, ನಿಮ್ಮ ತಂದೆ ತಾಯಿಗೆ ಧನ್ಯವಾದ ಹೇಳಿ, ನಿಮ್ಮ ಪಾರ್ಟ್ನರ್ಗೆ ಧನ್ಯವಾದ ಹೇಳಿ. ಯಾರಾದ್ರೂ ಫೀಸ್ ಕೊಟ್ಟು ಈ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರೆ ಅವರಿಗೆ ಥ್ಯಾಂಕ್ ಯು ಹೇಳಿ, ನಿಮ್ಮ ಮಕ್ಕಳಿಗೆ ಥ್ಯಾಂಕ್ ಯು ಹೇಳಿ, ನಿಮ್ಮ ಬ್ರೈನಿಗೆ ಥ್ಯಾಂಕ್ ಯು ಹೇಳಿ, ನಿಮ್ಮ ಬಾಡಿಗೆ ಥ್ಯಾಂಕ್ ಯು ಹೇಳಿ. ಎಸ್, ಟೇಕ್ ಎ ಡೀಪ್ ಬ್ರೀತ್. ಮತ್ತೆ ಹಾ ಬ್ರೀತ್ ನ ಮಾಡಿ, ಕಣ್ ಬಿಡಬೇಡಿ. ಟೇಕ್ ಎ ಲಾಂಗ್ ಬ್ರೀತ್. ಹಾ ಬ್ರೀತ್ ನ ಮಾಡಿ, ಎಲ್ಲವನ್ನ ರಿಲೀಸ್ ಮಾಡಿ. ಮತ್ತೊಮ್ಮೆ ಟೇಕ್ ಎ ಲಾಂಗ್ ಬ್ರೀತ್. ಹಾ ಬ್ರೀತ್ ನ ಮಾಡಿ, 2 ಕೈನ ರಬ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇಮಿಡಿಯೇಟ್ ಆಗಿ ಕೈನ ಈ ರೀತಿ ಮಾಡಿ. ಎಸ್, ಆ ಎನರ್ಜಿ ನಮ್ಮ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಸೊ ಜಸ್ಟ್ ಈ ರೀತಿ ಮಾಡಿ. ಎಸ್, ಈ ರೀತಿ ಕ್ಲಾಪ್ಸ್ ಮಾಡಿ. ಪ್ರತಿಯೊಂದು ನೀವು ಕೂತಿರುವಂತ ಮನೆಯ ಎನರ್ಜಿ ಶಿಫ್ಟ್ ಆಗುತ್ತೆ. ನಿಮ್ಮ ಪ್ರತಿ ಭಾಗಕ್ಕೂ ಜಸ್ಟ್ ಕ್ಲಾಪ್ಸ್ ಮಾಡಿ. 3 rounds. ಎಸ್, ಜಸ್ಟ್ ಈ ರೀತಿ ರಿಲೀಸ್ ಮಾಡಿ. ಎಸ್, ರಿಲೀಸ್, ರಿಲೀಸ್, ರಿಲೀಸ್. ಎಸ್, ಭೂತಾಯಿಗೆ ನಮಸ್ಕಾರ ಮಾಡಿ. ಯೂನಿವರ್ಸ್ಗೆ ಮತ್ತೊಮ್ಮೆ ಥ್ಯಾಂಕ್ ಯುನ ಹೇಳಿ. ಪ್ರತಿಯೊಬ್ರು ಕೂಡ ಇವತ್ತಿನಿಂದ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕಾರ ಮಾಡಲೇಬೇಕು. ಭೂತಾಯಿನೇ ಗ್ರೌಂಡಿಂಗ್ ಎನರ್ಜಿ. ಯಾರ್ಯಾರಿಗೆ ಅಹಂಕಾರ ಇದೆ, ಕೋಪ ಇದೆ, ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ, ನಿಮ್ಮ ಮಕ್ಕಳೇ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದ್ರೆ ಭೂತಾಯಿಯ ಎನರ್ಜಿ ಸಿಗ್ತಾ ಇಲ್ಲ ಅಂತ ಅರ್ಥ. ಸೊ ಭೂತಾಯಿಗೆ ನಮಸ್ಕಾರ ಮಾಡೋದಕ್ಕೆ ಹೇಳಿ. ಓಕೆ, ಸೊ ಭೂತಾಯಿ ಇಸ್ ದ ಗ್ರೌಂಡಿಂಗ್, ಅವಳೆ ಅರ್ತ್ ಎಲಿಮೆಂಟ್. ಸೊ ಯಾವಾಗ ಕೋಪ, ಭಯ, ಬಾಧೆ ಬರುತ್ತೋ ಜಸ್ಟ್ ಈ ರೀತಿ ಮಾಡಿ. ಇಮಿಡಿಯೇಟ್ ಆಗಿ
ಈ ರೀತಿ ಮಾಡಿ ಅಂಡ್ ಎಲ್ಲವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟ್ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ನೀವು ಈ ರೀತಿ ಮಾಡಿದಾಗ ನಿಮ್ಮ ಬ್ರೈನಿಗೆ ಆ ಸಿಗ್ನಲ್ ಹೋಗುತ್ತೆ, ಇದು ಬೇಡ ಅಂತ. ಅದು ಇಮಿಡಿಯೇಟ್ ಈ ರೀತಿ ಮಾಡಿದಾಗ ರಿಲೀಸ್ ಆಗತ್ತೆ. ಓಕೆ, ಎಸ್ ಎಸ್. ಬಿಂದು ನಾಗೇಶ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತಾ? ಖುಷಿ ಆಯ್ತಾ ಓರಿಯೆಂಟೇಶನ್? ಎಸ್ ಮ್ಯಾಮ್. ಈಗ ಗ್ರೂಪಲ್ಲಿ ಇರೋರು ಹೇಳ್ಬೇಕು, ಆ್ಯಕ್ಚುಲಿ ನಾವು ನಿಮ್ಮ ಕ್ಲಾಸಸ್ ಅಟೆಂಡ್ ಮಾಡ್ತಾನೆ ಇರ್ತೀವಿ. ಈಗ ಹೊಸ ಮೆಂಬರ್ಸ್ ಹೇಳಿದ್ರೆ ಒಂದು ನಮಗೂ ಖುಷಿ ಆಗುತ್ತೆ. ಹೌದು ಹೌದು. ಹೌದು. ಎಸ್ ಎಸ್. ಹೇಗಿತ್ತು? ಖುಷಿ ಆಯ್ತಾ? ಅನ್ಮ್ಯೂಟ್ ಮಾಡ್ಕೊಂಡು ಫೀಡ್ಬ್ಯಾಕ್ ಹೇಳ್ಬೋದು. ಒಂದು ಕಳಿಸಿ. ಪ್ರತಿಯೊಬ್ರು ಕೂಡ ಕ್ಲಾಸ್ ಹೇಗಿತ್ತು ಅಂತ ಡೈಲಿ ಒಂದು ಫೀಡ್ಬ್ಯಾಕ್ ನ ಕಳಿಸಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ನ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಲವ್ ಯು. ಒಂದು ವಿಚಾರ ಇತ್ತು ಹಾ, ನನ್ನ ಕಡೆಯಿಂದ. ಓಕೆ ಏನಂದ್ರೆ ಲಾಸ್ಟ್ ಒಂದು ವರ್ಡ್ ಹೇಳಿದ್ರಿ, ಮಕ್ಕಳು ಮಾತು ಕೇಳ್ತಾ ಇಲ್ಲ ಓಕೆ. ಅಲ್ವಾ? ಹೌದು, ಈಗ ಮಕ್ಕಳು ಮಾತು ನಾವೇ ಕೇಳ್ತಾ ಇಲ್ಲ ಅಂದ್ರೆ ಇದು ಸೂಪರ್. ಮಕ್ಳು ಮಾತ್ ನೀವೇ ಕೇಳ್ತಿಲ್ಲ ಅಂದ್ರೆ ಮಕ್ಳಿಗೆ ಆ ಫೀಲ್ ಇದ್ರೆ ಮಕ್ಳನ್ನ ಜಾಯಿನ್ ಮಾಡಿಸ್ಬೇಕಷ್ಟೇ. ಇಲ್ಲ ಮೇಡಮ್, ಅದಕ್ಕೆ ಒಂದು ಇಲ್ಲ, ನೀವ್ ಹೀಲ್ ಆದ್ರೆ ಸಾಕು, ಆಟೋಮೆಟಿಕಲಿ ಮಕ್ಳು ಎನರ್ಜಿ ಶಿಫ್ಟ್ ಆಗುತ್ತೆ. ಯಾಕೆಂದ್ರೆ ಇದಕ್ಕೆ ಒಂದು ಸಣ್ಣದ ಎಕ್ಸಾಂಪಲ್ ಇತ್ತು. ಹ್ಮ್ ನಾವು ಎಷ್ಟು ಬಿಸಿ ಇರ್ತೀವಿ ಅಂದ್ರೆ ಹ್ಮ್. ನಮ್ಗಿಂತ ಚಿಕ್ಕವ್ರನ್ನ ನಾವು ನಮ್ಗೆಲ್ಲ ಗೊತ್ತು, ನೀನೇನ್ ಹೇಳೋದು ಅನ್ನೋದು ಜಾಸ್ತಿ ಇರುತ್ತೆ. ಅಹಂ. ಹೌದೌದು, ಗ್ರೌಂಡಿಂಗ್ ಎನರ್ಜಿ ಇಲ್ಲ, ಭೂತಾಯಿ ಕನೆಕ್ಟೇ ಇಲ್ಲ. ನಾವು ಹೌದು. ಬಂದಿರೋದೇ ಪಂಚಭೂತಕ್ಕೆ. ಇವತ್ ಪಂಚಭೂತದ ಜೊತೆ ಕನೆಕ್ಷನ್ ಇಲ್ಲ. ಚಕ್ರ ಹೀಲಿಂಗ್ ಬರ್ತಿರಲ್ಲ, ಗೊತ್ತಾಗತ್ತೆ ನಿಮ್ಗೆ. ಆ ಪಂಚಭೂತಕ್ಕೆ ಕನೆಕ್ಟ್ ಆದ್ರೆ ಸಾಕು. ನಮ್ಗೆ ಫಿಸಿಕಲಿ ಚೈಲ್ಡ್ ಇದ್ದು ಆ ಚೈಲ್ಡ್ ಮಾತು ಕೇಳಕ್ಕಾಗಲ್ಲ, ಬಟ್ ಇನ್ನರ್ ಚೈಲ್ಡ್ ಹೇಗೆ ಕೇಳ್ತಾರೆ? ಹೌದು, ನಾವ್ ಇನ್ನರ್ ಅಲ್ವಾ? ಸೈಡ್ ಮಾತ್ ಕೇಳ್ಬಿಟ್ರೆ ಸುತ್ತಲಿರೋರು ಸೈಲೆಂಟ್ ಆಗ್ತಾರೆ. ನಾವ್ ಇನ್ನರ್ ಸೈಡ್ ಮಾತೇ ಕೇಳಲ್ಲ, ಅದ್ ಅದನ್ನೇ ಹೇಳ್ತಾ ಇದನ್ನ ಇರುತ್ತೆ. ನಾನು ಗ್ರೂಪ್ಗೆ ತಿಳಿಸ್ಬೇಕಂತ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಂದು ಮೆಸೇಜ್ ಮಾಡ್ತಿದ್ದೀರಾ. ತುಂಬಾ ಚೆನ್ನಾಗಿತ್ತು ಇವತ್ತಿನ Thank you, ಕ್ಲಾಸ್ ಅಲ್ಲಿ, madam. ತುಂಬಾ ವಿಚಾರ ತಿಳಿಸ್ತೆ ಅಂತ. ಥ್ಯಾಂಕ್ ಯು. ಸೊ ಫೀಡ್ಬ್ಯಾಕ್ ಎಲ್ಲ ನೀವು ಗ್ರೂಪ್ ಅಲ್ಲಿ ಕಳಿಸಿ, ನಾನು ಪ್ರತಿ ಒಂದು ನೋಡ್ತೀನಿ. ಓಕೆ, ಎಸ್. QA ನಾನು ಶೇರ್ ಮಾಡ್ತೀನಿ ಮೇಡಮ್. ಸಕ್ಸಸ್ ಸ್ಟೋರಿ ಯಾರಾದ್ರೂ ಏನು ಒಂದು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ಮಾಡಿರೋ ಸಕ್ಸಸ್ ಸ್ಟೋರೀಸ್ ಯಾರಾದ್ರೂ ಇದ್ರೆ ಶೇರ್ ಮಾಡ್ಬೋದು. ನಮಗೆ ಈ ಸ್ವಿಚ್ ವರ್ಡ್ ಇಂದ ವರ್ಕ್ ಆಯ್ತು ಅಥವಾ ಈ ಒಂದು ಮ್ಯಾನಿಫೆಸ್ಟೇಷನ್ ಇಂದ ವರ್ಕ್ ಆಯ್ತು ಅನ್ನೋರು ಕೂಡ ಶೇರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸಹನಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಸ್. ಸೊ ಪ್ರತಿಯೊಬ್ರು ಟೈಮ್ ಕೊಡಿ. ಬ್ಯುಸಿ ಇರುತ್ತೆ, ಬ್ಯುಸಿ ಜೊತೆ ಲಾಕ್ ಆಗಿರುತ್ತೆ ಬಾಧೆ, ದುಃಖ, ಭಯ, ವರಿ. ಸೊ ಕೆಲ್ಸಕ್ಕೆ ಹೋಗೋರು ಕೂಡ ಖಂಡಿತ ಟೈಮ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಆನ್ ಮಾಡ್ಕೊಂಡು ಕೇಳ್ತಾ ಹೋಗಿ, ನಿಮಗೆ ಆ ಸ್ಟ್ರೆಸ್ ಅನ್ನೋದೇ ಇರೋದಿಲ್ಲ. ಒಂದ್ ನಿಮಿಷ ಮೇಡಮ್, ಬಿಂದು ನಾಗೇಶ್ ಅವರು ಮಾತಾಡ್ತಾರಂತೆ. ಎಸ್ ಮೇಡಮ್, ಬಿಂದು ನಾಗೇಶ್ ಮ್ಯಾಮ್, ಪ್ಲೀಸ್ ಎಸ್ ಎಸ್, ಒನ್ ಯು ಕ್ಯಾನ್ ಸೆಕೆಂಡ್. ಅನ್ಮ್ಯೂಟ್ ಅಂಡ್ ಸ್ಪೀಕ್. ಎಸ್. ಹಲೋ. ಹಾ ಮಾ, ಹೇಳಿ. ಹರಿ ಶ್ರೀನಿವಾಸ್, ಐ ಆಮ್ ಸಾರಿ, ಪ್ಲೀಸ್ Hello. ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು. ಎಸ್ ಅಮ್ಮ, ಹೇಳಿ. ಹಲೋ. ಕೇಳಿಸ್ತಾ ಇದೆ ಮಾ, ಹಲೋ ಮೇಡಮ್. ಮಾತಾಡಿ. ಕೇಳಿಸ್ತಾ ಇದೆ? ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಎಸ್. ಅಂಡ್ ಶಾಂತ ಶಾಂತ ಮ್ಯಾಮ್, ಬಿ ಎಸ್ ಇದಾರಲ್ವಾ? ಓಕೆ, ಇದ್ದಾರೆ. ಒಂದ್ ನಿಮಿಷ. ಎಸ್, ಎಸ್. ಶಾಂತ ಹಲೋ ಮ್ಯಾಮ್. ಹಾ. ಹಲೋ ಮ್ಯಾಮ್. ನಮಸ್ತೆ ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು. ಹೇಳಿ ಮ್ಯಾಮ್. ಮ್ಯಾಮ್, ಇದೇ ಫಸ್ಟ್ ಟೈಮ್ ಕ್ಲಾಸ್ ಜಾಯಿನ್ ಮಾಡ್ತಿರೋದು. ನಾನು ನಿಮ್ಮನ್ನ ಯೂಟ್ಯೂಬ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅದರಲ್ಲಿ. ಯೋಚನೆ ಮಾಡ್ತಿದ್ದೆ, ನನ್ನ ಹತ್ರ ದುಡ್ಡು ಇರಲಿಲ್ಲ, ಅಮೌಂಟ್ ಇರಲಿಲ್ಲ. ಓಕೆ. ಸರಿ ಅಂದ್ಬಿಟ್ಟು ನಾನು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ನಾನು ಕ್ಯಾಶ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಿದ್ದು. ಅಕೌಂಟ್ ಅಲ್ಲಿ ದುಡ್ಡು ಇರ್ಲಿಲ್ಲ. ಆಮೇಲೆ ಏನ್ ಮಾಡೋದು ಅಂತ ಮೆಸೇಜ್ ಮಾಡ್ತಿದ್ದೆ. ಸರಿ ನೋಡೋಣ ಇರು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಇದ್ದಿದ್ದು ಬರೀ 500 ರುಪೀಸ್ ಅಷ್ಟೇನೆ. ನನಗೆ ಇವಾಗ ಇಲ್ಲಿ 2,500 ರೂಪಾಯಿ ಬೇಕಾಗಿತ್ತು. ಆಮೇಲೆ ಸರಿ ಅಂದ್ಬಿಟ್ಟು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ಕೊಂಡು ಯಾವ್ದಾನ ನೋಡೋಣ ಬಂದಿದ್ಯಾ ಅಂತ ಅಂದ್ಬಿಟ್ಟು ನಾನು ಚೆಕ್ ಅಂತ ಓಪನ್ ಮಾಡಿ ನೋಡ್ತೀನಿ. ಅಕೌಂಟ್ ಅಲ್ಲಿ 6,000 ರುಪೀಸ್ ಇದೆ ಮ್ಯಾಮ್. ಓ ಮೈ ಗಾಡ್, ಲುಕ್ ಅಟ್ ದಟ್. ಸೂಪರ್, ಯೂನಿವರ್ಸಿಟಿ ಕಳ್ಸಿದೆ. ಗಾಡ್ ಬ್ಲೆಸ್ ಯು. ಎಸ್, ಸೂಪರ್ ಸೂಪರ್, ಅಮೇಜಿಂಗ್. ಅನ್ಕೊಂಡಿರ್ಲಿಲ್ಲ ಮ್ಯಾಮ್ ಅದು.
ಅದ್ ನೋಡಿದ್ರೆ ನನ್ ಮಗ ಕಳ್ಸಿದಾನೆ ಮ್ಯಾಮ್. ಅದು ನಾನು ಅನ್ಕೊಂಡಿದ್ದೆ ವೈಷ್ಣವಿ ಕ್ಲಾಸ್ ಮ್ಯಾಮ್ ನಾನು ಅಟೆಂಡ್ ಮಾಡ್ಲೇಬೇಕು ಅಂತ ಯೂನಿವರ್ಸಿಟಿ ನಾನು ಓಕೆ ಪ್ರೇ ಮಾಡ್ತಿದ್ದೆ. ಓಕೆ ಆ ಸೂಪರ್ ತರ ಆಯ್ತು ಸೂಪರ್. ಮ್ಯಾಮ್. ಬಂದಿದ ಗಾಡ್ ತಕ್ಷಣ ಬ್ಲೆಸ್ ಯು. ಫಸ್ಟ್ ನಾನು ಜಾಯಿನ್ ಮಾಡಿದೆ ಮ್ಯಾಮ್. ಅದು ಓಕೆ ಗಾಡ್ ಬ್ಲೆಸ್ ತುಂಬಾ ಯು. ಸಂತೋಷ ಆಯ್ತು ಮ್ಯಾಮ್. ನಂಗೆ ತುಂಬಾ ತುಂಬಾ ಹ್ಯಾಪಿ ಆಯ್ತು. ಖುಷಿ ನನ್ಗಂತೂ ಆಯ್ತಾ? ಕಣ್ಣಲ್ಲಿ ನೀರೇ ಕ್ಲಾಸ್ ಬಂದ್ಬಿಟ್ಟು ಹೇಗಿತ್ತು? ತುಂಬಾ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಿಜವಾಗ್ಲೂ ನಿಮ್ಮಂತ ಸಿಕ್ಬೇಕು ಅಂದ್ರೆ ನಮ್ಗೆ ಪುಣ್ಯ ಮಾಡಿರ್ಬೇಕು ಮ್ಯಾಮ್. ಥ್ಯಾಂಕ್ ಯು ವಾವ್, ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಶಾಂತ ಮ್ಯಾಮ್, ನಮ್ ಕಡೆ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ 1 ಸೆಕೆಂಡ್. ಎಸ್, ಯಾಕೆಂದ್ರೆ ಇಟ್ಸ್ ಡಿವೈನ್ ಮಿರಾಕಲ್. ಹಾ, ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಶಾಂತ ಅವ್ರಿಗೆ. ಎಸ್, Congratulations. Congratulations, Shanta madam. Congratulations. 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 ಒಳ್ಳೆದಾಗ್ಲಿ ಮೇಡಮ್. Congratulations. ದಿಸ್ ಈಸ್ ದ ಪವರ್ ಆಫ್ ಕ್ಲಾಸ್. ನೀವು ಜಸ್ಟ್ ಸೋಲಿಗೆ ಹೇಳಿ ನಂಗೆ ಈ ಕ್ಲಾಸಿಗೆ ಹೋಗ್ಬೇಕು, ನಂಗೆ ಇದು ಬೇಕು ಅಂತ. ಇಟ್ ವಿಲ್ ಗಿವ್ ಮಿರಾಕ್ಯುಲಸ್ ರಿಸಲ್ಟ್. ನನ್ನ ಒಂದು ಕ್ಲಾಸ್ಗೆ ನಾನು ವರ್ಡ್ಸ್ ಮ್ಯಾಜಿಕ್ ಇರ್ಬೋದು, ಯಾವುದಕ್ಕೆ ಇರ್ಬೋದು, ನಾನು ಟೆಕ್ನಿಕ್ನ ಹೇಳ್ತಾ ಇರ್ತೀನಿ. ಅದನ್ನ ಮಾಡಿ ಎಷ್ಟೋ ಜನ ಮೇಡಮ್ ತಗೊಳ್ಳಿ ದುಡ್ಡು ಬಂತು ಅದಕ್ಕೆ ನಾವು ಬಂದ್ವಿ, ನೀವು ಹೇಳಿ ಟೆಕ್ನಿಕ್ಕಿಂದಾನೇ ದುಡ್ಡು ಬಂತು ಅಂತ ಬಂದಿದ್ದಾರೆ. ಇಟ್ ಈಸ್ ದ ಪವರ್. ತುಂಬಾ ಖುಷಿ ಆಯ್ತು ಶಾಂತ, ಗಾಡ್ ಬ್ಲೆಸ್ ಯು. ಸೊ 21 ದಿನ ಕಣ್ಣೀರ್ ಹಾಕ್ತೀರಾ, ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕ್ತೀರಾ. ಯಾಕೆಂದ್ರೆ ಊಂಡಲ್ಲಿ ಅಷ್ಟು ಉಂಬಲಿ ಗಾಯಗಳಿದೆ. ನಿಮಗೆ ಗೊತ್ತಿಲ್ಲದಷ್ಟು ನೀವು ಮಗು ಆಗ್ಬಿಡ್ತೀರ. ನನ್ನ ಕ್ಲಾಸಲ್ಲಿ ನೀವು ಮಗು ಹಾಗೆ ಇರ್ಬೇಕು. ಐ ಆಮ್ ದ ಸ್ಟ್ರಿಕ್ಟ್ ಟೀಚರ್ ಅಲ್ಲ, ಅಮ್ಮ ನಾನು. ಓಕೆ, ನೀವು ದೊಡ್ಡವರೆಲ್ಲ ಇದ್ದೀರಾ, ನನಗೆ ಅಮ್ಮಂದ್ರೆಲ್ಲ ಇದ್ದೀರಾ. ಬಟ್ ನಾನು ಈ ಕ್ಲಾಸಿಗೆ ಮಾತ್ರ ಸ್ಟ್ರಿಕ್ಟ್ ಅಮ್ಮ. ಪ್ರೀತಿಯಿಂದನೂ ಹೇಳೋದ್ ಗೊತ್ತು. ಜೋರ್ ಮಾಡಿ ಕೂಡ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಜೋರ್ ಮಾಡ್ತೀನಿ, ಬೈಕೊಳಂಗಿಲ್ಲ. ನಾನು ತುಂಬಾ ಸ್ಟ್ರಿಕ್ಟ್ ಕ್ಲಾಸ್ ವಿಚಾರದಲ್ಲಿ. ಓಕೆ, ಸ್ಟ್ರಿಕ್ಟ್ ಅಮ್ಮ ನಾನು. ಮಾಡಂಗಿಲ್ಲ, ಕರೆಕ್ಟ್ ಆಗಿರ್ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಪ್ರಾಕ್ಟೀಸ್ ಇರ್ಬೇಕು, ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಕೇಳ್ತೀನಿ ನಾನು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಶಿಲ್ಪಾ ಡಿ.ಬಿ ಅವರು ಮಾತಾಡ್ಬೇಕಂತೆ. ಶಿಲ್ಪಾ ಡಿ.ಬಿ, ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ. ಒಬ್ರನ್ನ ತಗೊಳ್ಳೋಣ, ನಂಗೆ ಮಾಸ್ಟರ್ ಮಿನಿಮೈಟ್ ಸ್ಟಾರ್ಟ್ ಆಗತ್ತಲ್ವಾ? Yes, ma'am. ಎಷ್ಟೊತ್ತಿಗೆ ಇವರು ಹಾಕಿರೋದು? 8 ಗಂಟೆಗಿದೆ. ಬಟ್ ವಿಲ್ ಶಿಲ್ಪಾ 5 minutes ಅಂತ ಹಾಕ್ಬಿಡಿ. ಓಕೆ ಓಕೆ ಮ್ಯಾಮ್. ಪ್ಲೀಸ್. ಬಿಂದು ನಾಗೇಶ್ ಅವರು Yeah. ಕ್ಲಾಸ್ ಸ್ಟಾರ್ಟ್ ಆಗಿದ ತಕ್ಷಣ ಸ್ಯಾಲರಿ ಕ್ರೆಡಿಟ್ ಆಯ್ತು ಅಂತ ಅವರು ಖುಷಿಯಾಗಿದ್ದಾರೆ. ಯಾರು? He wants to ಫಸ್ಟ್ speak. ಸಕ್ಸಸ್ ಬಿಂದು ಸ್ಟೋರಿ ನಾಗೇಶ್. ತಗೊಂಡ್ಬಿಡೋಣ. ಯಾರು? Yes. ತಗೊಳ್ಳಿ. ಬಿಂದು ನಾಗೇಶ್, ಪ್ಲೀಸ್ ಯು ಕ್ಯಾನ್ ಕಮ್ ಆನ್ ವಿಡಿಯೋ ವಿತ್. ಬಿಂದು ನಾಗೇಶ್ ವೆರೀಸ್. ಇಲ್ಲೇ ಇದ್ದಾರೆ ಮೇಡಮ್. ಅನ್ಮ್ಯೂಟ್ ಮಾಡಕ್ ಕೇಳಿದೀನಿ. ನಮಸ್ಕಾರ ಮೇಡಮ್. ಹೌ ನಮಸ್ತೆ. ಎಸ್ ಮೇಡಮ್, ಆಕ್ಚುಲಿ ಹಾ, ಹೇಳಿ ಮೇಡಮ್. ದುಃಖ ಆಗೋಯ್ತು ಅವ್ರಿಗೆ, ಯಾಕೆಂದ್ರೆ Okay. ಸ್ಯಾಲರಿ ಈಗ ತಾನೇ ಕ್ರೆಡಿಟ್ ಆಗಿದೆ. ಬರ್ಲಿ ಅದು ಹೀಲ್ ಆಗ್ತಾ ಇದ್ದಾರೆ ಅವರು. ಎಸ್ ಎಸ್ ಫಸ್ಟ್ ಕ್ಲಾಸ್ಗೆ ಎಷ್ಟೋ ಜನ ಹೀಲ್ ಆಗ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಎಸ್, ಹೀಲ್. ಸರಿ ಮೇಡಮ್, ನಿಮ್ಮನ್ನ ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು. ಯಾಕಂದ್ರೆ ತುಂಬಾ ಟೈಮ್ ಇಂದ ಟ್ರೈ ಮಾಡ್ತಾ ಇದ್ದೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ಬೇಕಂತ, ಬಟ್ ಪಾಸಿಬಲ್ ಆಗಿರ್ಲಿಲ್ಲ. ಖುಷಿ ಆಗ್ತಿದ್ಯಾ? ಓಕೆ, ಜಸ್ಟ್ ಕ್ರೈ ಔಟ್, ಡೋಂಟ್ ಸಪ್ರೆಸ್. ಮೇಡಮ್, ಹತ್ಬಿಡಿ, ಕ್ಲೀನ್ ಆಗಿ ಹತ್ಬಿಡಿ, ಮನಸ್ಸಿಗೆ ಸಮಾಧಾನ You can ಮಾಡ್ಬಿಡಿ, cry ಆಮೇಲೆ out. ಮಾತಾಡಿ. ಯಾಕೆಂದ್ರೆ ಹೋಲ್ಡ್ ಮಾಡ್ಬೇಡಿ. ದುಃಖ ಬಂದಾಗ ಮಾತ್ರ, ಅಳು ಬಂದಾಗ ಮಾತ್ರ ಯು ಹ್ಯಾವ್ ಟು ಕ್ರೈ ಇಟ್. ಅದನ್ನ ಹೋಲ್ಡ್ ಮಾಡ್ಬೇಡಿ, ಬಿಗಿ ಹಿಡಿಬೇಡಿ. ಓಕೆ, ನಾನು ಆಕ್ಚುಲಿ ಡ್ಯೂಟಿಯಲ್ಲಿ ಇದ್ದೇನೆ, ನಂದು ನೈಟ್ ಡ್ಯೂಟಿ ಮೇಡಮ್. ನನ್ಗೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಬೇಜಾರಾಗ್ತದೆ. ಡೋಂಟ್ ವರಿ. ಏನಾದ್ರು ನನ್ನ ಕೋರ್ಸ್ ಇದೆ ಅಲ್ವಾ, ಸೊ ರೆಕಾರ್ಡಿಂಗ್ ಕೂಡ ಅವೈಲಬಲ್ ಇರುತ್ತೆ. ಬಟ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ. ಬಟ್ ಕ್ಲಾಸಿಗೆ ಬನ್ನಿ, ನಾನು ರೆಕಾರ್ಡಿಂಗ್ ಕೊಡಕ್ಕೆ ಏನಿಲ್ಲ. ಬಟ್ ದಯವಿಟ್ಟು ಕ್ಲಾಸಿಗೆ ಬನ್ನಿ. ಆ ಎನರ್ಜಿನೇ ಬೇರೆ, ಆ ಲೈವ್ ಅಲ್ಲಿ ಸಿಗೋ ಎನರ್ಜಿನೇ ಆಮೇಲೆ ನಿಮ್ಗೆ ಫೀಲ್ ಆಗುತ್ತೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಈಗ 2 minutes ಧ್ಯಾನ ಏನೋ ಮಾಡಿಸಿದ್ರಲ್ಲ, ಅದು ನನ್ಗೆ ಮಿಸ್ ಆಯ್ತು. ಯಾಕಂದ್ರೆ ನೆಟ್ವರ್ಕ್ ಇಶ್ಯೂಸ್ ಬೇರೆ ಇದೆ. ಓಕೆ, ಡೋಂಟ್ ವೆರಿ. ರೆಕಾರ್ಡಿಂಗ್ ಸಿಗತ್ತೆ. ನೀವು ಯಾವ ಕೋರ್ಸಿಗೆ ನಮ್ಮ ಶಿವಕುಮಾರ್ ಅವ್ರು ಹೇಳ್ತಾರೆ, ಅವರು ಯಾವ ರೀತಿ ಅಂತ. ಸೊ ಡೋಂಟ್ ವೆರಿ. ಡೈಲಿದು ನೆಕ್ಸ್ಟ್ ಡೇ ಸಿಗತ್ತೆ. ಅಂದ್ರೆ ಇವತ್ತಿನ ಕ್ಲಾಸ್ದು ನಿಮಗೆ ನೆಕ್ಸ್ಟ್ ಡೇ ಸಿಗತ್ತೆ. ಮನಿ ಮ್ಯಾಜಿಕ್ ಎಷ್ಟೊತ್ತಿಗೆ ಹೋಗ್ಬೋದು ಶಿವಕುಮಾರ್? 10 o'clock ಒಳಗೆ ಹೋಗುತ್ತಲ್ವಾ? ಎಸ್ ಮ್ಯಾಮ್, ವಿ ಕ್ಯಾನ್ ಡೂ ಇಟ್. ಓಕೆ, ಮನಿ ಮ್ಯಾಜಿಕ್ ಹೋಮ್ ಹೀಲಿಂಗ್ ಕ್ಲಾಸ್ ತಗೊಂಡಿದ್ದೇನೆ, ಅದಕ್ಕೆ. ಓಕೆ. ನನ್ಗೆ ಚಕ್ರ ಹೀಲಿಂಗ್ ತಗೊಳ್ಬೇಕಿತ್ತು, ಬಟ್ ಟೈಮ್ ಸೆಟ್ ಆಗ್ತಾ ಇಲ್ಲ.
ಖಂಡಿತ ಆಗತ್ತೆ. ಬಟ್ ಕೋರ್ಸ್ ತಗೊಂಡಿದ್ರು ಕೂಡ ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ. ಬಟ್ ರೆಕಾರ್ಡಿಂಗ್ ಅಂದ್ರೆ ಜನ ಏನ್ ಗೊತ್ತಾ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಬಿಡು ನೆಗ್ಲಿಜೆನ್ಸಿ ತೋರಿಸ್ಬಿಡ್ತಾರೆ. ಆ ಡೈರೆಕ್ಟ್ ಲೈವ್ ಅಲ್ಲಿ ಇದ್ದಾಗ ಐ ಟು ಐ ಕನೆಕ್ಟ್ ಆದಾಗ್ಲೇ ಅದೇ ಬೇರೆ. ಈಗ ಅವರಿಗೆ ಅವರು ಏನು ಸಕ್ಸಸ್ ಸ್ಟೋರಿ ಹೇಳಿದ್ರು ನಿಮ್ಮ ಮನ್ಸಿಗೆ ಅನ್ಸುತ್ತೆ, ನಾನು ಹೇಳ್ಬೇಕು, ಇದರಿಂದ ನಾನು ಚೇಂಜ್ ಮಾಡ್ಕೋಬೇಕು ಅಂತ. ಅಲ್ಲೇ ಪವರ್ ಆನ್ ಅಷ್ಟೇ. ಅದಕ್ಕೆ ಗ್ರೂಪ್ ಅಲ್ಲಿ ಒಂದು ಶಕ್ತಿ ಇರುತ್ತೆ. ಎಸ್. ತುಂಬಾ ತುಂಬಾ ಮಿಸ್ ಮಾಡ್ಕೊಂಡೆ ನಿಮ್ ಹತ್ರ ನಾನು ಎಷ್ಟು ಟೈಮ್ ಇಂದ ಟ್ರೈ ಮಾಡ್ತಾ ಇದ್ದೆ ಆಕ್ಚುಲಿ ಯೂಟ್ಯೂಬ್ ನೋಡಿ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿ ಎಷ್ಟು ಪ್ರೇಯರ್ ಮಾಡಿದೆ. ಓಕೆ, ಖುಷಿ ಆಯ್ತಾ ನೋಡಿ. ಯೂನಿವರ್ಸ್ ತಥಾಸ್ತು ಅಂದಿದೆ. ಗಾಡ್ ಬ್ಲೆಸ್ ಯು. ಸೊ ನಾಳೆ ಮಾತಾಡೋಣ. ಓಕೆ, ನಂಗೆ 8:15 ಆಗೋಯ್ತು ಇವತ್ತು. ಲತಾ ಮ್ಯಾಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮನ್ನು ನಾನು ಈಗ ಕ್ವಶನ್ ಕೇಳಕ್ ಬಿಡ್ಬೋದಾಗಿತ್ತು. ಇನ್ನೊಂದು ಕ್ಲಾಸ್ ಇದೆ. ಹೌದೌದು, ಆ ನಂಗೆ ಕ್ಲಾಸಲ್ಲಿ ನಾನು ಕೂಡ ಮಾಸ್ಟರ್ ಇದ್ದೀನಿ. ಮನಿ ಮೈಂಡ್ ಇದೆ. ಎಸ್. ಸೊ ಅವರೆಲ್ಲ ಕಾಯ್ತಿದ್ದಾರೆ. ಇದು ಕ್ಲೋಸ್ ಮಾಡಿದ್ರೇನೆ ನಾನು ನೆಕ್ಸ್ಟ್ ಕ್ಲಾಸಿಗೆ ಹೋಗಕ್ಕಾಗೋದು. ಸೊ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಾಳೆ ಮಾತಾಡೋಣ. ಇನ್ನೂ ಟೈಮ್ ಸಿಗುತ್ತೆ. ಒಂದು ದಿನ ಕ್ವಶನ್ ಆನ್ಸರ್ ಸೆಷನ್ಗೆ ಇಟ್ಬಿಡೋಣ. ಸಕ್ಸಸ್ ಸ್ಟೋರಿಗೆ ಒನ್ ಡೇ ಕ್ವಶನ್ ಆನ್ಸರ್ಸ್ಗೆ. ಓಕೆನಾ? ಅಂಡ್ Super. ಒನ್ ಮೋರ್ ಥಿಂಗ್ ಮೇಡಮ್, ಹಾ. ನಾನು ಒಂದು ರಿಕ್ವೆಸ್ಟ್. ಎಲ್ಲ ಗ್ರೂಪ್ ಮೆಂಬರ್ಸ್ ಯಾವ್ಯಾವ ಗ್ರೂಪ್ ಅಲ್ಲಿ ಇದ್ದಾರೆ ಓಕೆ. ಅವರು ಒಂದು ಆಡಿಯೋ ಕಳಿಸಿದ್ರು ಆಯ್ತು. ಅವ್ರ ಹೆಸರು, ಊರು, ಹ್ಮ್. ಮತ್ತೆ ಅವರು ಯಾವ ಪರ್ಪಸ್ಗೆ ಆ ಕ್ಲಾಸ್ಗೆ ಸೇರಿದ್ದಾರೆ. ಅದೇ ಆಡಿಯೋ ಅಥವಾ ಟೈಪ್ ಮಾಡಿದ್ರೆ ಆಯ್ತು. ಕ್ವಶನ್ ಆನ್ಸರ್ ಸೆಷನ್ ಗ್ರೂಪ್ ಕಳಿಸ್ತಾರೆ ಶಿವಕುಮಾರ್ ಅವರು. ನಿಮ್ಮ ಗ್ರೂಪಿಗೆ ಯಾವ್ದಾದಿದೆಯೋ ಅದನ್ನ ಜಾಯ್ನ್ ಆಗ್ಬಿಟ್ಟು ನೀವು ಪರ್ಟಿಕ್ಯುಲರ್ ಯಾವ ಪ್ರಾಬ್ಲಮ್ಗೆ ಜಾಯ್ನ್ ಆಗಿದ್ದೀರಾ, ಹೌದು. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಏನ್ ಬೇಡ, ನಿಮ್ಮ ಹೆಸರು, ಊರು ಅಂಡ್ ಏನ್ ಪ್ರಾಬ್ಲಮ್ ಇದೆ ಬರ್ದು ಕಳ್ಸಿ. ಓಕೆ, ಅವ್ರು ನೋಟ್ ಮಾಡಿ ನನಗೆ ಕೊಡ್ತಾರೆ. ಸೊ ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ವರ್ಕೌಟ್ ಮಾಡೋಣ. ಡೋಂಟ್ ವರಿ, ಜನರಲ್ ಆಗಿ ಹೋಗೋದೇ ಬೇಡ, ಡೆಪ್ತಿಗೆ ಕರ್ಕೊಂಡು ಹೋಗ್ತೀವಿ. ಟೈಪ್ Okay. ಮಾಡಕ್ಕಾಗಿಲ್ಲ ಅಂದ್ರೆ ಆಡಿಯೋನಾರು ಕಳಿಸ್ಕೊಡಿ. ಆಡಿಯೋ ಆದ್ರೂ ಕಳ್ಸಿ, ಎನಿಥಿಂಗ್. ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ಈಗ 1 hour ನಿಮಗೆ ಓಪನ್ ಇರುತ್ತಲ್ವಾ ಹೌದು ಶಿವಕುಮಾರ್? ಮೇಡಮ್. 1 hour. ಅದಾದ್ಮೇಲಿಂದ ಲಾಕ್ ಆಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಮತ್ತೆ ನಾಳೆ ಕ್ಲಾಸ್ ಮುಗಿದ್ಮೇಲಿಂದ 1 hour ಇರುತ್ತೆ. ಕ್ಲಾಸಿಗೆ ಸಂಬಂಧಪಟ್ಟಿದ್ದ ಡೌಟ್ ಇದ್ರು ಕೂಡ ನೀವು ಕೇಳ್ಬಹುದು ಓರಿಯಂಟೇಶನ್ ಮುಗಿದ್ಮೇಲಿಂದ. ಓಕೆನಾ? ಅಂಡ್ ಸ್ಟ್ರಿಕ್ಟ್ಲಿ ಆಫ್ಟರ್ ಕ್ಲಾಸ್ 1 hour ಅಷ್ಟೇ ಇರುತ್ತೆ, ಓಪನ್ ಇರುತ್ತೆ. ಹೌದು. ಹಾ. ಎಸ್. ಓಕೆ. ಎಸ್. Yes, ಕ್ಲಾಸ್ ಹೇಗಿತ್ತು? ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕಳಿಸಿ. ಗ್ರೂಪ್ ಅಲ್ಲೇ ಖುಷಿ ಕಳಿಸ್ಲಿ. ಆಯ್ತಲ್ವಾ? ಎಸ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು.